ಎಲ್ಲರಿಗೂ ನಮಸ್ಕಾರ. ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಸ್ವಾಗತ. ನಾನು ಪದ್ಮಶ್ರೀ ಭಟ್. ಜೈ ಎನ್ನುವಂತಹ ತುಳು ಸಿನಿಮಾ ಕನ್ನಡದಲ್ಲೂ ಕೂಡ ರಿಲೀಸ್ ಆಗಿದೆ. ಈಗಾಗಲೇ 105ಕ್ಕೂ ಅಧಿಕ ಮಟ್ಟದಲ್ಲಿ ಹೌಸ್ಫುಲ್ ಪ್ರದರ್ಶನವನ್ನ ಕಂಡಿದೆ. ದುಬೈನಲ್ಲೂ ಕೂಡ ಪೇಡ್ ಪ್ರೀಮಿಯರ್ ಆಗಿರುವಂಥದ್ದು, ಅಲ್ಲಿ ಕೂಡ ಒಂದೊಳ್ಳೆಯ ಮೆಚ್ಚುಗೆ ಸಿಕ್ಕಿರುವಂಥದ್ದು. ಹೌದು, ನಾನು ರೂಪೇಶ್ ಶೆಟ್ಟಿ ಮತ್ತು ಅದ್ವಿತಿ ಶೆಟ್ಟಿ ಅವರ ಸಿನಿಮಾ ಬಗ್ಗೆ ಮಾತನಾಡ್ತಿದ್ದೀನಿ. ನಾನು ಸಿನಿಮಾ ನೋಡಿದ್ದೀನಿ. ಸಿನಿಮಾ ತುಂಬ ಚೆನ್ನಾಗಿದೆ. ಸಾಕಷ್ಟು ಜನರು ಈ ಸಿನಿಮಾವನ್ನು ನೋಡಿರ್ತೀರಾ. ಎಸ್, ಈ ಸಿನಿಮಾ ಬಗ್ಗೆ ಮಾತನಾಡೋದಕ್ಕೆ ಇವತ್ತು ನಮ್ಮ ಜೊತೆ ಸ್ವತಃ ರೂಪೇಶ್ ಶೆಟ್ಟಿ ಮತ್ತೆ ಅದ್ವಿತಿ ಶೆಟ್ಟಿ ಅವರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಇಬ್ರಿಗೂ, ಹೇಗಿದ್ದೀರಾ? ತುಂಬಾ ಚೆನ್ನಾಗಿದ್ದೀನಿ. ನೀವು? ನಾನು ಸೂಪರ್ ಆಗಿದ್ದೀನಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ, ನಿಮ್ಮ ಎನರ್ಜಿನ ಮ್ಯಾಚ್ ಮಾಡೋದು ತುಂಬಾ ಕಷ್ಟ ಅಂತ. ಯಾವ ಟೈಮಲ್ಲೂ ಅದೇ ಒಂದು ಎನರ್ಜಿ, ರಾಕ್ ಸ್ಟಾರ್, ಹೇಗ್ ಸಾಧ್ಯ ಅಂತ. ಹೇಗ್ ಸಾಧ್ಯ ಅಂತ ಗೊತ್ತಿಲ್ಲ, ಬಟ್ ನಮಗೆ ಈ ಮೊಮೆಂಟುಗಳೇ ಜೀವನ. ಸೊ ಹಾಗಾಗಿ ಏನ್ ಬೆಸ್ಟ್ ಮಾಡಕ್ಕಾಗುತ್ತೆ ಮಾಡಬೇಕು. ಅಂಡ್ ನನಗೆ ಅದ ಹೇಳಿ ನಂಗೆ ತೆಲುಗು ಬಂದ್ಬಿಟ್ಟಿದೆ, ಎನರ್ಜಿ ಅಂತ. ಹಂಗೆ ಕ್ಯಾರಿ ಆಗುತ್ತೆ. ಮೇ ಬಿ ನಿಮ್ ಎನರ್ಜಿ ನನಗ್ ಬರುತ್ತೆ, ಇವ್ರ ಎನರ್ಜಿ ನನಗ್ ಬರುತ್ತೆ. ಸೊ ಅದೇ ಮಲ್ಟಿಪ್ಲೈ ಆಗುತ್ತೋ ಏನೋ ಗೊತ್ತಿಲ್ಲ ನನಗೆ. ತುಳು ಸಿನಿಮಾ ಕನ್ನಡದಲ್ಲೂ ಕೂಡ ಬಂದಿರುವಂಥದ್ದು, ದೊಡ್ಡ ಮಟ್ಟದಲ್ಲಿ ರಿಲೀಸ್ ಆಗಿರುವಂಥದ್ದು, ಹಾಗೆ ದೊಡ್ಡ ಮಟ್ಟದಲ್ಲಿ ಪ್ರತಿಕ್ರಿಯೆ ಕೂಡ ಸಿಕ್ಕಿದೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಅನಿಸ್ತಾ ಇದೆ. ಏನಕ್ಕೆ ಅಂತಂದ್ರೆ ತುಳು ಸಿನಿಮಾ ರಂಗ ನಾವು ಒಂದ್ ಸಣ್ಣ ಮಟ್ಟದಲ್ಲಿ ರಿಲೀಸ್ ಮಾಡ್ತಾ ಇದ್ವಿ. ಯಾವಾಗ್ಲೂ ಮಂಗಳೂರು, ಉಡುಪಿ ಆದ್ಮೇಲೆ ಮತ್ತೆ ಬೆಂಗಳೂರು, ಮತ್ತೆ ದುಬೈ, ಮತ್ತೆ ಬೇರೆ ಬೇರೆ ಕಂಟ್ರಿ, ಈ ತರ ರಿಲೀಸ್ ಮಾಡ್ತಾ ಇದ್ವಿ. ಬಟ್ ಜೈ ಸಿನಿಮಾ ಎಲ್ಲರ ಒಂದು ಆಶೀರ್ವಾದದಿಂದ ಒಂದು ದೊಡ್ಡ ರಿಲೀಸ್ ಆಯ್ತು. 100ಕ್ಕೂ ಅಧಿಕ ಥಿಯೇಟರ್ಗಳಲ್ಲಿ ರಿಲೀಸ್ ಆಯ್ತು. ಅಂಡ್ ಎಲ್ಲಾ ಕಡೆ ಒಳ್ಳೆ ರೆಸ್ಪಾನ್ಸ್ ಬಂತು. ಮೊದಲ 3 ದಿನದಲ್ಲಿ 100ಕ್ಕೂ ಹೆಚ್ಚು ಹೌಸ್ಫುಲ್ ಶೋಗಳಾಯ್ತು ನಮ್ದು. ಸೊ ಎಲ್ಲ ದೇವರ ಆಶೀರ್ವಾದ ಅಂಡ್ ಜನರ ಆಶೀರ್ವಾದ. ಸೊ ನಮ್ಮ ಕೆಲಸ ಚೆನ್ನಾಗಿ ಸಿನಿಮಾ ಮಾಡೋದು, ಚೆನ್ನಾಗಿ ನಮ್ಮಲ್ಲಾದಷ್ಟು ಪ್ರಮೋಟ್ ಮಾಡೋದು, ಅದನ್ನ ನಾವು ಮಾಡಿದೀವಿ. ಇನ್ನು ಏನೇ ಅದಕ್ಕೆ ರಿಸಲ್ಟ್ ಚೆನ್ನಾಗಿ ಬಂದ್ರು ಅದು ಜನರ ಕೈಯಲ್ಲಿದ್ದಂತಹ ಅಸ್ತ್ರ ಅದು. ಓಕೆ ಮೇಡಮ್, ನಮ್ಮ ಕೆಲಸವನ್ನ ನೀವು ಮಾಡಿರುವಂಥದ್ದು, ಪತ್ರಕರ್ತೆ ರೋಲ್ ಪ್ಲೇ ಮಾಡಿರುವಂಥದ್ದು ಹೇಗೆ ಅನ್ನಿಸ್ತು? ತುಂಬಾ ಖುಷಿ ಅನ್ಸ. ಐ ಥಿಂಕ್ ಗೊತ್ತಾಯ್ತು ಎಷ್ಟು ಕಷ್ಟ ಇದೆ ನಿಮ್ ಕೆಲಸ ಅಂತ. ಲೈಕ್ ಡಬ್ಬಿಂಗ್ ಅಲ್ಲೂ ಅಷ್ಟೇ ರೂಪೇಶ್ ಅವ್ರು ಹೇಳ್ತಿದ್ರು, ಇಲ್ಲ ಹೈ ಪಿಚ್ ಬರ್ಬೇಕು. ನಾನು ಯೂಶಲಿ ವಾಯ್ಸ್ ತುಂಬಾ ಸಾಫ್ಟ್, ಬಟ್ ಅದ್ ಪಿಚ್ ಜಾಸ್ತಿ ಲೌಡ್ ಆಗಿ ಬರ್ಬೇಕು. ಆ ಒಂದು ಫೋರ್ಸ್ ಇರಬೇಕು. ಯಾಕಂದ್ರೆ ಏನೋ ಒಂದು ಸಂದೇಶನ ನಾವು ಆಡಿಯನ್ಸ್ಗೆ ಕೊಡ್ತಿದ್ವಿ ಅಂದ್ರೆ, ನ್ಯೂಸ್ ಥ್ರೂ ಕೊಡ್ತಿದೀವಿ ಅಂದ್ರೆ ಅದು ಅವ್ರಿಗೆ ರೀಚ್ ಆಗಬೇಕು. ಸೊ ಡಿಫ್ರೆಂಟ್ ಆಗಿರೋ ಪಾತ್ರ ಆ್ಯಂಡ್ ತುಂಬ ಚಾಲೆಂಜಿಂಗ್ ಪಾತ್ರ ಅಂತಲೇ ಹೇಳ್ಬೋದು. ನನಗೆ ನಿಮ್ಮೆಲ್ಲರ ಕಷ್ಟ ನನಗೆ ಗೊತ್ತಾಯ್ತು. ಥ್ಯಾಂಕ್ ಯು. ಈ ಸಿನಿಮಾ ನೋಡಿದಾಗ ನನಗಂತೂ ಕಂಪ್ಲೀಟ್ ಪ್ಯಾಕೇಜ್ ಅಂತ ಅನ್ನಿಸ್ತು. ತಾಯಿ ಸೆಂಟಿಮೆಂಟ್ ಇದೆ, ಜೊತೆಗೆ ರಾಜಕೀಯ ಇದೆ, ಚುನಾವಣೆ ಇದೆ, ಒಂದು ಲವ್ ಸ್ಟೋರಿ ಇದೆ, ಆಕ್ಷನ್ ಸೀನ್ ಇದೆ, ಕಾಮಿಡಿ ಅಂತೂ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಇದೆ. ಇದನ್ನೆಲ್ಲ ನಿಭಾಯಿಸೋದು ಎಷ್ಟು ಸವಾಲಿನ ಕೆಲಸ ಆಗಿತ್ತು? ಒಂದೇನು ಅಂತಂದ್ರೆ, ಒಂದು ರಾಜಕೀಯದ ಕಥೆ ಹೇಳೋವಂಥದ್ದು. ರಾಜಕೀಯದ ಕಥೆ ಅಂತ ಹೇಳೋದಕ್ಕಿಂತ ಒಂದು ಊರಿನ ಕಥೆ. ರಾಜಕೀಯ ಅನ್ನೋದು ಕೆಲವರು ಹೇಳ್ತಾರೆ ನಮಗ್ ರಾಜಕೀಯ ಇಷ್ಟ ಇಲ್ಲ, ನಾನು ರಾಜಕೀಯದಲ್ಲಿ ಇಲ್ಲ ಅಂತ. ಆದ್ರೆ ಅದು ಸಾಧ್ಯನೇ ಇಲ್ಲ. ಬಿಕಾಸ್ ನಾಯಕರಿಂದ ಅಲ್ಲ ರಾಜಕೀಯ, ಓಟ್ ಹಾಕುವಂತಹ ಜನರಿಂದ ರಾಜಕೀಯ. ಸೊ ಹಾಗಾಗಿ ರಾಜಕೀಯ ಅನ್ನುವಂತಹ ಒಂದು ಸರ್ಕಲ್ ಒಳಗಡೆ ಎಲ್ಲರೂ ಬರ್ತಾರೆ. ಸೊ ಹಾಗಾಗಿ ಈ ಪ್ಲಾಟ್ ಅನ್ನ ತೆಗೆದುಕೊಂಡಾಗ ಇದು ತುಂಬಾ ಸೀರಿಯಸ್ ವಿಷಯ. ಈ ರಾಜಕೀಯ ಅಂತ ಬಂದಾಗ, ಇಲೆಕ್ಷನ್ ಅಂತ ಬಂದಾಗ, ಜನರ ಸಮಸ್ಯೆಗಳು ಅಂತ ಬಂದಾಗ ಇದು ತುಂಬಾ ಸೀರಿಯಸ್ ವಿಚಾರ. ಅಂಡ್ ಕಥೆಯನ್ನು ತಗೊಂಡ್ರು ಕೂಡ ಸೀರಿಯಸ್ ಕಥೆ ಇದು. ಆದ್ರೆ ಇದನ್ನ ಸೀರಿಯಸ್ ಆಗಿ ಹೇಳಿದ್ರೆ ಯಾರಿಗೂ ಬೇಕಾಗಿಲ್ಲ. ಬಿಕಾಸ್ ಅವ್ರ ಲೈಫ್ ಅಲ್ಲಿ ಇರೋ ಟೆನ್ಷನ್ ತುಂಬಾ ಇರುತ್ತೆ ಜನರದ್ದು. ಸೊ ಅದ್ರ ಮಧ್ಯೆ ನನ್ನ ಕಥೆಲೂ ಟೆನ್ಷನ್ ಇದೆ ನೋಡಿ ಅಂದ್ರೆ ಯಾರು ನೋಡಲ್ಲ. ಅದನ್ನ ಸ್ವಲ್ಪ ಹ್ಯೂಮರಸ್ ಆಗಿ, ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಹೇಳಿದ್ರೆ ಬಹುಶಃ ಕಥೆನೂ ಅವ್ರಿಗೆ ಅರ್ಥ ಆಗುತ್ತೆ, ಮಜಾನೂ ಸಿಗುತ್ತೆ. ಈ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದಂತಹ ಸ್ಕ್ರಿಪ್ಟ್ ಇದು. ಖುಷಿ ಏನು ಅಂತಂದ್ರೆ ಕಾಮಿಡಿನೂ ವರ್ಕ್ ಆಗಿದೆ, ನಗ್ನಗ್ತಾ ಎಂಜಾಯ್ ಮಾಡ್ತಾರೆ. ಬಟ್ ಒಂದೆರಡು ವಿಷಯ, ಒಂದು ಅಮ್ಮನ ಸೆಂಟಿಮೆಂಟ್ಸು, ಇನ್ನೊಂದು ಎಂಡಲ್ ಬರುವಂತಹ ಊರಿನ ಕಥೆ, ಅದೆರಡು ನಗೋದ್ರ ಜೊತೆಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದು ತುಂಬಾ ಖುಷಿ ಇದೆ. ಬಿಕಾಸ್ ಆವಾಗ್ಲೇ ನಮ್ಮ ರೈಟಿಂಗ್ ಅರ್ಥ ಬರುವಂಥದ್ದು. ಸುಮ್ನೆ ನಕ್ಕು ಬಿಟ್ಟು ಹೋದ್ರೆ ಎಂಜಾಯ್ ಮಾಡಿದ್ರು ಹೌದು, ಆದ್ರೆ ಮನ್ಸಲ್ಲಿ ಏನೋ ಉಳಿಬೇಕು, ಮನ್ಸಲ್ಲಿ ಏನೋ ಕಾಡಬೇಕು, ಅದಾದ್ಮೇಲೆ ಏನೋ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಇದೆಲ್ಲಾನು ಆಗ್ತಾ ಇದೆ ಅಂತಂದ್ರೆ ಬರ್ದಿರೋದು ಒಂದ್ ಸ್ವಲ್ಪನಾದ್ರೂ ಸರಿಯಾಗಿದೆ ಅಂತ ಅರ್ಥ. ನಿಮ್ಮ ಪಾತ್ರವನ್ನ ಹೇಳೋದಾದ್ರೆ 2 ಶೇಡ್ ಕಾಣಿಸುತ್ತೆ. ಅಂದ್ರೆ ಎಕ್ಸ್ಚೇಂಜ್ ಅಂತರ ಆಗೋ ತರ, ಸ್ಟಾರ್ಟಿಂಗ್ ಒಂಥರ, ಎಂಡ್ ಅಂದ್ರೆ ಮಧ್ಯ ಇನ್ನೊಂಥರ, ಎಂಡ್ ಇನ್ನೊಂಥರ. ಇದು ಹೇಗಿತ್ತು ಅಂತ ಅಂದ್ರೆ ಪ್ಲೇ ಮಾಡೋದು ಹೇಗಿತ್ತು? ಅಂದ್ರೆ ಇದು ಈ ತರ ಕ್ಯಾರೆಕ್ಟರ್ಗಳು ಹಲವಾರು ಊರುಗಳಲ್ಲಿ ಇರ್ತಾರೆ. ಕೆಲವೊಂದ್ಸಲ ಆ ಮೊದಲ ಅರ್ಧದಲ್ಲಿ ಇದ್ದಂತಹ ಪಾತ್ರವಾಗಿ ಉಳಿತಾರೆ ಜೀವನ ಪೂರ್ತಿ.
ಕೆಲವೊಂದ್ಸಲ ಏನಾಗುತ್ತೆ, ನಮ್ಮ ಊರಲ್ಲಿ ಇಂತಹ ಘಟನೆಗಳಾದಾಗ ಇದು ಎಷ್ಟೋ ಕಡೆಗಳಲ್ಲಿ ಆದಂತಹ ವಿಚಾರ. So ನಾವು ಬರೀತಾ ಹೋದಂಗೆ ನಮಗೆ ನಮ್ಮೂರಲ್ಲೇ ಈ ತರ ಒಂದು ಬ್ರಿಡ್ಜಿನ ಕಥೆ ಆಗಿದೆ ಅಂತ ಗೊತ್ತಾಯ್ತು. ಅದು ಇನ್ನೂ ಹೆಲ್ಪ್ ಆಯ್ತು ನಮ್ಗೆ ಈ ಕಥೆಯನ್ನ ಇನ್ನೂ ಡೆವಲಪ್ ಮಾಡೋದಕ್ಕೆ. ಸೊ ನನ್ನ ಪಾತ್ರ ಅಂತ ಬಂದಾಗ ಎಷ್ಟೋ ಜನ ಆ ಸಿನಿಮಾದಲ್ಲಿ ಸತ್ಯ ಯಾವ ರೀತಿ ಬದಲಾಗ್ತಾನೆ, ಆ ಒಂದು ತೊಂದರೆಗಳು ಬಂದಾಗ ಆ ತರ ಆಗ್ತಾರೆ. ಕೆಲವೊಬ್ರು ಕಂಫರ್ಟೇಬಲ್ ಝೋನ್ ಅಲ್ಲೇ ಇದ್ದು ತೊಂದರೆಗಳು ಬಂದ್ರು ಮೊದಲಾರ್ಧದಲ್ಲಿ ಇದ್ದಂತಹ ಸತ್ಯನ ಪಾತ್ರ ಏನಿದೆ ಅದೇ ಎಂಡ್ ತನಕನೂ ಆಗ್ಬಿಡುತ್ತೆ ಜೀವನ. ಸೊ ನನ್ನ ಒಂದು ಉದ್ದೇಶ ಏನು ಅಂತಂದ್ರೆ, ಅಂತಹ ಪರಿಸ್ಥಿತಿಗಳು ಬಂದಾಗ ಈ ಸಿನಿಮಾದಲ್ಲಿ ಸತ್ಯ ಹೇಗೆ ಬದಲಾಗ್ತಾನೆ, ಸತ್ಯ ಹೇಗೆ ಜನರಿಗೋಸ್ಕರ ಬದಲಾಗ್ತಾನೆ, ಅದು ರಿಯಲ್ ಲೈಫಲ್ಲೂ ಆದ್ರೆ ತುಂಬಾ ಚೆನ್ನಾಗಿರುತ್ತೆ, ಸಮಾಜ ಚೆನ್ನಾಗಿರುತ್ತೆ. ನಾವು ಹೇಳಕ್ ಹೊರಟಿರೋದು ಅದೇನೆ. ಇವಾಗ ರಾಜಕೀಯ ಅಂತ ಬಂದಾಗ ನಾವೊಬ್ಬ ನಾಯಕನನ್ನ ಇಷ್ಟಪಡ್ತೀವಿ, ಆಯ್ಕೆ ಮಾಡ್ಕೋತೀವಿ. ಆದ್ರೆ ಅವನ್ ತಪ್ಪು ಮಾಡಿದಾಗ ಏನೋ ಒಂದು ರೀಸನ್ ಕೊಟ್ಟಿಲ್ಲ ಅವ್ನ್ ಸರಿ ಅಂತ ವಾದ ಮಾಡ್ತೀವಿ. ಅದಾಗಬಾರ್ದು ಅನ್ನೋದೇ ಕತೆ ಆಕ್ಚುಲಿ. ಓಕೆ, ಈಗ ಆರಂಭದಲ್ಲೇ ಅಂದ್ರೆ ಹುಡುಗನ ನೋಡಕ್ ಬರುವಂತದ್ದು, ಹುಡುಗಿ ರಿಜೆಕ್ಟ್ ಮಾಡೋದು, ಅದನ್ನೆಲ್ಲ ಒಂದು ವಾಸ್ತವ, ಒಂದು ಸತ್ಯಕ್ಕೆ ಹತ್ರವಾಗುವಂತೆ ತುಂಬಾ ನೀಟಾಗಿ ತೋರಿಸಿದೀರಾ. ಅದೆಲ್ಲ ಹೇಗನ್ನಿಸ್ತು ನಿಮ್ಗೆ? ಅದು ನಿಜ ಅಂತ ನನ್ಗೆ ಗೊತ್ತಿಲ್ಲ. ಅಂದ್ರೆ ತುಂಬಾ ಕಡೆ ಆತರ ಆಗಿದೆ, ಅಂದ್ರೆ ಹೆಣ್ಮಕ್ಳಿಗೆ ಹಾಗ್ ಅನ್ಸುತ್ತೆ. ನಾನು ತುಂಬಾ ಏನಾದ್ರು ಹೇಳ್ಬಿಟ್ರೆ ರೂಪೇಶ್ ಶೆಟ್ಟಿ ಅವ್ರು ಬೈತಾರೆ. ಹೌದು, ಗೊತ್ತಿಲ್ಲ ನನ್ಗೆ ಆತರ ಆಗಿದ್ಯಾ ಅಂತ. ಬಟ್ ಡೈರೆಕ್ಟರ್ ನನ್ಗೆ ಈ ತರ ಇಷ್ಟು ತನಕ ಆತರ ಎಕ್ಸ್ಪೀರಿಯನ್ಸ್ ಆಗಿಲ್ಲ ಅಂತ ನಾನು ಇದುವರೆಗೆ ಆಗಿಲ್ಲ. ಮನೇಲಿ ಹುಡುಗನ ಹುಡುಕಿಲ್ಲ ಇಲ್ಲ, ಹುಡುಕಿಲ್ಲ ನಿಜ ಹೇಳ್ಬೇಕು ಅಂದ್ರೆ. ಬಟ್ ನನ್ಗೆ ಅದು ಒನ್ ಆಫ್ ಮೈ ಫೇವ್ರೆಟ್ ಸೀನ್. ಅಂಡ್ ಇನ್ಫ್ಯಾಕ್ಟ್ ನನ್ಗೆ ಜಾಸ್ತಿ ಜನ ಮಾತಾಡಿರೋ ಅಂತ ಸೀನ್ ಅದೇನೆ. ಲೈಕ್ ಅವ್ರು ಇಷ್ಟಪಟ್ಟಿರೋ ಸೀನ್, ನಾನು ಕಾಣಿಸ್ಕೊಂಡಿರೋ ರೀತಿ ಆಗ್ಲಿ ಅಥವಾ ಮೈನ್ಯೂಟ್ ಎಕ್ಸ್ಪ್ರೆಷನ್ಸ್ ಇಷ್ಟ ಆಗಿರೋ ಸೀನ್ ಅದೇನೆ. ಐ ಥಿಂಕ್ ಅದು ಸೀನ್ ಮಾಡೋಗ್ಲೂ ನನ್ಗೆ ಖುಷಿ ಆಯ್ತು. ಎಸ್ಪೆಷಲಿ ಅದು ನಾನು ಇವಾಗ ಹೇಳಕ್ ಆಗಲ್ಲ, ಆ ಜ್ಯೂಸ್ ಏನು ಚಿಕ್ಕದು ಒಂದು ಜ್ಯೂಸ್ ಇದೇನು ಸ್ಟಾರ್ಟಿಂಗ್ ಅಲ್ಲಿ ಬರುತ್ತೆ ಗೊತ್ತಾ, ತುಂಬಾ ಜನರ ಫೇಸ್ ಅಲ್ಲಿ ನಗು ನೋಡಿದೆ ನಾನು. ಐ ಥಿಂಕ್ ದೇ ಎಂಜಾಯ್ಡ್ ದಟ್ ಪರ್ಟಿಕ್ಯುಲರ್ ಥಿಂಗ್. ಸೊ ನನ್ಗೆ ಆ ಸೀನ್, ಐ ಮೀನ್ ಇಟ್ಸ್ ಒನ್ ಆಫ್ ಮೈ ಫೇವ್ರೆಟ್. ಅಂದ್ರೆ ನಮಗೆ ಆ ಸೀನ್ ಇಂದ ತುಂಬಾ ತೊಂದರೆ ಆಗಿತ್ತು ಇವರಿಂದ. ಬಿಕಾಸ್ ಅಲ್ಲೊಂದು ಟ್ರೇ ಇಟ್ಕೊಂಡು ಆ ಟ್ರೇ ನಮ್ಮ ಹತ್ರ ಇದ್ದಿದ್ದೆ 2, ಅದನ್ನ ಹೊಡಿಬೇಕಿತ್ತು. ನಾನೆಲ್ಲ ಹೇಳಕ್ ಆಗಲ್ಲ, ಬಟ್ ಒಂದನ್ನ ನಮಗೆ ಹೇಳ್ದೇನೆ ಹೊಡೆದ್ಬಿಟ್ರು. ಸೆಟ್ ಇರ್ಲಿಲ್ಲ ಅಲ್ಲಿ, ನನಗೆ ಗೊತ್ತಿರ್ಲಿಲ್ಲ ರಿಯಾಕ್ಷನ್ ಅಂದ್ರ ಹೊಡಿಯಕ್ಕಿತ್ತು ಅಂತ ನಾನು ಹೊಡೆದ್ಬಿಟ್ಟೆ. ಆಮೇಲೆ ಎಲ್ಲ ಬಂದ್ ಹೇಳ್ತೀವಿ ಹೊಡೆದೇ ಬಿಟ್ರ ಅಂತ. ನಾನು ಅಯ್ಯೋ ಹೌದು ಅಂತ. ಸೇಫರ್ ಸೈಡ್ಗೆ ನಂದೇನೋ ಆಗುತ್ತೆ ಅಂತ ಗೊತ್ತಿಲ್ಲ. ಕ್ಯಾಲ್ಕುಲೇಷನ್ ಅಲ್ಲಿ ಒಂದೇ ತರ 2 ತಗೊಂಡ್ಬಂದಿದ್ವಿ ಟ್ರೇ, ಅದಕ್ಕೆ ಬಚಾವಾದ್ವಿ. ಇಲ್ಲ ಅಂತಂದ್ರೆ ಶಾರ್ಟೇಜ್ ಆಗ್ತಿರ್ಲಿಲ್ಲ, ನಮ್ಗಿಂದ ಸಮಸ್ಯೆ ಆಗ್ತಾ ಇತ್ತು. ನನಗಿನ್ನೂ ನೆನಪಿದೆ, ಸಾಹೋ, ಪ್ರಭಾಸ್ ಅವರ ಸಾಹೋ ರಿಲೀಸ್ ಆದಾಗ ಗಿರ್ಗಿಟ್ ನೋಡಕ್ಕೆ ಜನ ಬಂದಿರುವಂಥದ್ದು. ಸಾಹೋ ನೋಡಕ್ಕೆ ಬರ್ತಾರೆ ವೀಕ್ಷಕರು, ಆಮೇಲೆ ಗಿರ್ಗಿಟ್ ನೋಡುವಂಥದ್ದು. ಆ ಜರ್ನಿಯಿಂದ ಇಲ್ಲಿವರೆಗೆ ಈಗ ಕನ್ನಡ ಚಿತ್ರರಂಗದಲ್ಲಿ ಕೂಡ ಗುರುತಿಸ್ಕೊಳ್ಬೇಕು ಅಂತ ತುಂಬಾ ಆಸೆ ಇತ್ತು, ಅದೀಗ ನೆರವೇರಿದೆ. ಹೇಗೆ ಅನಿಸ್ತಾ ಇದೆ? ತುಂಬಾ ಖುಷಿ ಆಗುತ್ತೆ. ಬಿಕಾಸ್ ನಾನು ನನ್ನ ಏನು ಜರ್ನಿ ಶುರು ಮಾಡಿದಾಗ ನಾನು ಯಾವತ್ತೂ ಒಂದು ಅಂದ್ರೆ ತುಂಬಾ ಸಿನಿಮಾ ಮಾಡ್ತೀನಿ ಅನ್ನೋಂಥ ಕನಸಿಂದ ಮಾಡಿದ್ದಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಏನೋ ಮಾಡ್ಬೇಕು ಅಂತ ಇತ್ತು, ಈ ಕಲಾಕ್ಷೇತ್ರದಲ್ಲಿ ಏನೋ ಮಾಡ್ಬೇಕು ಅಂತ. ಸಿನಿಮಾ ಅನ್ನೋಂತ ಅಂದ್ರೆ ಆತರ ಹುಚ್ಚಿರ್ಲಿಲ್ಲ. ಅಂದ್ರೆ ಬಿಕಾಸ್ ನಮಗೆ ಅದು ದೊಡ್ಡ ಕನಸು. ಸಿನಿಮಾ ಅನ್ನೋಂಥದ್ದು ಕನ್ಸು ಕಾಣೋದಕ್ಕೆ ಭಯ ಪಡೋವಂತ ಕನ್ಸದು. ಸೊ ಏನೋ ಒಂದು ಆಗ್ಬೇಕು ಅಂತ ಇತ್ತು. ಬಟ್ ಸಡನ್ ಆಗಿ ನಾನು ಆಂಕರ್ ಆಗಿ ತುಂಬಾ ಹೆಸರು ಮಾಡ್ತಾ ಇರೋಂಥ ಸನ್ನಿವೇಶದಲ್ಲಿ ಒಂದು ಸಿನಿಮಾ ಬಂತು. ಸಿನಿಮಾ ಬಂದಾಗ ಆ ಸೀರಿಯಸ್ನೆಸ್ ಗೊತ್ತಿರ್ಲಿಲ್ಲ, ಸಿನಿಮಾ ಇಷ್ಟು ಈಸಿಯಾಗಿ ಸಿಕ್ತಲ್ವಾ ಅಂತ. ಬಟ್ ಹೋಗ್ತಾ 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 ನನ್ಗೆ ಬ್ಯಾಕ್ ಟು ಬ್ಯಾಕ್ ಫ್ಲಾಪ್ಗಳಾದಾಗ ಅರ್ಥ ಆಯ್ತು, ಸಿನಿಮಾ ಮಾಡೋದ್ ಬೇರೆ, ಹಿಟ್ ಸಿನಿಮಾ ಮಾಡೋದ್ ಬೇರೆ ಅಂತ. ಸೊ ಆ ಟೈಮ್ ಅಲ್ಲಿ ಸಿಕ್ಕಿದಂತಹ ಬಿಗ್ಗೆಸ್ಟ್ ಹಿಟ್ ನೀವು ಹೇಳದಂತಹ ಗಿರ್ಗಿಟ್. ಸೊ ಬಹುಶಃ ಅಲ್ಲಿ ಆ ಒಂದು ಬ್ರೇಕ್ ಸಿಗದೆ ಇರ್ತಾ ಇದ್ರೆ ಸೊ ಇಲ್ಲಿ ತನಕ ಜೈ ತನಕ ಬರೋದು ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಸೊ ನಾನು ಇನ್ನು ಎಷ್ಟು ಸಿನಿಮಾ ಮಾಡ್ತೀನೋ ಗೊತ್ತಿಲ್ಲ, ಬಟ್ ಎಷ್ಟೇ ಸಿನಿಮಾ ಮಾಡಿದ್ರು ಆ ಎಲ್ಲಾ ಕ್ರೆಡಿಟು ಗಿರ್ಗಿಟ್ಗೆ ಹೋಗುತ್ತೆ. ಇಲ್ಲಿ ತನಕ ಅದು ನನ್ನ ಸಸ್ಟೈನ್ ಮಾಡ್ಕೊಂಡು ಈಗ ಬಿಗ್ ಬಾಸ್ ಹೋದ್ರು ಕೂಡ ಅದು ಒನ್ ಆಫ್ ದ ವೆರಿ ಬಿಗ್ ರೀಸನ್. ಸೊ ಜೈ ಇಷ್ಟು ಸಕ್ಸಸ್ಫುಲ್ ಆದ್ರೂ ಕೂಡ ಗಿರ್ಗಿಟ್ ನೆನಪಿದೆ ಅಲ್ವಾ, ಅದು ಸ್ಪೆಷಲ್ ಆರ್ಟಿಕಲ್ ನಾನು ಬರ್ದಿದ್ದೀನಿ ಅದನ್ನ. ಹೌದು, ಖಂಡಿತ ನೆನಪಿದೆ. ಏನಕ್ಕೆ ಅಂತಂದ್ರೆ ಈಗ ನಮ್ ತಲೆಯಲ್ಲಿ ಆ ಜನ ಬಂದಿರೋದು, ಆ ಫಸ್ಟ್ ಡೇಗೆ ಇಷ್ಟು ಜನ ಬರ್ತಾರೆ, ಆ ಎಲ್ಲ ವಿಜುವಲ್ಸ್ ಇದೆ. ಸೊ ಅದನ್ನ ಮ್ಯಾಚ್ ಮಾಡ್ತೀವಿ. ಜೈಗ್ ಬಂದಾಗ್ಲೂ ನಾವು ಗಿರ್ಗಿಟ್ ಅಷ್ಟು ಬಂದಿದ್ರು, ಇದಕ್ಕೆ ಇಷ್ಟು ಬಂದಿದ್ದಾರೆ, ಜಾಸ್ತಿ ಇದೆಯಾ ಕಮ್ಮಿ ಇದೆಯಾ ಈ ಕ್ಯಾಲ್ಕುಲೇಷನ್ಸ್ ಮಾಡ್ತೀವಿ. ಆವಾಗ ನಮ್ಗೆ ಹಿಂದೆ ಯಾವ ಸಿನಿಮಾಗೂ ಬಂದಿಲ್ಲ ಜನ. ಪ್ಯಾನ್ ಇಂಡಿಯಾ ಮೂವಿ ನೋಡಕ್ ಬಂದವರು ತುಳು ಸಿನಿಮಾ ನೋಡಕ್ ಬರ್ತಾರೆ ಅಂತಂದ್ರೆ, ಆ ತುಳು ಸಿನಿಮಾ ನೋಡ್ಕೊಂಡು ಹೋಗ್ತಾರೆ ಅಂತಂದ್ರೆ ಸಣ್ಣ ವಿಷಯನ? ಹೌದು, ಅದಕ್ಕೆ ಅದು ಸ್ಪೆಷಲ್. ಬಿಕಾಸ್ ಈಗ ನಮ್ ತಲೆಯಲ್ಲಿ ಗೊತ್ತಿದೆ ನಮ್ದು 2 ಸಿನಿಮಾಗ್ ಜನ ಬಂದಿದ್ದಾರೆ ಅಂತ. ಇನ್ನೊಂದು ಸಿನಿಮಾಗ್ ಬರ್ತಾ ಇದಾರೆ. ಈಗ ಜೈಗ್ ಜನ ಬರ್ತಾ ಇದ್ರು ಕೂಡ ನಮ್ಗೆ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದೆ, ಜನ ಬರ್ತಾರೆ ಅಂತ. ಆವಾಗ ಯಾವ ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ. ನಮ್ಗೆ ಒಂದು ಶೋ ಹೌಸ್ಫುಲ್ ಆದ್ರೆ ಸಾಕು ಅಂತ ಇತ್ತು.
ಸೊ ಅದು ಯಾವಾಗ್ಲೂ ಮೆಮೊರೇಬಲ್. ಸೊ ಆ ಒಂದು ಫಸ್ಟ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ, ನಮ್ಮ ಖಾಲಿ ಥಿಯೇಟರ್ಗಳು ಒಂದ್ಸಲ ಫುಲ್ ಆಗುವಂತ ಒಂದು ಲೈಫ್ ನಲ್ಲಿ ಸಿಕ್ಕಿದಂತಹ ಒಂದು ಅದ್ಭುತವಾದಂತಹ ಕ್ಷಣ ಅದು. ಸೊ ಜೈ ಎಷ್ಟೇ ದೊಡ್ಡ ಹಿಟ್ ಆದ್ರೂ ಗಿರಿಗಿಟ್ನ ಆ ಒಂದು ಇಮೋಷನ್ ಇದೆ ಅಲ್ವಾ, ಅದನ್ನ ಮ್ಯಾಚ್ ಮಾಡಕ್ ಸಾಧ್ಯ ಇಲ್ಲ. ಮಂಗಳೂರಿನವರೇ ಆದಂತಹ ನಟ ಸುನೀಲ್ ಶೆಟ್ಟಿ ಅವರು ನಿಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರುವಂಥದ್ದು. ನಾನು ಸುನೀಲ್ ಶೆಟ್ಟಿ ಅವರು ಆ್ಯಕ್ಟ್ ಮಾಡ್ತಾರೆ ಅಂತಂದ ಪಾಸಿಟಿವ್ ಇರುತ್ತೋ ನೆಗೆಟಿವ್ ಇರುತ್ತೋ ಹೇಗಿರುತ್ತೆ ಅಂತ ಅಂದ್ಕೊಂಡಿದ್ದೆ. ಆ ನಂತರದಲ್ಲಿ ಅವರ ಪಾತ್ರ ಹೇಗಿದೆ, ಅವ್ರು ರಿಯಲ್ ಆಗಿ ಹೇಗಿದ್ದಾರೆ ಅದನ್ನೇ ತೋರಿಸಿದ್ದೀರಾ. ಅವರಿಗೆ ತುಳುನಾಡಿನ ಸಂಸ್ಕೃತಿ, ಸಂಪ್ರದಾಯ, ಆಚಾರ ವಿಚಾರದ ಮೇಲೆ ಎಷ್ಟು ಒಲವಿದೆ ಅದನ್ನ ಸಂಭಾಷಣೆ ಮೂಲಕ ಜೊತೆಗೆ ಚಿತ್ರಕಥೆ ಮೂಲಕ ತೋರಿಸುವಂತಹ ಪ್ರಯತ್ನವನ್ನ ಮಾಡಿದ್ರಿ. ಅದು ಹೇಗಿತ್ತು? ಅವರಿಗೆ ಅದೆಷ್ಟು ಖುಷಿ ಕೊಡ್ತು ವೈಯಕ್ತಿಕವಾಗಿ? ಇಲ್ಲ, ಅವರು ಅದನ್ನ ಆಯ್ಕೆ ಅಂದ್ರೆ ಅವ್ರಿಗೆ ತುಂಬಾ ಜನ ಹೋಗ್ಬಿಟ್ಟು ಅಪ್ರೋಚ್ ಆಗಿದ್ದಾರೆ ಒಂದು ತುಳು ಸಿನಿಮಾ ಮಾಡಿ ಅಂತ. ಬಿಕಾಸ್ ಅವರೆಲ್ಲೋ ಹೇಳ್ಕೊಂಡಿದ್ರು ಒಂದು ತುಳು ಸಿನಿಮಾ ಮಾಡೋದಕ್ಕಿದೆ ಒಂದು ಅಂತ. ಬಟ್ ಅವ್ರು ಕಾಯ್ತಾ ಇದ್ದಿದ್ ಪಾತ್ರ ಯಾವ್ದು ಅಂತಂದ್ರೆ ಒಂದು ಫುಲ್ ಫ್ಲೆಜ್ ಅಲ್ಲಿ ಒಂದು ಕರೆಕ್ಟ್ ಆಗಿರುವಂತ ಕ್ಯಾರೆಕ್ಟರ್ ಮಾಡ್ಬೇಕು. ಇಲ್ಲ ಅಂತಂದ್ರೆ ಅವ್ರು ಯಾವ ಕ್ಯಾರೆಕ್ಟರ್ ಮಾಡ್ತಾರೆ ಅದರಿಂದ ಸಿನಿಮಾ ನೋಡುವಂತಹ ಜನರಿಗೆ ಒಂದ್ ಸ್ವಲ್ಪನಾದ್ರೂ ಪಾಸಿಟಿವ್ ಇನ್ಫ್ಲುಯೆನ್ಸ್ ಆಗ್ಬೇಕು ತುಳುನಾಡಿನ ಬಗ್ಗೆ ಅಂತ. ಸೊ ನನ್ನ ಪುಣ್ಯಕ್ಕೆ ನಾನು ಹಿಂದೆ ಸರ್ಕಸ್ ಇಲ್ಲ ಬೇರೆ ಯಾವ್ದು ಪ್ರಾಜೆಕ್ಟ್ ಅವ್ರಿಗೆ ಅಪ್ರೋಚ್ ಮಾಡ್ತಾ ಇದ್ರೆ ಮೇ ಬಿ ಅವ್ರು ನೋ ಹೇಳ್ಬೋದಾಗಿತ್ತು. ಬಿಕಾಸ್ ಅವ್ರಿಗೆ ಆ ಕ್ಯಾರೆಕ್ಟರ್ಗಳು ಇಷ್ಟ ಆಗ್ತಾ ಇತ್ತೋ ಗೊತ್ತಿಲ್ಲ. ಬಟ್ ಈ ಕ್ಯಾರೆಕ್ಟರ್ ಹೆಂಗಿತ್ತು ಅಂತಂದ್ರೆ ಅವ್ರು ಬಂದು ನಮ್ಮ ಊರಿನ ಬಗ್ಗೆ ಮಾತಾಡುವಂಥದ್ದು, ಊರಿನ ಜನರಿಗೆ ತೊಂದರೆ ಆದಾಗ ಮಾತಾಡುವಂಥದ್ದು, ಅಂಡ್ ಅವರಿಂದ ಜನರಿಗೆ ಪಾಸಿಟಿವ್ ಇನ್ಫ್ಲುಯೆನ್ಸ್ ಆಗುತ್ತೆ. ಹೌದೌದು. ಅದ್ ಹೆಂಗೋ ಆ ಟೈಮಿಂಗ್ ಅಲ್ಲೇ ಅವ್ರಿಗೆ ನನ್ನ ಕತೆ ಹೇಳೋ ತರ ಆಯ್ತು. ಸೊ ಅದೇ ದಟ್ ಇಸ್ ದ ಓನ್ಲಿ ರೀಸನ್. ನನ್ನ ಪರಿಚಯನೂ ಸರಿಯಾಗಿ ಇರ್ಲಿಲ್ಲ ಅವ್ರಿಗೆ. ಸೊ ಆ ಕತೆ ಕೇಳಿ ಅವ್ರ ಪಾತ್ರ ಹಿಂಗೆ ಅಂತ ಹೇಳಿದಾಗ್ಲೇ ಓಕೆ ಇದಾದ್ರೆ ನಾನು ಮಾಡ್ತೀನಿ ಅಂತ ಒಪ್ಕೊಂಡ್ರು. ಈಗಲೂ ಅದನ್ನ ನಂಬೋದಕ್ಕಾಗಲ್ಲ. ಬಿಕಾಸ್ ನನಗೆ ಯಾವುದೇ ಕನೆಕ್ಷನ್ ಇಲ್ಲದೆ ನಾನು ಸುಮ್ಮನೆ ಹೋಗಿರೋದು. ಏನೋ ಒಂದು ನನ್ಗೆ ಅಪಾಯಿಂಟ್ಮೆಂಟ್ ಸಿಕ್ತು ಅಂತ ಸುಮ್ಮನೆ ಮಾತಾಡೋಣ, ಹೋದ್ರೆ ಆದ್ರೆ ಆಗುತ್ತೆ, ಇಲ್ಲಾಂದ್ರೆ ಅಟ್ಲೀಸ್ಟ್ ಒಂದು ಫೋಟೋ ಸಿಗುತ್ತಲ್ವಾ ಅಂತ ಹೋಗಿದ್ದು. ಇವತ್ತು ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ದಾರೆ, ಪ್ರಮೋಷನ್ ಸ್ಟೋರೀಸ್ ಆಗ್ತಿದ್ದಾರೆ. ಲೈಫ್ ಅಲ್ಲಿ ಅಷ್ಟು ದೊಡ್ಡ ಕ್ರೌಡ್ ನೋಡಿಲ್ಲ ನನ್ನ ಫಂಕ್ಷನ್ಗೆ ಯಾವತ್ತೂ ಕೂಡ. ಸೊ ಅಂತ ಒಂದು ಪ್ರಮೋಷನ್ ಬಂದ್ರು. ಈಗಲೂ ಪಾಪ ಶೇರ್ ಮಾಡ್ತಾ ಇದಾರೆ, ಅಪ್ಡೇಟ್ ಕೇಳ್ತಾ ಇದಾರೆ, ಏನಾಯ್ತು, ಎಷ್ಟಾಯ್ತು, ಕಲೆಕ್ಷನ್ ಆಯ್ತಾ, ದುಡ್ಡು ಹಾಕಿದ್ ಬಂತ, ಇದೆಲ್ಲ ಕೇಳ್ತಾ ಇರ್ತಾರೆ. ಸೊ ದೊಡ್ಡ ಬ್ಲೆಸ್ಸಿಂಗ್ ಅದು ನಮ್ಮ ಲೈಫಲ್ಲಿ. ಈಗ ನಮ್ಮವರೇ ಹೇಳ್ತಾರೆ, ನಮ್ಮವರೇ ಸಿನಿಮಾ ಪ್ರಚಾರಕ್ಕೆ ಬರಲ್ಲ ಅಂತ ಒಂದಷ್ಟು ಕಂಪ್ಲೇಂಟ್ಗಳು ಸಿನಿಮಾ ಟೀಮಿಂದ ನಾವು ಅವಾಗ ಕೇಳ್ತಾ ಇರ್ತೀವಿ. ಇವ್ರು ಮುಂಬೈನಲ್ಲಿ ಇದ್ಕೊಂಡು ಟ್ರೇಲರ್ ರಿಲೀಸಿಗೆ ಬಂದಿರುವಂತದ್ದು ಮತ್ತೆ ತುಂಬಾ ಹೊತ್ತು ಮಾತಾಡಿದ್ದಾರೆ. ಹೌದು, ಟ್ರೇಲರ್ ರಿಲೀಸ್ ಅಲ್ಲಿ ಅದನ್ನು ನೋಡಿದೆ ನಾನು. ಹೌದು, ಖಂಡಿತ ನೀವು ಹೇಳ್ದಂಗೆ ನೋಡಿ, ನಮ್ಮ ಸಿನಿಮಾದಲ್ಲೂ ತುಂಬಾ ಜನ ಇದಾರೆ ಪಾಪ, ಅವರೆಲ್ಲ ಬಿಸಿ ಇದಾರೆ. ಅವ್ರಿಗೂ ಅಂದ್ರೆ ಇಷ್ಟು ಜನ ಆರ್ಟಿಸ್ಟ್ ಇದಾರೆ, ಅವ್ರಿಗೂ ಬರಕ್ ಆಗ್ತಿಲ್ಲ. ಬಟ್ ಸುನಿಲ್ ಶೆಟ್ಟಿ ಅವರು ಮುಂಬೈಯಲ್ಲಿ ಇದ್ದು ಅಷ್ಟೊಂದು ಸಿನಿಮಾಗಳು ಮಾಡ್ತಿದ್ದಾರೆ, ಇವಾಗ ಅಷ್ಟು ಬಿಸಿ ಇದಾರೆ, ಆದ್ರೂ ಬಂದು ಹೋಗಿದ್ದಾರೆ. ಇನ್ನೊಂದು ಹೇಳಿದ್ದಾರೆ, ಇನ್ನೊಂದ್ಸಲ ಬರ್ತೀನಿ ಸಿನಿಮಾ ನೋಡೋದಕ್ಕಿದೆ ನನಗೆ ಅಂತ. ಸೊ ಅದು ಅವರ ಆ ಒಂದು ಏನಂತಾರೆ, ಒಂದು ಪ್ರಾಡಕ್ಟ್ ಮೇಲೆ ಇರುವಂತಹ ಒಂದು ಪ್ರೀತಿ, ಅಥವಾ ಒಂದು ಒಳ್ಳೆ ಸಿನಿಮಾ ಆದಾಗ ಅದನ್ನ ನಾನು ಮೇಲೆತ್ತಬೇಕು ಅನ್ನೋಂತ ಒಂದು ಪ್ರೀತಿ ಕಾಣಿಸುತ್ತೆ. ಬಿಕಾಸ್ ಅವ್ರು ₹1 ಇಸ್ಕೊಂಡಿಲ್ಲ ನಮ್ಮ ಹತ್ರ. ಸೊ ಅವ್ರು ಆಕ್ಟ್ ಮಾಡೋದೇ ದೊಡ್ಡ ವಿಷಯ. ಅದ್ರಲ್ಲಿ ಮತ್ತೆ ಬಂದು ಸಪೋರ್ಟ್ ಮಾಡೋದು, ಅದು ಬಹುಶಃ ಒಬ್ಬ ನಟ ಸೂಪರ್ ಸ್ಟಾರ್ ಅಲ್ಲ, ಒಬ್ಬ ಒಳ್ಳೆ ವ್ಯಕ್ತಿಯಿಂದ ಮಾತ್ರ ಹಂಗ್ ಮಾಡಕ್ ಸಾಧ್ಯ. ಹೌದು. ನಿಮ್ಮ ಸಿನಿಮಾದ ಪಾತ್ರ ಜೊತೆಗೆ ಕಾಸ್ಟ್ಯೂಮ್ ತುಂಬಾ ಚೆನ್ನಾಗಿದೆ. ಸಿಂಪಲ್ ಹುಡುಗಿಯಾಗಿ ಕಾಣಿಸ್ಕೊಂಡಿದ್ದೀರಾ, ಅದಕ್ಕೆ ತಕ್ಕಂತೆ ಕಾಸ್ಟ್ಯೂಮು ಹೇಗನ್ನಿಸ್ತು ಸಿನಿಮಾ ಎಕ್ಸ್ಪೀರಿಯನ್ಸ್ ಎಲ್ಲ? ಫಸ್ಟ್ ಆಫ್ ಆಲ್ ನನ್ನ ಮದರ್ ಟಂಗ್ ಅಲ್ವಾ, ಮಾತೃಭಾಷೆ. ಸೊ ಅದು ಒಂದು ಖುಷಿ ನನಗೆ, ಯಾಕಂದರೆ ತುಳು ಸಿನಿಮಾ ಮಾಡಬೇಕು ಅನ್ನೋದು ತುಂಬ ಆಸೆ ಇತ್ತು ನನಗೆ. ಆ್ಯಂಡ್ ಇಂಥ ಒಳ್ಳೆ ಟೀಮ್ ಸಿಕ್ಕಿದ್ದು, ಐ ಥಿಂಕ್ ಐ ಆಮ್ ಟ್ರೂಲಿ ಬ್ಲೆಸ್ಡ್. ಇವಾಗ ಹೇಗೆ ರೂಪೇಶ್ ಅವ್ರಿಗೆ ಗಿರ್ಗಿಟ್ ಎಷ್ಟು ಸ್ಪೆಷಲ್ ಅಂತ ಹೇಳಿದ್ರು, ಐ ಥಿಂಕ್ ನಾನು ಇನ್ನು ಮುಂದೆ ಎಷ್ಟೇ ಸಿನಿಮಾಗಳು ಮಾಡಿದ್ರು ಐ ಥಿಂಕ್ ಈ ಸಿನಿಮಾ ನಂಗೆ ತುಂಬ ಸ್ಪೆಷಲ್ ಆಗಿರುತ್ತೆ ಫಾರ್ ಅ ಲಾಟ್ ಆಫ್ ರೀಸನ್ಸ್. ಆ್ಯಕ್ಚುಲಿ ನಾನು ಸಿನಿಮಾ ಬಿಗಿನಿಂಗಿಂದ ಹೇಳ್ಕೊಂಡು ಬಂದಿದ್ದೀನಿ, ನಾನು ಈ ಸಿನಿಮಾನ ನಮ್ಮ ಪಪ್ಪಗೆ ಡೆಡಿಕೇಟ್ ಮಾಡಿರೋದು ಅಂತ. ಆ್ಯಂಡ್ ಇವಾಗ ಜನ ಬರ್ತಿರೋದು ನೋಡುವಾಗ, ಜನರಿಗೆ ಖುಷಿ ಆಗ್ತಿರೋದು ನೋಡುವಾಗ ಸಿನಿಮಾದ ಬಗ್ಗೆ, ಐ ಥಿಂಕ್ ಎಲ್ಲೋ ಒಂದು ಕಡೆ ಅಪ್ಪಗೆ ಸಿಕ್ಕಾಪಟ್ಟೆ ಖುಷಿ ಆಗ್ತಿರ್ಬೋದು ಈ ಥರದೊಂದು ರೆಸ್ಪಾನ್ಸ್ ನೋಡೋಕ್ಕೆ. ಆ್ಯಂಡ್ ಒಂದು ಸಿಂಪಲ್ ಪಾತ್ರ ಆದರೂ ಕೂಡ ಎಷ್ಟು ಟೈಮಲ್ಲಿ ನಾನು ಸ್ಕ್ರೀನಲ್ಲಿ ಬಂದಿದ್ದೀನಿ ಅದಷ್ಟೂ ಜನ ಇಷ್ಟಪಡ್ತಿದ್ದಾರೆ, ತುಂಬ ಪಾಸಿಟಿವ್ ಆಗಿ ತಗೊಂಡಿದ್ದಾರೆ. ಅಂದರೆ ಇನ್ಫ್ಯಾಕ್ಟ್ ನಂದು ರಿಪೋರ್ಟರ್ ಇದನ್ನು ಜಾಸ್ತಿ ಇಷ್ಟಪಟ್ಟಿದ್ದಾರೆ ಜನ. ಅಂದರೆ ಅಷ್ಟು ನ್ಯಾಚುರಲ್ ಆಗಿ ಮಾಡಿದ್ದೀರಾ ಆ್ಯಕ್ಟಿಂಗ್ ಅಂತ ಅಂದಿದ್ದಾರೆ. ಐ ಥಿಂಕ್ ಇಟ್ಸ್ ವೆರಿ ಸ್ಪೆಷಲ್ ಫಾರ್ ಮೀ. ಫಸ್ಟ್ ಆಫ್ ಆಲ್ ಎಷ್ಟೇ ಕನ್ನಡ ಸಿನಿಮಾ ಮಾಡಿದ್ರು, ಬೇರೆ ಭಾಷೆ ಮಾಡಿದ್ರು, ತುಳು ಸಿನಿಮಾ ಅಂದರೆ ಅದು ನಮ್ಮ ಒಂದು ಭಾಷೆ, ಅದು ಪ್ರೀತಿ, ನನ್ನ ಭಾಷೆದ ಮೇಲೆ ಇರೋ ಪ್ರೀತಿ. ಫೈನಲಿ ಅದು ನನಗೆ ನನ್ನ ಭಾಷೆಯಲ್ಲಿ ಡಬ್ ಮಾಡೋದಾಗಲಿ, ಅಲ್ಲಿ ಶೂಟಿಂಗಲ್ಲಿ ನಮ್ಮ ಭಾಷೆಯಲ್ಲಿ ಮಾತಾಡೋದಾಗಲಿ, ಐ ಥಿಂಕ್ ಫಾರ್ ಎವರ್ ಸ್ಪೆಷಲ್ ಆಗಿರುತ್ತೆ ಇದು. ನೈಸ್.
ಅರವಿಂದ್ ಬೋಳಾರ್ ಅವ್ರು ಇರ್ಬೋದು, ಜೊತೆಗೆ ನವೀನ್ ಪಡೀಲ್ ಇರ್ಬೋದು, ಅವ್ರ ಜೊತೆಗಿನ ಕಾಮಿಡಿ ಟೈಮಿಂಗ್ ಎಲ್ಲ ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ನಾವು ಮಜಾ ಟಾಕೀಸ್ ನಲ್ಲಿ ನವೀನ್ ಅವ್ರನ್ನ ನೋಡಿರುವಂತದ್ದು ಗುಂಡು ಮಾಮ ಆಗಿ. ನಾನು ನಿಜ ಅನ್ಕೊಂಡೇ ಇರ್ಲಿಲ್ಲ ಈ ರೀತಿ ಪಾತ್ರವನ್ನು ಇವರು ಇಷ್ಟೊಂದು ಚೆನ್ನಾಗಿ ನಿಭಾಯಿಸಿದ್ದಾರೆ ಅಂತ. ನನಗೆ ಬೇರೆದೇ ಆದಂತಹ ನವೀನ್ ಅವರು ಕಾಣಿಸಿದ್ದು ಹೇಗಿತ್ತು? ಇಲ್ಲ, ನವೀನ್ ಡಿ ಪಡೀಲ್ ಅವರು ಅವ್ರನ್ನ ಅಂದ್ರೆ ಕಾಮಿಡಿಯನ್ ಆಗಿ ತುಂಬಾ ಜನ ನೋಡಿದ್ದಾರೆ, ಎಷ್ಟೋ ವರ್ಷಗಳಿಂದ ನಗಿಸ್ಕೊಂಡು ಬಂದಿದ್ದಾರೆ ಕೂಡ. ಆದ್ರೆ ನಾನು ಯಾವತ್ತೂ ನಂಬೋದು ಅವರು ಕಾಮಿಡಿ ಚೆನ್ನಾಗಿ ಮಾಡ್ತಾರೆ ಹೌದು, ಬಟ್ ಅದಕ್ಕಿಂತ ಒಂದು ಲೆವೆಲ್ ಮೇಲೆ ಈ ಇಮೋಷನಲ್ ಕ್ಯಾರೆಕ್ಟರ್ಸ್ ತುಂಬಾ ಚೆನ್ನಾಗಿ ಪ್ಲೇ ಮಾಡ್ತಾರೆ. ಅಂಡ್ ಅವ್ರೊಂದ್ ರೀತಿಯಲ್ಲಿ ವರ್ಸಟೈಲ್ ಆಕ್ಟರ್ ಅವರು. ನೀವು ಕಾಮಿಡಿ ಕೊಟ್ಟರು ಮಾಡ್ತಾರೆ, ಸೀರಿಯಸ್ ಕೊಟ್ಟರು ಮಾಡ್ತಾರೆ, ಒಂದು ಸೀರಿಯಸ್ ಕ್ಯಾರೆಕ್ಟರ್ ಕೊಟ್ಟು ನಗಿಸ್ತಾರೆ ಅದರಲ್ಲಿ. ಅಂಡ್ ಈ ಸಿನಿಮಾದಲ್ಲಿ ಅವ್ರು ಮಾಡಿದಂತಹ ಪಾತ್ರ ಏನಿದೆ, ಬಹುಶಃ ಅದನ್ನ ನಾನು ಯಾರು ಕೊಟ್ಟರು ಅಷ್ಟು ಪರ್ಫೆಕ್ಟ್ ಆಗಿ ಮಾಡಕ್ ಆಗ್ತಾ ಇತ್ತು ಅಲ್ವೋ ಗೊತ್ತಿಲ್ಲ. ಬಿಕಾಸ್ ಅವ್ರು ಅದನ್ನ ಒಂದು ರೀತಿಯಲ್ಲಿ ಒಳಗ್ ತಗೊಂಡಿದ್ದಾರೆ, ಅದನ್ನ ಜೀವಿಸಿದ್ದಾರೆ ಆ ಪಾತ್ರನ. ಅಂಡ್ ನಮ್ದು ಒಂದು ಸಿಚುವೇಶನ್ ಬರುತ್ತೆ, ಒಂದು ಹಗ್ ಮಾಡೋ ಒಂದು ಸಿಚುವೇಶನ್ ಬರುತ್ತೆ. ಸೊ ಲಿಟ್ರಲಿ ನನಗೆ ನನ್ನ ಅಪ್ಪನ್ನ ಹಗ್ ಮಾಡ್ದಂಗೆ ಫೀಲ್ ಆಗಿದೆ. ಬಿಕಾಸ್ ಆ ನ್ಯಾಚುರಲ್ ಆಂಬಿಯನ್ಸ್ ಅವ್ರು ಕ್ರಿಯೇಟ್ ಮಾಡ್ತಾ ಇದ್ರು. ಸೊ ಅವ್ರು ಹೆಂಗೆ ಅಂತಂದ್ರೆ ಅದಕ್ಕೆ ಪ್ರಿಪ್ರೇಷನ್ಗೂ ಟೈಮ್ ಕೊಡ್ತಾ ಇದ್ರು. ಅವ್ರು ಸ್ವಲ್ಪ ಫ್ರೀಯಾಗಿ ಹೇಳ್ತಾ ಇದ್ರು, ಅಂದ್ರೆ ಈ ತರ ಸಿಚುವೇಶನ್ಸ್ ಬಂದಾಗ ಏನ್ ಮಾಡ್ಬೇಕು ನಾವು, ಸೊ ಈ ಇಮೋಷನ್ ಹೆಂಗ್ ತರಬೇಕು, ಎಲ್ಲಿಂದ ತಗೊಂಡ್ಬರ್ಬೇಕು ನಾವು. ಸೊ ನನಗಂತೂ ನನ್ನ ಆಪೋಸಿಟ್ ಪಾರ್ಟ್ ಅಲ್ಲಿ ಇರುವಂತಹ ಕ್ಯಾರೆಕ್ಟರ್ ಬಗ್ಗೆನೂ ಗೊತ್ತಿರುತ್ತೆ, ಬಿಕಾಸ್ ನಾನು ಡೈರೆಕ್ಟರ್ ಆಗಿರೋದ್ರಿಂದಾಗಿ. ಸೊ ಹಾಗಾಗಿ ಅದರ ಆಳ ಏನು, ಅದರ ಅಳತೆ ಏನು ಅದು ನನಗೆ ಗೊತ್ತಿರುತ್ತೆ. ಬಟ್ ನಮ್ಮ ಡಿಸ್ಕಷನ್ ಆ ಸೀನ್ ಬಂದಾಗ ಸೊ ನಾವು ತುಂಬಾ ಟೈಮ್ ತಗೊಂಡಿದ್ವಿ. ಬಿಕಾಸ್ ಆ ಲೈಟ್ ಮೂಡ್ ಇರ್ಬೋದು, ಅದಕ್ಕೆ ಮುಂಚೆ ನಾವು ತುಂಬಾ ಮಾತಾಡ್ಕೊಂಡಿದ್ದು ಏನು ಅಂತಂದ್ರೆ ಸೀನ್ ಬಗ್ಗೆ ಅಲ್ಲ. ಸೊ ಅಲ್ಲಿ ಆ ಸ್ಪಾಟ್ ಅಲ್ಲಿ ಒಬ್ಬ ಅಪ್ಪ ಮಗ ಇದೆಷ್ಟೋ ಜನ ಹತ್ತಿದ್ದಾರೆ. ನನಗೆ ಖುಷಿ ಏನು ಅಂತಂದ್ರೆ ಎಷ್ಟೋ ಜನ ನನ್ನ ಹತ್ರ ರಾಶಿ ಗಟ್ಟಲೆ ಅದ್ರ ಫುಟೇಜಸ್ ಇದೆ. ಅಪ್ಪಂದಿರು ಕಣ್ಣೀರ್ ಹಾಕಿದ್ದಾರೆ ಈ ಸೀನ್ಗೆ. ಅದು ಏನಕ್ಕೆ ಅಂತಂದ್ರೆ ಈಗ ನನಗೂ ನನ್ನ ಲೈಫಲ್ಲಿ ಆ ತರ ಸಿಚುವೇಶನ್ಸ್ ಇದೆ. ನನ್ನ ಅಪ್ಪನ ಹತ್ರ ಎಲ್ಲ ಮಾತಾಡ್ಬೇಕು ಅಂತ ಇದೆ, ಎಲ್ಲ ಶೇರ್ ಮಾಡ್ಕೋಬೇಕು ಅಂತ ಇದೆ. ಬಟ್ ಆಗಲ್ಲ. ನಮ್ ಜನರೇಷನ್ ಹೆಂಗೆ ಅಂದ್ರೆ 90s ಜನರೇಷನ್ ಹೆಂಗೆ ಅಂತಂದ್ರೆ ಅಪ್ಪಂದಿರು ಜಾಸ್ತಿ ನಮ್ಮ ಹತ್ರ ಮಾತಾಡಲ್ಲ, ಅಮ್ಮ ಮಾತ್ರ ಮಾತಾಡೋದು. ಈಗ ನನ್ನ ಲೈಫಲ್ಲಿ ಅಮ್ಮ ಇಲ್ಲ, ಸೊ ಹಾಗಾಗಿ ಅಪ್ಪನ ಹತ್ರನೂ ಎಲ್ಲ ಹೇಳಕ್ಕಾಗಲ್ಲ. ಸೊ ನಮ್ಗೆ ಕೆಲವೊಂದ್ಸಲ ಅನ್ಸುತ್ತೆ ಅಪ್ಪನ ಹತ್ರ ಎಲ್ಲ ಹೇಳ್ಬೇಕು, ಒಂದ್ಸಲ ಹಗ್ ಮಾಡ್ಕೋಬೇಕು. ಒಂದ್ಸಲ ಅಪ್ಪನು ಇಮೋಷನಲ್ ಆಗಿ ನಮ್ಮ ಹತ್ರ ಏನಾದ್ರು ಏನ್ ಮಗ ಕಷ್ಟ ಇದೆಯಾ ನಿನಗೆ, ಲೈಫಲ್ಲಿ ತೊಂದರೆ ಆಗ್ತಾ ಇದೆಯಾ. ಇವಾಗ ನಾನು ಹಂಗೆ ಲೈಫಲ್ಲಿ ಏನೇ ಕಷ್ಟ ಇಲ್ಲ ಅಪ್ಪ ಸಕ್ಕದಾಗಿದೆ ಹಂಗೆ ಹೇಳ್ತೀನಿ. ಬಿಕಾಸ್ ನನಗೆ ಆ ಧೈರ್ಯ ಇಲ್ಲ ಅಪ್ಪನಿಗೆ ನಾನು ನನ್ನ ಸಮಸ್ಯೆನ ಹೇಳಿ ಅವ್ರು ಹೆಂಗ್ ಫೀಲ್ ಮಾಡ್ಕೋತಾರೆ, ಈ ಎಲ್ಲ ಕ್ಯಾಲ್ಕುಲೇಷನ್ಸ್. ಸೊ ಆ ಸೀನ್ ಆಕ್ಚುಲಿ ನನ್ನ ಲೈಫ್ ಸೀನ್ ಆಗಿತ್ತು. ಅದು ಬರೆಯುವಾಗ್ಲೂ ಅದ್ರ ಇನ್ಫ್ಲೂಯೆನ್ಸ್ ಇರ್ಬೋದು, ನಾವು ಬರೆದಾಗ ಹಂಗ್ ಬರೋದಕ್ಕೂ ನನ್ನ ಲೈಫ್ ಇನ್ಫ್ಲೂಯೆನ್ಸ್ ಇರ್ಬೋದು. ಸೊ ಆ ಸೀನ್ ನಾನು ನನ್ನ ಅಪ್ಪನ ಅನ್ಕೋತಾ ಇದ್ದೆ. ಅಂದ್ರೆ ನನ್ನ ಅಪ್ಪನ ಜೊತೆನೂ ಈ ತರ ಬಾಂಡಿಂಗ್ ಬಂದಿಲ್ಲ. ಕೆಲವೊಂದ್ಸಲ ನೀವು ಅದ್ ನೋಡಿದ್ರೆ ಗೊತ್ತಾಗುತ್ತೆ, ಕೆಲವು ಅಪ್ಪ ಮಗ ಹೆಂಗಿರ್ತಾರೆ ಅಂತಂದ್ರೆ ಒಳಗಡೆ ಹೆವಿ ಪ್ರೀತಿ ಇರುತ್ತೆ, ತೋರಿಸ್ಕೊಳ್ಳಲ್ಲ. ಬಟ್ ಕೆಲವು ಘಟನೆ ಹೆಂಗಾಗುತ್ತೆ ಅಂತಂದ್ರೆ ಆ ಕಟ್ಟೆ ಒಡೆದು ಬಿಡುತ್ತೆ. ಸೊ ಆವಾಗ ಬರುವಂತ ರಿಯಾಕ್ಷನ್ ಆ ಸೀನಲ್ಲಿ ಇರುವಂತದ್ದು. ಬಹುಶಃ ಅದು ನವೀನ್ ಡಿ ಪಡೀಲ್ ಅವರು ಆಗಿರೋದಕ್ಕೆ ಜನರ ಕಣ್ಣಲ್ಲಿ ನೀರು ಬಂದಿದೆ ಅಂತ ಹೇಳ್ಬೋದು ನಾನು. ಕೆಲವೊಮ್ಮೆ ಅಪ್ಪ ತುಂಬಾ ಬೈಯುವಾಗ ಅಪ್ಪ ಬೈತಾರೆ ಅಂತ ಅನ್ಸುತ್ತೆ, ಆ ಬೈಯೋದ್ರ ಹಿಂದಿನ ಪ್ರೀತಿ ಏನು ಅಂತ ನಮಗೆ ಆರಂಭದಲ್ಲಿ ಗೊತ್ತಾಗಲ್ಲ, ಇವಾಗ ಯಾವಾಗ್ಲೋ ಒಂದಿನ ಗೊತ್ತಾಗತ್ತೆ. ಹೌದು. ತಾಯಿ ಎಪಿಸೋಡ್ ಅಂತೂ ಅಂದ್ರೆ ನನಗೆ ತುಂಬಾ ಕನೆಕ್ಟ್ ಆಯ್ತು. ಈಗ ತಾಯಿ ವಿಚಾರ ಬಂದಾಗ ನಾವು ಏನೋ ತಿಂಡಿ ಮಾಡಿದ್ವಿ ಅಂತಂದ್ರೆ ಯಾರು ತಿಂತಾರೆ, ನಾನು ಅಲ್ಲಿ ತಿನ್ಕೋತೀನಿ ಇಲ್ಲಿ ತಂದ್ಕೋತೀನಿ ಅಂತ ಹೇಳಿ ಒಂಥರ ಅಸಡ್ಡೆ ಮಾಡಿ ಮಾತಾಡ್ತೀವಿ ನಾವು. ಬಟ್ ಆ ಸೀನ್ ಅಂತೂ ತುಂಬಾ ಬ್ಯೂಟಿಫುಲ್ ಆಗಿ ಬಂದಿದೆ. ಅದು ಅಂದ್ರೆ ನಾನೆಲ್ಲೂ ರಿವೀಲ್ ಮಾಡಿಲ್ಲ. ಅದು ಏನಕ್ಕೆ ಅಂತಂದ್ರೆ ಈಗ ನನ್ನ ಅದು ಯಾರೇ ರೈಟರ್ ಇರ್ಲಿ, ಯಾರೇ ಸಿನಿಮಾ ಬರ್ದಾಗ ನಿಮ್ಮ ಬ್ಯಾಕ್ ಆಫ್ ದ ಮೈಂಡ್ ಇರೋಂತ ವಿಚಾರಗಳೇ ಬರವಣಿಗೆ ಆಗುತ್ತೆ. ಬಿಕಾಸ್ ನೀವು ನೋಡದೇ ಇರೋವಂಥದ್ದು, ನೀವು ಕೇಳದೇ ಇರೋವಂಥದ್ದನ್ನ ಬರೆಯೋದಕ್ಕೆ ಸಾಧ್ಯನೇ ಇಲ್ಲ. ಕಲ್ಪನೆ ಮಾಡಿದ್ರು ಏನೋ ಒಂದು ಅಂಶ ಇರುತ್ತೆ ನಿಮ್ ಲೈಫ್ ಅಲ್ಲಿ ನಡೆದಿರೋವಂಥದ್ದು. ಇವಾಗ ತಾಯಿ ಎಪಿಸೋಡ್ ಬಂದಾಗ ನನಗೂ ಕನೆಕ್ಟ್ ಆಗುತ್ತೆ, ಅಥವಾ ನಾನು ಬರ್ದಿರೋದಕ್ಕೂ ನನ್ನ ಲೈಫ್ಗೂ ಸಾಮ್ಯತೆ ಇದೆ. ನನ್ನ ತಾಯಿನೂ ಲಾಸ್ಟ್ 1 ತಿಂಗಳು ಹುಷಾರಿಲ್ದೆ ಅವ್ರೊಂದು ಸಡನ್ ಬೆಳಿಗ್ಗೆ ನಾನು ಎದ್ದಾಗ ತಾಯಿ ತೀರ್ಕೊಂಡಿದ್ರು. ಅವ್ರು ಚೆನ್ನಾಗೇ ಇದ್ರು, ಹೆಲ್ದಿಯಾಗೇ ಇದ್ರು, ಬೆಳಿಗ್ಗೆ ಎದ್ದಾಗ ತೀರ್ಕೊಂಡಿದ್ದಾರೆ. ಅವ್ರಿಗೆ ಅವ್ರಿಗೆ ಸ್ವಲ್ಪ ಬೇರೆ ಇಶ್ಯೂಸ್ ಇತ್ತು. ಸೊ ನಾನು ಅವ್ರ ಹತ್ರ ಸರಿಯಾಗಿ ಮಾತಾಡ್ತಾನೂ ಇರ್ಲಿಲ್ಲ. ಸೊ ಅವರು ತಿನ್ಸೋದಕ್ ಬರ್ತಾ ಇದ್ರು. ಇವಾಗ ಸಿನಿಮಾದಲ್ಲಿ ಅದನ್ನ ಎಕ್ಸಾಕ್ಟ್ ಆಗಿ ಹೇಳಕ್ ಆಗಿಲ್ಲ, ಬಟ್ ಬಿಕಾಸ್ ಆ ತರ ಸಿಚುವೇಶನ್ಸ್ ಇಲ್ಲ ಅಲ್ಲಿ. ಬಟ್ ಆ ವಿಷಯಗಳು ನನ್ನ ಲೈಫಲ್ಲೂ ನಡೆದಿದೆ. ಅಮ್ಮ ಪ್ರೀತಿ ತೋರಿಸಿದಾಗ ನಾವೇನೋ ಅನ್ಕೋತೀವಿ, ಇನ್ನೂ ತುಂಬಾ ವರ್ಷಗಳು ಒಟ್ಟಿಗೆ ಇರ್ತೀವಿ, ಆ ಅಮ್ಮನ ಪ್ರೀತಿನ ಅರ್ಥ ಮಾಡ್ಕೊಳ್ಳಲ್ಲ. ಅಥವಾ ಇವಾಗ ಅಮ್ಮ ಏನೋ ಪ್ರೀತಿಯಿಂದ ಹೇಳಿದಾಗ ನಮ್ ಒಳಗಡೆ ಪ್ರೀತಿ ಇದ್ರು ಕೂಡ ರಿಯಾಕ್ಟ್ ಮಾಡಲ್ಲ ಪ್ರೀತಿನಲ್ಲಿ. ಬಿಕಾಸ್ ನಾವು ಗ್ರಾಂಡೆಡ್ ಆಗಿ ತಗೊಂಡಿರ್ತೀವಿ, ನಾಳೆನೂ ಇರ್ತಾರಮ್ಮ, ನಾಳೆಗೂ ಇರ್ತಾರೆ, ಅಂತ ಸಿಚುವೇಶನ್ಸ್ ಬಂದಾಗ ತೋರ್ಸೋಣ ಅಂತ.
ಬಟ್ ಈ ಸಿನಿಮಾದಲ್ಲಿ ಒಂದು ಖುಷಿ ಏನು ಅಂತಂದ್ರೆ ಮೊನ್ನೆ ಒಬ್ರು ಆಡಿಯನ್ಸ್ ಓಡ್ಕೊಂಡ್ಬಂದು ಹೇಳಿದ್ರು, ನಾನು ಇನ್ಮೇಲೆ ಅಮ್ಮನ ಫೋನ್ ಬಂದಾಗ ನಾನು ಏನೇ ಕೆಲಸ ಇದ್ರು ನಾನು ಅಮ್ಮನ ಫೋನ್ ಒಂದು ಎತ್ತೀನಿ ಅಂತ. ಇವಾಗ ಜಸ್ಟ್ ಫೋನ್ ಬಂದಿತ್ತು, ನಾನು ಎತ್ತಿರ್ಲಿಲ್ಲ, ಬಟ್ ನಾನು ಇನ್ ಮುಂದೆ ತಪ್ಪು ಮಾಡಲ್ಲ ಅಂತ. ನಮ್ಮ ಉದ್ದೇಶನೂ ಅದೇ. ಅಂದ್ರೆ ಸಿನಿಮಾ ಸಿನಿಮಾ ಅಂದ್ರೆ ಕೇವಲ ನೀವು ನಗ್ತೀರಾ ಹೋಗ್ತೀರಲ್ಲ. ನೀವು ನೋಡಿ ಮನೆ ಹೋಗ್ಬಿಟ್ಟು ಇವಾಗ ಒಬ್ಬ ಅಮ್ಮ ಡೈಲಿ ಬುದ್ಧಿವಾದ ಹೇಳ್ತಿರ್ತಾರೆ, ಮಕ್ಳು ಕೇಳಲ್ಲ. ಬಿಕಾಸ್ ಅವ್ರಿಗೆ ಪ್ರೀತಿ ಇದೆ, ಬಟ್ ಪ್ರೀತಿ ಇದ್ರು ಕೂಡ ಅಮ್ಮ ಡೈಲಿ ಇರ್ತಾರಲ್ವ ಅನ್ನೋ ಒಂದು ಆ ಒಂದು ಟೇಕನ್ ಫಾರ್ ಗ್ರಾಂಟೆಡ್ ಅನ್ನೋ ಅಂತ ಫೀಲ್ ಇರುತ್ತೆ. ಸೊ ಸಿನಿಮಾ ನೋಡಿದಾಗ ಎಲ್ಲೋ ಒಂದು ರೀಕಾಲ್ ಆಗುತ್ತೆ, ಓ ನಾನು ಅಮ್ಮನ ಹಂಗ್ ಮಾಡ್ತಾ ಇರ್ತೀನಿ ಅಂತ. ಮನೆಗೆ ಹೋದಾಗ ಮೇ ಬಿ ಸಿನಿಮಾ ನೋಡಿ ಮನೆಗೆ ಹೋದಾಗ ಅವ್ನ ರಿಯಾಕ್ಷನ್ ಏನಾದ್ರೂ ಚೇಂಜ್ ಆದ್ರೆ, ಅಮ್ಮನ ಹತ್ರ ಒಂದ್ 2 ಮಾತು ಚೆನ್ನಾಗಿ ಆಡಿದ್ರೆ, ಅದಕ್ಕಿಂತ ದೊಡ್ಡ ಖುಷಿ ಏನಿದೆ. ಇದು ಎಷ್ಟು ಕಲೆಕ್ಷನ್ ಮಾಡ್ತೋ ಅನ್ನೋಂಥದ್ದು ಸೆಕೆಂಡ್ರಿ. ಅಟ್ ಲೀಸ್ಟ್ ಅವ್ನ ಮನ್ಸಲ್ಲಿ ಒಂದು ಏನೋ ಒಂದು ಪಾಸಿಟಿವ್ ಇಫೆಕ್ಟ್ ಮಾಡ್ತಲ್ಲ, ಅದೇ ನಿಜವಾದ ಬರವಣಿಗೆಯ ಒಂದು ಶಕ್ತಿ ಅನ್ಕೋತೀನಿ. ಇನ್ಫ್ಯಾಕ್ಟ್ ಒಂದು ಫ್ಯಾಮಿಲಿ ಒಬ್ರು ಅಮ್ಮ ಹೇಳಿದ್ರು, ನಮ್ ಇಡೀ ಫ್ಯಾಮಿಲಿ ಮಕ್ಳು, ಚಿಕ್ಕ ಮಕ್ಳು ಎಲ್ರು ಹತ್ವಿ ನಾವು ಆ ಸೀನ್ಗೆ, ಪ್ರತಿಯೊಬ್ರು ಕಣ್ಣೀರ್ ಹಾಕಿದೀವಿ, ನಮ್ಗೆ ಕಣ್ಣೀರ್ ಸ್ಟಾಪ್ ಮಾಡಕ್ ಆಗಿಲ್ಲ ಅಂತಂದ್ರು. ಐ ಥಿಂಕ್ ಆ ಸೀನ್ ತುಂಬಾ ಜನ ಕನೆಕ್ಟ್ ಮಾಡಿದ್ದಾರೆ. ಐ ಥಿಂಕ್ ಅದಕ್ಕೆ ಎಲ್ಲೋ ನನಗೂ ಕನೆಕ್ಟ್ ಆಯ್ತು, ಬಿಕಾಸ್ ಅಮ್ಮ ವಿಷಯದಲ್ಲಿ ಅಲ್ಲ, ನಮ್ಮ ಅಪ್ಪ ವಿಷಯದಲ್ಲಿ ನನಗೆಲ್ಲೋ ಕನೆಕ್ಟ್ ಆಯ್ತು. ಯಾಕಂದ್ರೆ ನಾನು ಎಷ್ಟೋ ಸತಿ ಅಪ್ಪಗೆ ಕಾಲ್ ಮಾಡಿದೆ, ಬೆಂಗಳೂರಲ್ಲಿ ನಾವು ಕೆಲಸದಲ್ಲಿ ಇರ್ತೀವಿ, ನಾನು ಅವರು ಹುಷಾರ್ ತಪ್ಪಿದಾಗ ಆದಾಗ ನಾನು ಅವ್ರ ಜೊತೆನೇ ಇದ್ದೆ. ಬಟ್ 1 ವಾರ ನಾನು ಬೆಂಗಳೂರು ಬಂದೆ, ನಾನು ಬೇರೆ ಸಿನಿಮಾ ರಿಲೀಸ್ ಇತ್ತು ಅಂತ. ಆ ಟೈಮಲ್ಲಿ ಅವ್ರ ಫೋನ್ ಎಲ್ಲ ನಾನು ಮಾಡಿರ್ಲಿಲ್ಲ, ಬಟ್ ಅವ್ರಿಗೆ ಲಾಸ್ಟಲ್ಲಿ ಅವ್ರ ಸ್ಪೀಚ್ ಹೊಟ್ಟೋಯ್ತು, ಅವ್ರಿಗೆ ಮಾತು ಹೋಯ್ತು. ಆ ಟೈಮಲ್ಲಿ ನಾನು ಎಷ್ಟು ರಿಗ್ರೆಟ್ ಮಾಡಿದೆ ಅಂದರೆ, ಬಿಕಾಸ್ ನನ್ಗೆ ಇವಾಗ ಮಾತಾಡಕ್ ಬೇಕು ಅಂದ್ರೂ ಅವ್ರ ವಾಯ್ಸ್ ಇರಲಿಲ್ಲ. ಸೊ ಐ ಥಿಂಕ್ ಆ ಪರ್ಟಿಕ್ಯುಲರ್ ಸೀನ್ ಎಲ್ರ ಲೈಫಲ್ಲೂ ಒಂಥರ ಚೇಂಜ್ ತಂದಿದೆ ಅಂತ ಅನ್ಕೋತೀನಿ ನಾನು. ಲೈಕ್ ಮೇ ಬಿ ನೆಕ್ಸ್ಟ್ ಟೈಮ್ ಅವ್ರ ಅಪ್ಪ ಅಮ್ಮ ಕಾಲ್ ಮಾಡಿದಾಗ ಅಥವಾ ಮೆಸೇಜ್ ಮಾಡಿದಾಗ ಅಥವಾ ಮುಂದೆ ಬಂದ್ರೂ ಐ ಥಿಂಕ್ ಇಗ್ನೋರ್ ಅಂತೂ ಅವ್ರು ಮಾಡಲ್ಲ ಅನ್ಸುತ್ತೆ. ಇಷ್ಟು ಯಾರು ಆಡಿಯನ್ಸ್ ಸಿನಿಮಾ ನೋಡಿದ್ದಾರೆ, ಐ ಥಿಂಕ್ ಬ್ಯೂಟಿಫುಲ್ ಮೆಸೇಜ್ ಅದೊಂದು. ನಿಜ ನಿಜ. ಅದು ಆಂಬ್ಯುಲೆನ್ಸ್ ಸೀನ್ ಮಾತ್ರ ಐ ಥಿಂಕ್ ನಾನು ಅದನ್ನ ಊಹೆ ಮಾಡಕ್ಕೂ ಸಾಧ್ಯ ಇಲ್ಲ ಅನ್ಸುತ್ತೆ, ಆ ತರ ಬಂದಿದೆ. ನೆಕ್ಸ್ಟ್ ಲೆವೆಲ್ ನಕ್ಕಿದೀನಿ. ಈ ರೀತಿ ಹೆಂಗ್ ಸಾಧ್ಯ ಇದು ಅಂತ. ನನ್ನ ಸಿಸ್ಟರ್ದು ಫೇವ್ರೆಟ್ ಸೀನ್ ಅದನ್ನ 1000 ಸತಿ ಹೇಳಿದ್ರು. ಎಷ್ಟ್ ನಾಕಿದೀನಿ. ಅದ್ ಹೇಗಿತ್ತು ಶೂಟಿಂಗು? ಇಲ್ಲ, ಅದು ನಮ್ದು ಶೂಟಿಂಗ್ ಇಂತ ನಮ್ಗೆ ರೈಟಿಂಗ್ ಮಜಾ ಇತ್ತು. ಬಿಕಾಸ್ ನಾವು ನಮ್ದು ಪ್ರಸನ್ನ ಶೆಟ್ಟಿ ಅಂತ ರೈಟರ್, ನಾವು ರೈಟಿಂಗ್ ಹೆಂಗ್ ಮಾಡ್ತೀವಿ ಅಂತಂದ್ರೆ ನಮ್ ಪ್ಯಾಟರ್ನ್ ಹೆಂಗೆ ಅಂತಂದ್ರೆ ನಾವ್ ಹಿಂಗ್ ಕೊಟ್ಟು ಬರೀರಿ ಅಂತ ಹೇಳಲ್ಲ, ನಾವು ಕೂತ್ಕೊಂಡಿರ್ತೀವಿ. ಒಂದ್ ಪಾತ್ರ ಅವ್ರು ಮಾಡ್ತಾರೆ, ಒಂದ್ ಪಾತ್ರ ನಾನ್ ಮಾಡ್ತೀನಿ. ಸೊ ಆ ವೇವ್ ಲೆಂತ್ ಹಿಂಗ್ ಮ್ಯಾಚ್ ಆಗುತ್ತೆ, ಏನಾಗುತ್ತೆ, ಸೊ ಅದ್ರ ಮೇಲೆ ನಮ್ ರೈಟಿಂಗ್ ಪ್ರಾಸೆಸ್ ಹೋಗುತ್ತೆ. ಸೊ ಆವಾಗ್ಲೇ ಸಖತ್ ನಕ್ಕಿದ್ವಿ ನಾವು. ಅಂಡ್ ಅದನ್ನ ಶೂಟ್ ಮಾಡ್ಬೇಕಾದ್ರೆ ಬಿಕಾಸ್ ಅರುಣ್ ಬೋಳಾರ್ ಅವರು ನಾರ್ಮಲ್ ಆಗಿ ಏನೋ ಮಾತಾಡಿದ್ರೇನೆ ಆ ಸಿಚುವೇಶನ್ ಅಲ್ಲಿ ಅದು ಬೇರೆ ನಾವು ತಗೊಂಡಿದ್ದ ಏನು ಮೆಟಡೋರ್ ಇದೆ ಅಲ್ವಾ, ಸಿನಿಮಾದಲ್ಲಿ ಹಿಂಗ್ ತೋರಿಸಿದ್ವಿ ಹಂಗೆ ಗುಜಿರಿ, ಅದು ಯಾವಾಗ ಬಂದ್ ಬೀಳುತ್ತೆ, ಯಾವಾಗ ತಳ್ಳೋದು, ಅದೊಂದು ಐಡಿಯಾ ಇರ್ತಾ ಇರ್ಲಿಲ್ಲ. ಸೊ ಅಲ್ಲಿ ಇದ್ದಂತ ಕ್ಯಾರೆಕ್ಟರ್ಗಳು ಅಂಡ್ ಅರವಿಂದ್ ಬೋಳಾರ್ ಅವರು ಅದನ್ನ ಅದು ರಿಯಲ್ ಲೈಫ್ ಅಲ್ಲಿ ಪಾತ್ರ ತರ ಮಾಡ್ತಾ ಇದ್ರು. ಸೊ ಶೂಟಿಂಗ್ ಅಲ್ಲಂತೂ ನೆಕ್ಸ್ಟ್ ಲೆವೆಲ್ ನಕ್ಕಿದ್ವಿ ನಾವು. ಸೊ ಅದನ್ನ ಸೀನ್ ಅನ್ನು ನೋಡಿದಾಗ ಇವಾಗ ಜನ ಏನ್ ನಗ್ತಾ ಇದಾರೆ ನೋಡಿ, ಯು ಆರ್ ವೆರಿ ಕಾನ್ಫಿಡೆಂಟ್. ಅಂದ್ರೆ ಈ ಸೀನ್ಗೆ ನಕ್ಕೇ ನಗ್ತಾರೆ ಜನರು ಅಂತ. ಬಿಕಾಸ್ ಅದೊಂದು ಸೀರಿಯಸ್ ವಿಷಯ ಆದ್ರೂ ಕೂಡ ಇವಾಗ ಒಬ್ರಿಗೆ ಹುಷಾರಿಲ್ಲ, ಅವ್ರನ್ನ ತಗೊಂಡು ಹೋಗ್ತಾ ಇದ್ದಾರೆ, ಬಟ್ ಸ್ಟಿಲ್ ಅದು ನಗು ಕೊಡ್ತಾ ಇದೆ ಅಂತಂದ್ರೆ ಅದು ಆ ಕಲಾವಿದರಿಗೆ ಆ ಒಂದು ಬರವಣಿಗೆಗೆ ಇರುವಂತ ಶಕ್ತಿ ಅಂತ ಹೇಳ್ತೀನಿ. ಬಟ್ ಈ ಒಂದು ಆಲೋಚನೆ ಮಾಡ್ಬೇಕು, ನಾವು ಏನ್ ಕಾಮಿಡಿ ವೇನಲ್ಲಿ ಫಸ್ಟ್ ಹಾಫ್ ಅಲ್ಲಿ ಆಂಬ್ಯುಲೆನ್ಸ್ ನ ತಗೊಂಡು ತೋರಿಸಿದ್ವಿ, ಸೇಮ್ ವೇ ಇಮೋಷನಲಿನೂ ಅದು ಕನೆಕ್ಟ್ ಆಗುತ್ತೆ. ಆಂಬ್ಯುಲೆನ್ಸ್ ಸುಮ್ನೆ ನಾವು ಕಾಮಿಡಿ ಮಾಡಿಲ್ಲ, ಅದೇ ವೇನಲ್ಲಿ ಇಮೋಷನಲಿ ಕೂಡ ಅದು ಕನೆಕ್ಟ್ ಆಗುತ್ತೆ ಆಂಬ್ಯುಲೆನ್ಸ್. ಸೊ ಎಲ್ಲೋ ಒಂದ್ ಕಡೆ ಅದು ನಗ್ಸುತ್ತೆ, ಎಲ್ಲೋ ಒಂದ್ ಕಡೆ ಅದು ಅಲ್ಸುತ್ತೆ ಕೂಡ. ಸೊ ನಮಗ್ ಖುಷಿ ಆಗುತ್ತೆ. ನಾನು ಹೆಂಗೆ ಅಂತಂದ್ರೆ ಆ ಸೀನ್ ಬಂದಾಗ ಎಲ್ಲಾ ಕಡೆ ಹೋಗ್ಬಿಟ್ಟು ನೋಡ್ತೀನಿ ಹೆಂಗ್ ನಗ್ತಾ ಇದಾರೆ. ಎಲ್ಲೂ ಆ ಸೀನ್ ಬಂದಾಗ ನಮಗ್ ಕಮ್ಮಿ ಆಗಿಲ್ಲ. ಹೌದು, ಅದೊಂದು. ಇನ್ನೊಂದ್ ಜೊತೆಗೆ ಕೃಷ್ಣಪ್ಪ ಅವ್ರ ಜೊತೆಗೆ ನೀವು ಏನು ಸಜೆಷನ್ಸ್ ಕೇಳಕ್ ಹೋಗ್ತೀರಾ ಚುನಾವಣೆಗೆ ನಿಲ್ಬೇಕು ಅಂತ, ಅದಂತೂ ನೆಕ್ಸ್ಟ್ ಲೆವೆಲ್ ಸಲಹೆಗಳು ಕೊಟ್ಟಿರುವಂತದ್ದು. ಅದಾದ್ಮೇಲೆ ಎಂಡ್ ಒಂದು ಸೀರಿಯಸ್ ಆಗಿ ಒಂದು ಲೈನ್ ಹೇಳ್ತಾರೆ. ಅಂದ್ರೆ ಅಲ್ಲಿವರೆಗೂ ಒಂಥರ ಇರತ್ತೆ, ಅವ್ರದ್ದು ಒಂದು ಲೈನ್ ಇನ್ನೊಂಥರ ಜೀವನದ ಪಾಠವನ್ನ ಹೇಳುತ್ತೆ. ಅದೊಂದು ಡೈಲಾಗು, ಅದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿ ಅನಿಸ್ತು ನನಗೆ. ಇಮಿಡಿಯೇಟ್ಲಿ ಶೇಡ್ ಚೇಂಜ್ ಆಗುವಂಥದ್ದು. ಇಡೀ ಸಿನಿಮಾದುದ್ದಕ್ಕೂ ಒಂದು ಡೈಲಾಗ್ ಆದ್ಮೇಲೆ ಶೇಡೇ ಚೇಂಜ್ ಆಗ್ಬಿಡತ್ತೆ. ಅದೇ ನಮಗೆ ಏನಂತಂದ್ರೆ ನೋಡಿ, ಈ ಸಿನಿಮಾದಲ್ಲಿರೋ ಕಥೆ ತುಂಬಾ ಆಳವಾಗಿದೆ.
ಆದ್ರೆ ಅದನ್ನ ನೀವು ಇವಾಗ ಲಾಸ್ಟ್ ಹೇಳಿರೋ ಆ ಒಂದು ಸೀರಿಯಸ್ ವಿಷಯ ಇದೆ ಅಲ್ಲ, ಅವ್ರು ಸ್ಟಾರ್ಟಿಂಗ್ ಇಂದನೇ ಕುತ್ಕೊಂಡು ಅವ್ರು ಹಿಂಗೆ ಜೀವನ ಹೀಗೆ ಅದು ಬೋಧನೆ ಮಾಡ್ತಾ ಇದ್ರೆ ಅಯ್ಯೋ ಅಂತ ತಲೆ ಕೆರ್ಕೋತಾ ಇದ್ರು. ಜನ ಏನ್ ಅನ್ಕೊಂಡ್ರು, ಓ ಇವ್ರು ಇವಾಗ ಏನೋ ಒಂದು ಸೂಪರ್ ಆಗಿರೋ ಬೋಧನೆ ಮಾಡ್ತಾರೆ ಅಂತ ಕೂತ್ಕೊಂಡ್ರು. ಬಟ್ ನಾನ್ ಕೆಲವು ಕಡೆ ನೋಡಿದೀನಿ, ಜನ ನಗೋದಕ್ಕೊಂದ್ ಸ್ವಲ್ಪ ಟೈಮ್ ತಗೋತಾರೆ, ಬಿಕಾಸ್ ಅವ್ರಿಗೆ ಅರ್ಥ ಆಗ್ತಿಲ್ಲ ಇವ್ರು ಕಾಮಿಡಿ ಸೀರಿಯಸ್ ಆಗಿ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗಿದೆ. ಒಂದ್ ಎರಡು ಡೈಲಾಗ್ ಆದ್ಮೇಲೆ ಅವ್ರಿಗೆ ಅರ್ಥ ಆಗುತ್ತೆ, ಓ ಇವ್ ಡಮ್ಮಿ ಮಗ ಅಂತ. ಬಟ್ ನಗ್ಸಿ 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 ಲಾಸ್ಟ್ ಒಂದು ಜೀವನದ ತತ್ವ ಹೇಳ್ತಾರೆ. ಅಂದ್ರೆ ಅಲ್ಲೊಂದು ವಿಷಯ ಹೇಳ್ತಾರೆ, ಅಂದ್ರೆ ನಾವು ಗೆದ್ದಿರೋರ ಹಿಂದಷ್ಟೇ ಹೋಗೋದು ಯಾವಾಗ್ಲೂ, ಬಟ್ ಸೋತಿರೋರು ಕೊಡುವಂತ ಪಾಠ ನಮಗ್ ಬೇಕಾಗಿಲ್ಲ. ಬಿಕಾಸ್ ನಾವು ಒಬ್ಬ ಗೆದ್ದಿರ್ತಾನೆ, ಒಂದ್ 1999 ಜನ ಸೋತಿರ್ತಾರೆ. ಅವ್ರು ಯಾಕೆ ಸೋತ್ರು, ಅವ್ರು ಸೋತಿದ್ ಯಾವ ಕಾರಣದಿಂದ, ಏನ್ ತಿದ್ಕೋಬೇಕು, ಇದು ಯಾವ್ದನ್ನು ನಾವು ಕೇಳಲ್ಲ. ನಾವು ಗೆದ್ದಿರೋನ ಹತ್ರ ಹೋಗ್ಬಿಟ್ಟು ಸಜೆಷನ್ಸ್ ಕೇಳ್ತೀವಿ, ಹೆಂಗ್ ಗೆದ್ರಿ ಅಂತ. ಸೊ ಅದನ್ನ ಒಂದ್ ಸ್ವಲ್ಪ ಹ್ಯೂಮರ್ ಆಗಿ ಹೇಳಿದ್ವಿ ನೋಡಿ, ಅದು ಎಷ್ಟು ಮಜಾ ಆಗುತ್ತೆ ಅಂತಂದ್ರೆ ನಗ್ತಾನೆ ಇರ್ತಾರೆ, ಸಡನ್ ಸೀರಿಯಸ್ ಆಗಿ ನೋಡ್ತಾರೆ ಆ ಲಾಸ್ಟ್ ಒಂದು ಡೈಲಾಗ್ ಬಂದಾಗ. ಸೊ ನನ್ ಪ್ರಕಾರ ನನ್ನ ವೇ ಆಫ್ ಟೆಲ್ಲಿಂಗ್ ಅದು, ನೀವು ಸೀರಿಯಸ್ ಆಗಿ ಹೇಳೋದಕ್ಕಿಂತ ಸ್ವಲ್ಪ ನಗ್ಸಿ ಎಂಡಲ್ ಒಂದು ಒಳ್ಳೆ ವಿಷಯ ಕೊಟ್ರೆ ಅದು ಎಂಜಾಯ್ ಮಾಡಿರ್ತಾರೆ, ಅದ್ರ ಒಳಗಡೆನೂ ಹೋಗಿರ್ತಾರೆ, ಆ ಒಳ್ಳೆ ವಿಷಯ ತಲೆ ಒಳಗಡೆ ಹೋಗಿರುತ್ತೆ. ನಾನು ಯಾವಾಗ ಹೀರೋಗೆ ತನ್ನ ತಪ್ಪು ಏನು ಅಂತ ಗೊತ್ತಾಗತ್ತೆ ಅಲ್ಲಿಂದ ಸೀರಿಯಸ್ ಆಗಿ ಹೋಗುತ್ತೆ ಕತೆ ಅಂತ ಅನ್ಕೊಂಡೆ, ಬಟ್ ಹಂಗಾಗ್ಲಿಲ್ಲ. ಕಿಡ್ನಾಪ್ ಇಂದ ಹಿಡಿದು ಪ್ರತಿಯೊಂದ್ರಲ್ಲೂ ಕಾಮಿಡಿ ಸೀರಿಯಸ್ ಅದಂತೂ ನನಗೆ ನಿಜವಾಗ್ಲೂ ವೀಕ್ಷಕರಾಗಿ ತುಂಬಾ ಖುಷಿ ಕೊಟ್ಟಿರುವಂತದ್ದು. ಅದೇ ಇವಾಗ ಈ ಸ್ಕ್ರಿಪ್ಟ್ ಅಲ್ಲಿ ಇದ್ದಂತಹ ಚಾಲೆಂಜ್ ಏನು ಅಂತ, ಇದು ತುಂಬಾ ಚಾಲೆಂಜಿಂಗ್ ಸ್ಕ್ರಿಪ್ಟ್. ನೀವು ಸಿನಿಮಾ ನೋಡಿದಿರಾ, ಇದನ್ನ ನೀವು ಒಂದು ಕಥೆ ಅಂತ ಯಾರಿಗಾದ್ರೂ ಹೇಳಿದ್ರೆ ಈ ಸಿನಿಮಾದ ಕಥೆ ಇದು, ಈ ಊರಲ್ಲಿ ಹಿಂಗಿಂಗ್ ಆಗುತ್ತೆ, ಹಿಂಗಿಂಗೆ ಅಂತಂದ್ರೆ ಇಟ್ಸ್ ಅ ವೆರಿ ಸೀರಿಯಸ್ ಸಬ್ಜೆಕ್ಟ್, ಅದ್ರಲ್ಲಿ ಏನು ನಗೋವಂಥದ್ದಿಲ್ಲ. ಸೊ ಒಂದು ರಾಜಕೀಯದ ಕಥೆಯನ್ನ ಹೇಳ್ತಿದ್ದಾನೆ ಅಂತ. ಬಟ್ ನನ್ಗಿರೋ ಚಾಲೆಂಜ್ ಏನು ಅಂತಂದ್ರೆ, ಈಗಿನ ಕಾಲಘಟ್ಟದಲ್ಲಿ ನೀವು ಸೀರಿಯಸ್ ಆಗಿ ಹೇಳಿದ್ರೆ ತುಳುವಲ್ಲಂತೂ ಅಪ್ಪಿತಪ್ಪಿನೂ ಸಿನಿಮಾ ನೋಡಲ್ಲ, ಸೀರಿಯಸ್ ಆಗಿ ಹೇಳಿದ್ರೆ. ಅಂಡ್ ಕನ್ನಡ ಅಂತ ಬಂದಾಗ್ಲೂ ಜನರಿಗೆ ನೀವೇ 2.5 ಗಂಟೆ ಸುಮ್ಮನೆ ಏನಕ್ಕೊಂದು ಕಥೆನ ಕೇಳಕ್ ಹೋಗ್ತೀರಾ, ಸೊ ಮನೋರಂಜನೆ ಆಗ್ಬೇಕು. ಸೊ ಇಲ್ಲಿದ್ದಂತಹ ಚಾಲೆಂಜು ಎಷ್ಟು ಪರ್ಸೆಂಟೇಜ್ ನಗಿಸ್ತೀರಾ, ಬಿಕಾಸ್ ತುಂಬಾನು ನಕ್ ಬಿಟ್ರೆ ಇಟ್ ವಿಲ್ ಬಿ ಅ ಕಾಮಿಡಿ ಎಂಟರ್ಟೈನರ್. ಎಂಡಿಗೆ ನಕ್ಕು ಅವ್ರಿಗೆ ಏನೋ ಅಂದ್ರೆ ಮಜಾ ಮಾಡಿದೀವಿ ಅಂತ ಬರ್ತಾರೆ. ಅಲ್ಲಿ 1% ಅಲ್ಲಿ ಒಂದು 20% ಆದ್ರೂ ವಿಷಯ ಅರ್ಥ ಆಗ್ಬೇಕು ಅವ್ರಿಗೆ. ಆ ಬ್ಯಾಲೆನ್ಸ್ ನೀವು ನೋಡಿದ್ರೆ ಎಲ್ಲೋ ಒಂದ್ ಕಡೆ ವಿಷಯ ಹೆವಿ ಅನ್ನಿಸ್ತಾ ಇದೆ ಅನ್ನೋಂತ ಟೈಮ್ಗೆ ಹ್ಯೂಮರ್ ಬರುತ್ತೆ. ಹ್ಯೂಮರ್ ಒಂದ್ ಸ್ವಲ್ಪ ನಕ್ಕು ಸಾಕಾಯ್ತು ಗುರು ಅಂತ ಅಂದಾಗ ಏನೋ ಒಂದು ಒಳ್ಳೆ ವಿಷಯ ಬರುತ್ತೆ ಅಲ್ಲಿ. ಇವಾಗ ಸುನಿಲ್ ಶೆಟ್ಟಿ ಅವ್ರ ಎಂಟ್ರಿನೂ ನೀವು ನೋಡಿ, ಒಂದ್ ಸ್ವಲ್ಪ ನಕ್ಕು ಇನ್ನೊಂದ್ ಸ್ವಲ್ಪ ಬ್ರೇಕ್ ಬೇಕು ಅನ್ನೋಂತ ಥಾಟ್ ಬರಲ್ಲ. ಬಟ್ ಆ ಟೈಮಿಂಗ್ ನಾವು ಸ್ಟಾರ್ಟ್ ಮಾಡಿದೀವಿ. ಇವಾಗ ಒಬ್ರು ವ್ಯಕ್ತಿ ಬರ್ತಾರೆ, ಅವರೊಂದು ಒಳ್ಳೆ ವಿಷಯ ಹೇಳ್ತಾರೆ ಅಂತ. ಸೊ ಆ ಗ್ರಾಫ್ ನೀವು ಸ್ಟಾರ್ಟಿಂಗ್ ಇಂದ ನೋಡಿದ್ರು ಹಂಗೆ ಇದೆ. ನಿಮ್ಮನ್ನ ನಗಿಸ್ತೀವಿ, ಏನೋ ಒಂದು ಒಳ್ಳೆ ವಿಷಯ ಹೇಳ್ತೀವಿ, ಆಮೇಲೆ ಸ್ವಲ್ಪ ನಗಿಸ್ತೀವಿ. ಆ ಟ್ರ್ಯಾಕ್ ನೋಡಿದ್ರೆ ಸುಮ್ನೆ ನಕ್ಕಿರಲ್ಲ ನೀವು, ಅದ್ರಲ್ಲೂ ಒಂದು ವಿಷಯ ಕ್ಯಾರಿ ಆಗಿರುತ್ತೆ. ಸೊ ಅಲ್ಲೊಂದು ಒಳ್ಳೆ ವಿಷಯನ ಹೇಳ್ತೀವಿ. ಸೊ ಆ ರೈಟಿಂಗ್ ಪ್ಯಾಟರ್ನ್ ನನಗೆ ತುಂಬಾ ಇಷ್ಟ ಅದ. ಆಕ್ಚುಲಿ ನೀವು ಹೇಳಿದ್ರಿ ತಾಯಿ ಸೀನ್ ಬಂದಾಗ ಬ್ಯಾಕ್ ಎಂಡ್ ಅಲ್ಲೂ ಒಂದಷ್ಟು ವಿಷಯಗಳು ಕನೆಕ್ಟ್ ಆಗತ್ತೆ, ಎಲ್ಲದನ್ನು ಹೇಳಕ್ಕಾಗಲ್ಲ, ಬಟ್ ಒಂದಷ್ಟು ವಿಷಯಗಳನ್ನ ಹೇಳುವಂತ ಪ್ರಯತ್ನ ಮಾಡ್ತೀನಿ ಅಂತ. ಎಂಡಲ್ಲಿ ಒಂದು ವಿಷಯ ಹೇಳ್ತೀರಾ, ಲವ್ ಓಕೆ ಮದ್ವೆ ಬೇಡ ಅನ್ನೋ ತರ ಏನು, ಅದಕ್ಕೂ ಏನಾದ್ರು ಸಂಬಂಧ ಇದೆಯಾ ಸರ್? ನಾವು ಅದನ್ನ ಅಷ್ಟೊಂದು ಆಲೋಚನೆ ಮಾಡಿರೋ ಅದು ಡೈಲಾಗ್ ಅಲ್ಲ. ಬಟ್ ನಾನು ಎಷ್ಟೋ ಕಡೆ ಹೋದಾಗ ಬಿಕಾಸ್ ಅದು ಲಾಸ್ಟ್ ಡೈಲಾಗ್ ಆಗಿರೋದ್ರಿಂದ ಆಡಿಯನ್ಸ್ ಹೇಳ್ತಾರೆ, ಮದುವೆ ಅಂದ್ರೆ ಲವ್ ಚೆನ್ನಾಗಿತ್ತಲ್ವ, ಮದುವೆ ಬೇಕಿರ್ಲಿಲ್ಲ ಅಲ್ವಾ ನಿನಗೆ ಅಂತ. ಅದನ್ನ ಅಷ್ಟೊಂದು ಅಂದ್ರೆ ಆ ಸಿನಿಮಾನ ಅಷ್ಟೊಂದು ಎಂಜಾಯ್ ಮಾಡಿರೋದಕ್ಕೆ ಅವ್ರಿಗೆ ಪ್ರತಿಯೊಂದು ಡೈಲಾಗ್ನ ಅಷ್ಟೊಂದು ಎಂಜಾಯ್ ಮಾಡ್ತಿದ್ದಾರೆ. ಸೊ ಅದರ ಅರ್ಥ ಅದು ಒಂದು ಹ್ಯೂಮರಸ್ ಆಗಿ ಹೇಳಿರುವಂಥದ್ದು. ಅಂದ್ರೆ ತುಂಬಾ ಜನ ನನಗೆ ಹೇಳಿರುವಂಥದ್ದಿದೆ. ಇವಾಗ ಲವ್ ಮಾಡಿ ಮದುವೆ ಆಗಿರೋ ಹತ್ರ ನನಗದೊಂದು ಕ್ಯೂರಿಯಾಸಿಟಿ. ನಾನು ಯಾವಾಗ ಕೇಳ್ತೀನಿ, ಹಿಂಗಿದೆ ಇವಾಗ ಲೈಫ್ ಮದುವೆ ಆದ್ಮೇಲೆ ಸಕ್ಕದಾಗಿದ್ಯಾ, ಇಲ್ಲ ನನಗೂ ಸ್ವಲ್ಪ ಹೇಳಿ ಅಂತ. ನನಗೂ ಹೇಳಿಲ್ಲ, ಮದುವೆ ಆದ್ಮೇಲೆ ಸಕ್ಕದಾಗಿದೆ ಗುರು, ಲವ್ಗಿಂತ ಮದುವೆ ಸೂಪರ್ ಆಗಿದೆ ಅಂತ ಯಾರು ಹೇಳಿಲ್ಲ. ಅಂದ್ರೆ ಜೆನ್ಯೂನ್ ಆಗಿ ಹೇಳಿದವರೆಲ್ಲ ಇಲ್ಲ ಗುರು, ಲವ್ ಚೆನ್ನಾಗಿತ್ತು, ಮನೆಗೆ ಬಂದ್ಮೇಲೆ ಕಷ್ಟ ಆಗಿದೆ, ಮದುವೆ ಬೇಕಿರ್ಲಿಲ್ಲ ಅಂತ. ಅದನ್ನ ಸ್ವಲ್ಪ ಹ್ಯೂಮರ್ ಆಗಿ ಹೇಳೋದಕ್ಕೆ ಹೊರಟಿದ್ವಿ ಅಷ್ಟೇ. ನಾನು ತುಂಬಾ ತಲೆ ಕೆಡ್ಸ್ಕೊಂಡೆ. ರೂಪೇಶ್ ಶೆಟ್ಟಿ ಅವರು ನನಗ್ ಗೊತ್ತಿರೋಂಗ್ ಸಿಂಗಲ್ ಆಗಿರುವಂತದ್ದು, ಯಾಕೆ ಈ ತರ ಹೇಳಿದ್ರು, ಕೊನೆಯಲ್ಲಿ ಅದೊಂಥರ ದೊಡ್ಡ ಮೆಸೇಜ್ ಕೊಡೋ ತರ ಹೇಳ್ಬಿಟ್ರಿ, ಏನ್ ವಿಷಯ ಅಂತ. ಏನೋ ಕತೆ, ರಿಯಲ್ ಕತೆ ಏನಾದ್ರು ಇದೆಯಾ? ಆಗಿಲ್ಲ, ನಾನು ಹೆಂಗ್ ಹೇಳಕ್ಕಾಗುತ್ತೆ. ಬಟ್ ಇಲ್ಲ, ನಾನು ಎಷ್ಟೋ ಜನ ಹೇಳಿರೋದನ್ನ ಹ್ಯೂಮರ್ ಆಗಿ ಹೇಳಿರೋದು. ಅದರ ಅರ್ಥ ಮದ್ವೆ ಆದ್ಮೇಲೆ ಚೆನ್ನಾಗಿರಲ್ಲ ಲೈಫ್ ಅಂತಲ್ಲ, ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಇರುತ್ತೆ. ಸೊ ಆ ಕ್ಯಾರೆಕ್ಟರ್ ಇದೆ ಅಲ್ಲ ಸತ್ಯ,
ಅವನು ಹೇಳಿರುವಂತದ್ದು ಅಂದ್ರೆ ಮದುವೆಗೆ ಮುಂಚೆ ಅವನು ತುಂಬಾ ಆರಾಮಾಗಿದ್ದ, ಇವಾಗ ರಿಸ್ಟ್ರಿಕ್ಟೆಡ್ ಆಗಿದ್ದ ಅವನು ಎಂಡಲ್ಲಿ. ನೀವು ನೋಡ್ತಾ ಇದ್ರೆ ಬೈಕಲ್ಲಿ ಏನೇನೋ ತಗೊಂಡ್ಬರ್ತಿದ್ದಾನಲ್ವ, ಎಲ್ಲ ಹೇಳಕ್ಕಾಗಲ್ಲ. ಸೊ ಅವನ ಪಾತ್ರ ಬದಲಾವಣೆ ಆಗಿದೆ ಅಂತ ಒಂದು ಇಂಡೈರೆಕ್ಟ್ ಆಗಿ ಹಿಂಟ್ ಕೊಟ್ಟಿರೋದಷ್ಟೇ. ಈಗ ನಿಮ್ಮದೇ ನಿರ್ದೇಶನ ಅಲ್ವಾ, ಯಾಕೆ ಈ ಲೈನ್ ಇಟ್ರು ಅಂತ ನಾನು ನಿಜವಾಗ್ಲೂ ತುಂಬಾ ಯೋಚನೆ ಮಾಡಿದ್ದೀನಿ. ಪ್ರಕಾರ ಏನಕ್ಕಿರ್ಬೋದು ಅದು ಗೊತ್ತಿಲ್ಲ ನನಗೆ, ನನಗೂ ಐಡಿಯಾ ಇಲ್ಲ. ಏನಾದ್ರೂ ಥಾಟ್ ಇದೆಯಾ ಇದಕ್ಕೆ ಇಟ್ಟಿರ್ಬೋದು ಏನಂತ ಅದೇ ಅರ್ಥ ಆಗ್ಲಿಲ್ಲ, ಯಾಕೆ ಇಟ್ರು ಈ ಲೈನು ಅಂತ. ಬಹುಶಃ ಮುಂದಿನ ದಿನಗಳಲ್ಲಿ ನಿಮ್ಗೇನೋ ಅಂದ್ರೆ ಸಿನಿಮಾದ ಹೇಳ್ತಾ ಇದ್ದೀನಿ, ಬೇರೆ ಏನೋ ಅಲ್ಲ, ಅದ್ರದ್ದೇನೋ ಇರ್ಬೋದು ಮುಂದಿನ ದಿನಗಳಲ್ಲಿ. ಸಿನಿಮಾದ್ದೇ? ಬಹುಶಃ ಹೌದು. ಓಕೆ, ಸಿನಿಮಾದ್ದೇ ಅಲ್ವಾ, ಪಕ್ಕ ಅಲ್ವಾ? ಸಿನಿಮಾದ್ದೇನೆ ಹಾಗಾದ್ರೆ. ಪಾರ್ಟ್ 2 ಮಾಡೋ ಪ್ಲಾನ್ ಅಲ್ಲಿ ಇದ್ರ ಏನ್ ಕತೆ? ಬಿಕಾಸ್ 100% ಮಾಡ್ತೀವಿ ಅಂತಲ್ಲ, ಬಟ್ ಅಲ್ಲೊಂದು ಒಳ್ಳೆ ಥ್ರೆಡ್ ಇದೆ. ಬಿಕಾಸ್ ಅವ್ನು ಇವಾಗ ಸಿನಿಮಾ ಎಂಡ್ ಆದಾಗ ಅವನೊಂದು ಸ್ವಲ್ಪ ಅವನ ಕ್ಯಾರೆಕ್ಟರ್ ಬದಲಾವಣೆ ಆಗಿದೆ. ಅವ್ನು ಹೆಂಗಿದ್ದ, ಫುಲ್ ಜರ್ನಿ ಸಿನಿಮಾದಲ್ಲಿ ಹೆಂಗಿದ್ದ, ಒಬ್ಬ ಬೇಜವಾಬ್ದಾರಿಯ ಹುಡುಗ ಜವಾಬ್ದಾರಿಯ ಕಡೆಗೆ ಬಂದಿದ್ದಾನೆ. ಆದ್ರೆ ಅಲ್ಲಿ ಈಗ ನಾವು ಬರಿಬೇಕಾದ್ರೆ ನಮ್ಗೆ ಗೊತ್ತಿತ್ತು ಇನ್ನೊಂದು ಏನಾದ್ರೂ ಇದ್ರ ಮುಂದುವರಿದ ಭಾಗ ಅಂತ ಬರೆಯೋದಾದ್ರೆ ಅದ್ರಲ್ಲಿ ಎಷ್ಟೋ ಆಯಾಮಗಳಿದೆ. ಈಗ ನಮಗೆ ಒಂದು ಒಳ್ಳೆ ವಿಷಯ ಇದೆ ಅಂದ್ರೆ ಅದು ಈಗ ಸಮಾಜದಲ್ಲಿ ಆಗೋವಂಥದ್ದು. ಇದು ನಾವು ಅಂದ್ಕೊಂಡಂಗೆ ಈಗ ಆಲ್ರೆಡಿ ತುಂಬಾ ದೊಡ್ಡದಾಗಿ ಜನರು ಇದನ್ನ ಆಕ್ಸೆಪ್ಟ್ ಮಾಡಿದ್ದಾರೆ. ಸೊ ಇನ್ನೂ ತುಂಬಾ ಜನ ಬಂದು ಇದನ್ನ ದೊಡ್ಡ ಲೆವೆಲ್ ಹಿಟ್ ಮಾಡಿದ್ರೆ ಬಹುಶಃ ಇದರ ಎಕ್ಸ್ಟೆಂಡೆಡ್ ವರ್ಷನ್ ಮಾಡೋವಂತ ಮನ್ಸು ಬಂದ್ರು ಬರಬಹುದು. ಓಕೆ, ಈ ಸಿನಿಮಾ ಪಾರ್ಟ್ 2 ಕೂಡ ಬರ್ಲಿ ಅಂತ ನಾನು ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್. ಮಂಗಳೂರಿನಲ್ಲಿ ಶೂಟಿಂಗ್ ಆಗಿರುವಂತದ್ದು, ನಿಮ್ಮ ಭಾಷೆ, ಹೌದು, ಅದೊಂಥರ ಪ್ರೀತಿ. ಎಲ್ಲೇ ಏನೇ ಮಾಡಿದ್ರು ಕೂಡ ನಮ್ಮೂರಲ್ಲಿ ಸಿಕ್ಕಂತಹ ಗೌರವ, ನಮ್ಮೂರಲ್ಲಿ ನಾವು ಮಾಡಿದಂತಹ ಕೆಲಸ ಯಾವಾಗ್ಲೂ ಕನೆಕ್ಟ್ ಆಗುವಂಥದ್ದು. ಹೇಗನ್ನಿಸ್ತು ಶೂಟಿಂಗ್ ದಿನಗಳು? ಯಾವ್ದಾದ್ರು ನೆನಪಿಡುವಂತಹ ಸೀನ್ ಏನಾದ್ರು ನಡೀತಾ? ಆಕ್ಚುಲಿ ನಾನು ಕಾಯ್ತಾ ಇದ್ದೆ, ಲೈಕ್ ಯುನೋ ಮಂಗಳೂರಲ್ಲಿ ತುಂಬಾ ಜನರಿಗೆ ನಾನು ಮಂಗಳೂರು ಹುಡುಗಿ ಅಂತಾನೆ ಗೊತ್ತಿರ್ಲಿಲ್ಲ. ಐ ಥಿಂಕ್ ಅದೊಂದು ಬೇಜಾರಿತ್ತು ನನಗೆ. ಯಾಕಂದ್ರೆ ನೀವ್ ಹೇಳ್ದಂಗೆ ಎಷ್ಟೇ ನಾವು ಏನೇ ಭಾಷೆ ಸಿನಿಮಾಗಳು ಮಾಡಿದ್ರು ಅಲ್ಲೊಂದು ಗುರ್ತಿಡಿಬೇಕು ಜನ, ಇವ್ರು ಮಂಗಳೂರು ಹುಡುಗಿ ಅಂತ ಹೇಳ್ಬೇಕು ಅಂತ ನಂಗೆ ತುಂಬಾ ಕಾಯ್ತಾ ಇದ್ದೆ. ಸೊ ಫೈನಲಿ ಇವಾಗ ಅದೊಂದು ಆಗ್ತಾ ಇದೆ. ನಿನ್ನ ಏರ್ಪೋರ್ಟ್ ಅಲ್ಲೂ ಎಲ್ಲ ಬಂದು ಮಾತಾಡ್ಸಿದ್ರು, ಖುಷಿ ಆಯ್ತು ಅಪ್ಪ ಫೈನಲಿ ಅಂತ. ಬಟ್ ಶೂಟಿಂಗ್ ಬಗ್ಗೆ ಹೇಳ್ಬೇಕು ಅಂದ್ರೆ ಐ ಥಿಂಕ್ ಫಸ್ಟ್ ಡೇನೇ ಲೈಕ್ ಇಟ್ ವಾಸ್ ಫುಲ್ ಪ್ಯಾಕ್ಡ್ ಸೀನ್ಸ್ ಅಂತ ಹೇಳ್ಬೋದು. ದಟ್ ಎಕ್ಸ್ಪೀರಿಯನ್ಸ್ ವಾಸ್ ರಿಯಲಿ ಗುಡ್. ಲೈಕ್ ನನಗೆ ತುಳುವಲ್ಲಿ ಡೈಲಾಗ್ ಹೇಳೋದಾಗ್ಲಿ ಅದು ಯಾವತ್ತೂ ನಾನು ಎಕ್ಸ್ಪೀರಿಯನ್ಸ್ ಆಗದೆ ಇರೋದ್ರಿಂದ ಒಂಥರ ಚಾಲೆಂಜಿಂಗ್ ಆಗಿತ್ತು. ನಾವು ಹೇಳೋದು ಲೈಕ್ ಸಿನಿಮಾ ಅನ್ನೋದು ಲೈಕ್ ಯುನೋ ಭಾಷೆ ಅನ್ನೋದು ಎಷ್ಟು ಡಿಫ್ರೆಂಟ್ ಇರುತ್ತೆ ಅಂತಂದರೆ, ಕನ್ನಡದಲ್ಲಿ ನಾವು ಏನು ಮಾತಾಡ್ತೀವಿ ಅದು ಒಂಥರ ಫೀಲ್ ಆದರೆ ತುಳುವಲ್ಲಿ ಅಲ್ಲಿ ಅಂದರೆ ಆ ಒಂದು ಆಂಬಿಯನ್ಸಲ್ಲಿ ನಮ್ಮೂರಲ್ಲಿ ಅದು ಒಂದು ಡಿಫ್ರೆಂಟ್ ಕೈಂಡ್ ಆಫ್ ಚಾಲೆಂಜ್. ಆ್ಯಂಡ್ ಫಸ್ಟ್ ಡೇ ಅಲ್ಲಿ ಐ ಥಿಂಕ್ ಹೈಯೆಸ್ಟ್ ಸೀನ್ಸ್ ಇತ್ತು ನನಗೆ ಫಸ್ಟ್ ಡೇ. ಅವತ್ತು ಆ್ಯಕ್ಚುಲಿ ನನಗೆ ಸಂಜೆ ಹೊತ್ತಲ್ಲಿ ಅದು ರೂಪೇಶ್ ಅವ್ರಿಗೂ ಗೊತ್ತಿಲ್ಲ, ಬಟ್ ಸಂಜೆ ಹೊತ್ತಲ್ಲಿ ನನಗೆ ಸಿಕ್ಕಾಪಡೆ ಜೋರು ಸೈನಸ್ ಅಟ್ಯಾಕ್ ಆಗಿತ್ತು. ನಂಗೆ ಸಿಕ್ಕಾಪಡೆ ಅಂದರೆ ಒಂದ್ಸತಿ ಮನ್ಸು ಬಂತು ಹೋಗ್ಬಿಟ್ಟು ರೂಪೇಶ್ ಅವ್ರಿಗೆ ರಿಕ್ವೆಸ್ಟ್ ಮಾಡ್ತೀನಿ ನಂಗೆ ಆಗ್ತಾ ಇಲ್ಲ ಅಂತ ಹೇಳ್ಬಿಟ್ಟು. ಬಿಕಾಸ್ ಅಷ್ಟು ಜೋರಾಗಿ ನನಗೆ ಅಂದರೆ ಏನೋ ಅದು ಗೊತ್ತಿಲ್ಲ, ಸಡನ್ನಾಗಿ ವೆದರ್ ಚೇಂಜಿಂದ ಅಂತ ಅನಿಸುತ್ತೆ. ಬಟ್ ಆದರೂ ಕೂಡ ಐ ಮೀನ್ ಲಕ್ಕಿಲಿ ದೇವ್ರ ದಯದಿಂದ ಶೂಟಿಂಗ್ ಫುಲ್ ಕಂಪ್ಲೀಟ್ ಆಯಿತು. ಬಟ್ ಆ ಫಸ್ಟ್ ಡೇನೇ ನನಗೆ ಒಂಥರ ಬೇಜಾರಾಗೋಯ್ತು, ಅಯ್ಯೋ ನಾನು ಯಾಕೆ ಹುಷಾರು ತಪ್ಪತೆ ಅಂತ. ಬಟ್ ಐ ಥಿಂಕ್ ಆನ್ ದ ಹೋಲ್ ಹೇಳ್ಬೇಕಂದ್ರೆ ನನಗೆ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು. ಆ್ಯಂಡ್ ನನಗೆ ಒಂದು ಸುನಿಲ್ ಶೆಟ್ಟಿ ಸರ್ ಜೊತೆನೂ ಒಂದು ದಿನ ಶೂಟಿಂಗ್ ಸೆಟ್ಟಲ್ಲಿ ಇರೋದಕ್ಕೆ ಒಂದು ಆಪರ್ಚುನಿಟಿ ಸಿಕ್ತು. ಆ್ಯಂಡ್ ಸರ್ ಅವರೊಂಥರ ಅವರ ಆರ ಇದೆಯಲ್ಲ, ಅದು ಒಂದೊಂದು ಸತಿ ಮರ್ತೋಗ್ತಿತ್ತು. ನಾನು ಆ ಇಡೀ ಸೀನಲ್ಲಿ ನಾನು ಕ್ಯಾಮ್ರಾದಲ್ಲಿ ಬರ್ತಿದ್ದೀನಿ ಅಂತ, ನಾನು ಅವ್ರು ಮಾತಾಡ್ತಿದ್ರೆ ಅವ್ರನ್ನೇ ನಿಂತ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ಐ ಥಿಂಕ್ ರೂಪೇಶ್ ಅವರು ಅವರ ಹಾರ್ಡ್ ವರ್ಕಿಂಗ್ ಮಾಡ್ತಾರೆ. ಐ ಥಿಂಕ್ ಅದನ್ನ ನಾನು ಹೇಳಲೇಬೇಕು. ಲೈಕ್ ಐ ಥಿಂಕ್ ನಾನು ಇಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀನಿ, ನೋ ಅಫೆನ್ಸ್ ಟು ಎನಿ ಒನ್. ಯಶ್ ಅವ್ರನ್ನ ಬಿಟ್ಟರೆ ಐ ಥಿಂಕ್ ನೆಕ್ಸ್ಟ್ ನಾನು ಇಷ್ಟು ಹಾರ್ಡ್ ವರ್ಕಿಂಗ್ ನೋಡಿದಂದರೆ ರೂಪೇಶ್ ಅವ್ರನ್ನ. ಐ ಥಿಂಕ್ ಅವ್ರ ಮುಂದೆ ನಾನು ಯಾರನ್ನು ಐ ಮೀನ್ ಸೆಕೆಂಡಾಗಿ ನಾನು ಅವ್ರಿಗೆ ಗೊತ್ತಿರೋದಿಲ್ಲ, ಬಟ್ ಈ ಒಂದು ವೀಕಲ್ಲೇ ನಾನು ಎಷ್ಟೋ ಜನರಿಗೆ ಈ ವಿಷಯನ ಹೇಳಿದೆ. ಬಿಕಾಸ್ ಈ ಥರ ಹಾರ್ಡ್ ವರ್ಕಿಂಗ್ ವ್ಯಕ್ತಿ ಐ ಥಿಂಕ್ ಇನ್ನಷ್ಟು ಸಿನಿಮಾಗಳು ಮಾಡಬೇಕು, ಅವ್ರು ಇಲ್ಲಿ ಉಳಿಬೇಕು. ಬಿಕಾಸ್
ಪ್ರತಿಯೊಂದರಲ್ಲೂ ಅವ್ರ ಒಂದು ಸಿಂಗಲ್ ಮ್ಯಾನ್ ಆಗಿ ವರ್ಕ್ ಮಾಡ್ತಾರೆ. ಸೆಟ್ಟಲ್ಲೂ ಅಷ್ಟೇ. ಇನ್ಫ್ಯಾಕ್ಟ್ ನಂದು ಇವ್ರದ್ದು ಕಬಡ್ಡಿ ಸೀನ್ ಇದ್ದಾಗ ಲಿಟ್ರಲಿ ಅವ್ರು ಅಲ್ಲಿ ಆ ಕಡೆ ಕ್ಯಾಮ್ರಾಯಿಂದ ನಿಂತ್ಕೊಂಡು ಡೈರೆಕ್ಷನ್ ಮಾಡ್ತಿದ್ದಾರೆ, ಅಲ್ಲೇ ಡ್ರೆಸ್ ಕಾಸ್ಟ್ಯೂಮ್ ಟಕ್ ಟಕ್ ಅಂತ ಚೇಂಜ್ ಮಾಡಿದ್ರು, ಬಂದ್ರು ನನ್ನ ಜೊತೆ ಸೀನ್ ಮಾಡಿದ್ರು, ಮತ್ತೆ ಹೋದ್ರು. ಲಾಟ್ ಅದಕ್ಕೂ ತುಂಬಾ ಎನರ್ಜಿ ಬೇಕು. ನೀವು ಹೇಳ್ದಂಗೆ ಅವ್ರಿಗೆ ಇರೋ ಎನರ್ಜಿ ನಂಗೆ ಗೊತ್ತಿಲ್ಲ. ಅವ್ರು ಏನ್ ಆಂಕರಿಂಗ್ ಮಾಡ್ತಾರೆ, ಡೈರೆಕ್ಷನ್, ಆಕ್ಟಿಂಗ್. ಇಲ್ಲ ಏನು ಆಗಲ್ಲ ಇವ್ರು ಏನ್ ತಿಂತಾರ ಅನ್ನೋದು ನನ್ಗೂ ಕ್ಯೂರಿಯಾಸಿಟಿ ಇದೆ. ಹೇಳಿ ಸರ್, ಏನ್ ತಿಂತೀರಾ? ಇಲ್ಲ, ಕೆಲವೊಂದ್ಸಲ ಏನು ತಿಂದಿರಲ್ಲ, ಬಟ್ ಡೈರೆಕ್ಷನ್ ಆಗಿರೋದ್ರಿಂದಾಗಿ ನಾನು ಆಕ್ಟರ್ ಅನ್ನೋದು ಮರ್ತೋಗ್ಬಿಡುತ್ತೆ. ಬಿಕಾಸ್ ನಮ್ಗೊಂದು ಟಾರ್ಗೆಟ್ ಇರುತ್ತೆ. ಸೊ ದುಡ್ಡು ಜಾಸ್ತಿ ತಿನ್ಬಾರ್ದು ಅಲ್ಲಿ ಆ ಸೀನು ಅಂತ. ಬಟ್ ಇವ್ರ ಎನರ್ಜಿ, ಇವರು ನಿಜವಾಗ್ಲೂ ಎನರ್ಜಿ ವಿಷಯದಲ್ಲಿ ದೃಷ್ಟಿ ತಗೊಳ್ಳೇಬೇಕಾಗತ್ತೆ. ಬಿಕಾಸ್ ಪ್ರತಿಯೊಬ್ರಿಗೆ ಅದೇ ಮಾತು, ಇವ್ರಿಗೆ ಹೆಂಗ್ ಇಷ್ಟ ಎನರ್ಜಿ ಅಂತ. ನಮ್ಮ ಅಮ್ಮ ಮೊನ್ನೆ ಹೇಳ್ತಿದ್ದಾರೆ, ಬಂದಿದ್ರು ಫಸ್ಟ್ ಡೇ ಫಸ್ಟ್ ಶೋಗೆ, ನೋಡಿದ್ರು, ಆಮೇಲೆ ಹೇಳ್ತಿದ್ದಾರೆ ನಂಗೆ, ಒಬ್ಬನೇ ಅಲ್ಲಿ ಹೆಂಗೆ ಅಷ್ಟೊಂದು ಎನರ್ಜಿ ಅಂತ ಹೇಳ್ತಾ ಇದ್ರು. ಬಟ್ ಐ ಥಿಂಕ್ ನನಗೆ ದಿಸ್ ಜರ್ನಿ ಲೈಕ್ ಇಟ್ ಇಸ್ ಬೀನ್ ಬ್ಯೂಟಿಫುಲ್. ಆ್ಯಂಡ್ ಇವಾಗ ಇನ್ನೂ ಜಾಸ್ತಿ ಖುಷಿ ಏನಕ್ಕಂತಂದರೆ ಜನ ಈ ಸಿನಿಮಾನ ತುಂಬ ಬೇರೆ ಲೆವೆಲಲ್ಲಿ ಆಕ್ಸೆಪ್ಟ್ ಮಾಡ್ಕೊಂಡಿದ್ದಾರೆ. ಬರೀ ತುಳುವಲ್ಲಿ ಅಂತಲ್ಲ, ನನಗೆ ಕನ್ನಡ ಆಡಿಯನ್ಸ್ ಕೂಡ ತುಂಬ ಜನ ಮೆಸೇಜ್ ಮಾಡಿದ್ರು. ಇನ್ಫ್ಯಾಕ್ಟ್ ಇಂಡಸ್ಟ್ರಿಯಿಂದ ತುಂಬ ಜನ ನಾನು ಕಾಲ್ ಮಾಡಿ ಕೇಳಿದ್ರು, ಏನಿದು ನಿಮ್ಮ ಜೈ ಆಹ್ವಾನೇ ಆಗ್ತಾ ಇದೆ ಅಲ್ವಾ ಎಲ್ಲ ಅಂತ ಹೇಳಿದ್ರು. ಐ ಥಿಂಕ್ ಅದು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ. ಬಟ್ ಐ ಆಮ್ ರಿಯಲಿ ವೆರಿ ಹ್ಯಾಪಿ ಯಾಕಂದರೆ ನನಗೂ ಬೇಕಿತ್ತು ಈ ಥರದ್ದು ಒಂದು. ಬಿಕಾಸ್ ಆ್ಯಸ್ ಅ ಪರ್ಸನ್ ನೀವು ನೋಡಿರ್ತೀರ 10 years ಐ ಥಿಂಕ್ ಆನ್ ಮೈ ಓನ್ ನಾನು ಕೂಡ ಸ್ಟ್ರಗಲ್ ಮಾಡ್ಕೊಂಡು ಬಂದಿದ್ದೀನಿ. ಐ ಹ್ಯಾವ್ ಆಲ್ಸೋ ಪುಟ್ ಇನ್ ಅ ಲಾಡ್ ಆಫ್ ಹಾರ್ಡ್ ವರ್ಕ್. ಅದು ನನ್ನ ಫ್ಯಾಮ್ಲಿಗೆ ಮಾತ್ರ ಗೊತ್ತಿರುತ್ತೆ. ಸೊ ಅದ್ರ ಜೊತೆಗೆ ಈ ಥರ ಪ್ಯಾಷನೇಟ್ ಇರುವಂಥ ಟೀಮ್ ಸಿಕ್ಕಿದಾಗ ಐ ಥಿಂಕ್ ಐ ವಾಂಟ್ ಟು ಆಲ್ಸೋ ಗಿವ್ ಮೈ ಬೆಸ್ಟ್. ಶ್ರಮಕ್ಕೆ ಯಾವಾಗಲೂ ಪ್ರತಿಫಲ ಸಿಕ್ಕೇ ಸಿಗತ್ತೆ ಅಂತ ಹೇಳ್ತಾರೆ. 1-2 ದಿನ ಲೇಟ್ ಆಗ್ಬೋದು ಅಷ್ಟೇ, ಬಟ್ ಇವಾಗ ಸಿಕ್ಕಿದೆ ನಿಮಗೆ. ಹೌದು, ಡೆಫಿನೆಟ್ಲಿ. ಆ್ಯಂಡ್ ಅದು ಹೇಳ್ದಲ್ಲ, ನಮ್ಮ ಅಪ್ಪ ಬ್ಲೆಸ್ಸಿಂಗ್ಸ್ ಇದೆ ಈ ಸಿನಿಮಾ ಮೇಲೆ. ಸೊ ಆಬ್ವಿಯಸ್ಲಿ ಅದು ಹಾಗೇ ಆಗುತ್ತೆ. ನಾನು ಅವ್ರಿಗೆ ಯಾವಾಗಲೂ ಹೇಳ್ತಿರ್ತೀನಿ, ಬಿಗ್ ಬಾಸ್ ಟೈಮಿಂದನು ಹೈಪರ್ ಶೆಟ್ರು ಅಂತಾನೆ ಕರೆಯೋದು. ಅದಕ್ಕೆ ಹೇಳ್ದೆ ದೃಷ್ಟಿ ತಕೊಳ್ಳಿ ಅಂತ. ಇವ್ರನ್ನ ನೋಡ್ಬಿಟ್ಟು ಎಷ್ಟು ಜನ ಅನ್ಕೊಂಡಿರ್ತಾರೋ, ಇವ್ರಿಗೆ ಎಲ್ಲಿಂದ ಬರುತ್ತಪ್ಪ ಎನರ್ಜಿ. ಅಯ್ಯೋ ಈ ಎನರ್ಜಿ ಇರುತ್ತೋ ಇಲ್ವೋ ಇನ್ನು. ಇಲ್ಲ, ಬಟ್ ದಟ್ ಇಸ್ ಇಲ್ಲ, ಒಂದೇ ತರ ಇದಾರೆ. ನಾನು ಬಿಗ್ ಬಾಸ್ ಇಂದ ನೋಡಿರುವಂತದ್ದು, ಮೊದಲು ಗಿರ್ಗಿಟ್ ಟೈಮಿಂದಾನು ಮಾತಾಡ್ಸಿದೀನಿ, ಬಟ್ ಒಂದೇ ತರ ಎನರ್ಜಿ, ಒಂದೇ ತರ ಇರ್ತಾರೆ. ನೋಡಿ, ಅಲ್ಲ, ಒಂದೇನು ಅಂದ್ರೆ ನನಗೆ ಕೆಲಸಗಳೇ ಇಲ್ಲದೆ ಇದ್ದಂತಹ ದಿನಗಳು ತುಂಬಾ ಇದೆ. ಸೊ ಅದು ಒಂದು ಅಂದ್ರೆ ನನ್ಗೆ ಕೆಲಸ ಮಾಡೋದಂದ್ರೆ ಸಖತ್ ಇಷ್ಟ. ಬಿಕಾಸ್ ನಾನು ದೇವ್ರಲ್ಲಿ ಯಾವತ್ತೂ ಇಲ್ಲಿ ತನಕ ನನಗೆ ಮನೆ ಕಟ್ಬೇಕು ದೇವ್ರ, ನನ್ಗೆ ಗಾಡಿ ಬೇಕು, ನನ್ಗೆ ದುಡ್ಡು ಬೇಕು ಕೇಳೇ ಇಲ್ಲ. ನಾನು ದೇವ್ರ ಹತ್ರ ಒಂದು ಕೇಳ್ತೀನಿ, ನನಗೆ ದಯವಿಟ್ಟು ಕೆಲಸ ಒಂದು ಕಡಿಮೆ ಮಾಡಬೇಡ, ಕೆಲಸ ಕೊಡು. ನಾನು ಅದರಿಂದ ಎಲ್ಲ ಬರಲಿ ಪರವಾಗಿಲ್ಲ, ಕೆಲಸ ಡೈಲಿ ಇರ್ಬೇಕು ನನಗೆ. ನಾನು ರಾತ್ರಿ ಇವಾಗ ಈ ಸಿನಿಮಾಗಂತೂ ಕೆಲವೊಂದ್ಸಲ 6 ಗಂಟೆ ಬೆಳಿಗ್ಗೆ ಮಲಗ್ತಾ ಇದ್ವಿ, 9 ಗಂಟೆಗೆ ಎದ್ದೇಳ್ತಾ ಇದ್ವಿ, ತಿರ್ಗಾ ಫುಲ್ ವರ್ಕ್ ಮಾಡ್ತಾ ಇದ್ವಿ, ಟ್ರಾವೆಲ್ ಇತ್ತು. ಬಟ್ ಕೆಲಸ ಇದ್ದಾಗ ಅದು ಯಾವುದು ತಲೆಗೆ ಬರಲ್ಲ, ಟಯರ್ಡ್ ಆಗುತ್ತೆ, ಅದೆಲ್ಲ ಆಗಲ್ಲ. ಬಿಕಾಸ್ ನೋಡಿ, ನೀವು ಸಿನಿಮಾ ಫೀಲ್ಡಿಗೆ ಬಂದಿದ್ದೀರಾ, ಎಷ್ಟೋ ಜನ ಕನಸು ಕಾಣ್ತಾ ಇರ್ತಾರೆ. ಎಷ್ಟೋ ಜನ ಅಂದ್ರೆ ನಮ್ಮ ದೇಶದಲ್ಲಂತೂ ಒಂದು 10 ಜನರನ್ನ ತಗೊಂಡ್ರೆ ಅದರಲ್ಲಿ ಒಂದು 6-7 ಜನ ಡೆಫಿನೆಟ್ಲಿ ನಾನು ಒಂದು ಕ್ರಿಕೆಟರು ಇಲ್ಲ ಸಿನಿಮಾ ಆಕ್ಟರ್, ಇದು ಎರಡರಲ್ಲಿ ಒಂದು ಆಗ್ಬೇಕು ಅಂತ ಕನಸು ಕಂಡಿರ್ತಾರೆ. ಇವಾಗ ನನಗೆ ಬಹುಶಃ ನನಗಿರುತ್ತೆ, ನಾನು ಎಸ್ ಸರ್ ತರ ಆಗ್ಬೇಕು, ಸುದೀಪ್ ಸರ್ ತರ ಆಗ್ಬೇಕು, ದರ್ಶನ್ ಸರ್ ತರ ಆಗ್ಬೇಕು, ಶಿವಣ್ಣ ತರ ಆಗ್ಬೇಕು ಅಂತ ಇರುತ್ತೆ. ಎಷ್ಟೋ ಜನ ಅಯ್ಯೋ ಆ ರೂಪೇಶ್ ತರ ಒಂದ್ ಸ್ವಲ್ಪ ಆದ್ರೆ ಸಾಕು ಅಂತ ಇರೋರು ಎಷ್ಟೋ ಜನ ಇರ್ತಾರೆ. ಅಂದ್ರೆ ನಮ್ಮ ಇವತ್ತಿನ ಏನು ದಿನ ಇದೆ ನೋಡಿ, ಇದು ಚೆನ್ನಾಗಿದೆಯಲ್ವೋ ಗೊತ್ತಿಲ್ಲ ನಮಗೆ, ಬಟ್ ಎಷ್ಟೋ ಜನರ ಕನ್ಸಾಗಿರುತ್ತೆ ಅಟ್ಲೀಸ್ಟ್ ನಮ್ಮಂಗಾದ್ರೂ ಆದ್ರೆ ಸಾಕು ಅಂತ. ಹಂಗಿದ್ದಾಗ ದೇವರು ಈ ಒಂದು ಸಿನಿಮಾ ಮಾಡೋದೇ ದೊಡ್ಡ ಸಾಧನೆ ಅದು. ಆಕ್ಚುಲಿ ಒಂದು ಸಿನಿಮಾ ಮಾಡೋದ್ರೆ ಅಷ್ಟು ಸಣ್ಣ ವಿಷಯ ಅಲ್ಲ. ಯಾರೋ ದುಡ್ಡು ಹಾಕಿ ಯಾರೋ ಹೀರೋ ಆಗೋದು ಅಂದ್ರೆ ದೊಡ್ಡ ಸಾಧನೆ ಅದು. ಅಂಥದ್ರಲ್ಲಿ 18 ಸಿನಿಮಾ ಮಾಡಿದೆ ನಾನು. ಈಗ ಇಂಥ ಒಂದು ದೊಡ್ಡ ಸಿನಿಮಾ ಮಾಡೋವಂಥ, ಡೈರೆಕ್ಷನ್ ಮಾಡೋವಂಥ ಅವಕಾಶ ಸಿಕ್ಕಿದೆ, ಜನ ಬಂದು ನೋಡ್ತಾ ಇದ್ದಾರೆ. ಹಿಂಗಿರ್ಬೇಕಾದ್ರೆ ನಾವು ಕಾರಣನೇ ಕೊಡಂಗಿಲ್ಲ. ನಾವು ಒಂದು ವೇಳೆ ಅಯ್ಯೋ ನನ್ಗೆ ಟಯರ್ಡ್ ಆಗ್ತದೆ, ಅಯ್ಯೋ ನನ್ಗೆ ಸುಸ್ತಾಗ್ತಿದೆ ಅಂದ್ರೆ ದೇವ್ರು ಹೇಳ್ತಾರೆ ಪರವಾಗಿಲ್ಲ, ಹಂಗಾದ್ರೆ ನಾಳೆಯಿಂದ ಸಿನಿಮಾ ಬೇಡ ನಿಮಗೆ ಅಂತ ಅಲ್ವಾ. ಸೊ ನಾನು ಹೇಳೋದೊಂದೇ, ಇದು ದೇವ್ರು ಕೊಟ್ಟಿರುವಂತಹ ಎಷ್ಟೋ ಜನರಿಗೆ ಸಿಗದಿರೋ ಅಂತ ಅಪೂರ್ವ ಅವಕಾಶ ನನಗೆ ಕೊಟ್ಟಿದ್ದಾರೆ. ನಾನು ಇದನ್ನ ಎನರ್ಜಿ ತೋರಿಸ್ದೇ ಇದ್ರೆ, ಅದು ಎನರ್ಜಿ ಇಲ್ಲದೆ ಇದ್ರೆ ನೀವು ಹೇಳ್ಬೇಕು ಏನಕ್ಕೆ ಎನರ್ಜಿ ಇಲ್ಲ ಇಂಥ ಒಂದು ಸಿನಿಮಾ ಮಾಡ್ತಾ ಇರಬೇಕಾದ್ರೆ ಅಂತ. ಹೌದು, ಖಂಡಿತ. ಸುನಿಲ್ ಶೆಟ್ಟಿ ಅವರ ಬಗ್ಗೆ ಹೇಳಿದ್ರಿ, ಅವರ ಫಿಟ್ನೆಸ್ ನೆಕ್ಸ್ಟ್ ಲೆವೆಲ್. ಮೊಮ್ಮಗು ಇದೆ ಅಂತ ಯಾರು ಹೇಳ್ತಾರೆ ಅವರಿಗೆ? ಅಷ್ಟು ಚೆನ್ನಾಗಿ ಫಿಟ್ನೆಸ್ ಮೇಂಟೈನ್ ಮಾಡುವಂಥದ್ದು. ಅವರು ಸೀನ್ ಬಂದಾಗ ನಾನು ಆಕ್ಷನ್ ಸೀನ್ ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಅದನ್ನು ಕೂಡ ಸಿನಿಮಾದಲ್ಲಿ ತುಂಬಾ ಚೆನ್ನಾಗಿ ನೀಟಾಗಿ ಬಳಸ್ಕೊಂಡಿದ್ದೀರಾ. ಏನ್ ಹೇಳ್ತೀರಾ? ಇಲ್ಲ, ನೀವ್ ಹೇಳ್ದಂಗೆ ನಾನು ಸುನಿಲ್ ಶೆಟ್ಟಿ ಅವ್ರು ಯಾವಾಗೆಲ್ಲ ಬರ್ತಾರೆ ಅವಾಗೆಲ್ಲ ನನಗೆ
ನಾನು ಆ ಸಿನಿಮಾದ ಹೀರೋ ಅನ್ನೋದೇ ಮರ್ತೋಗ್ಬಿಡುತ್ತೆ. ಬಿಕಾಸ್ ನಾನು ಎಲ್ಲ ಕಡೆ ಅವರೇ ಹೀರೋ ಅಂತ ಅನ್ಕೊಂಡ್ಬಿಡ್ತೀನಿ. ಬಿಕಾಸ್ ಅವ್ರನ್ನ ಮೇಂಟೈನ್ ಮಾಡೋ ರೀತಿ ಇರ್ಬೋದು, ಆ ಒಂದು ಆರಾ ನಿಮಗೆ ಸ್ಕ್ರೀನ್ ಅಲ್ಲ, ಅವ್ರು ಏರ್ಪೋರ್ಟ್ ಇಂದ ಹೆಂಗೆ ಸುಮ್ನೆ ನಡ್ಕೊಂಡ್ ಬಂದಾಗ ಹಿಂಗೊಂದು ವಾಕ್ ಮಾಡ್ತಾರೆ. ನಾನು ಟ್ರೈ ಮಾಡ್ತಿದ್ದೀನಿ ಕೆಲವೊಂದ್ಸಲ, ಅದು ಸಖತ್ ಇಷ್ಟ ನನ್ಗೆ. ಅವ್ರದ್ದು ಮೇ ಬಿ ಅವ್ರ ಬಾಡಿ ಲ್ಯಾಂಗ್ವೇಜ್ ಅಲ್ಲೇ ಆರಾ ಇದೆ. ಅಂಡ್ ಅವರು ಫುಡ್ ಬಗ್ಗೆ ಇರೋಂತಹ ಅವರ ಒಂದು ಏನು ಆ ಒಂದು ಡಿಸಿಪ್ಲಿನ್ ಇರ್ಬೋದು. 7 ಗಂಟೆ ಒಳಗಡೆ ಊಟ ಮುಗಿಸ್ತಾರೆ. ಅದ್ರಲ್ಲೂ ಡಯಟ್ ಅಂದ್ರೆ ಅವ್ರಿಗೆ ಏನೆಲ್ಲ ಇಷ್ಟ ಅದೆಲ್ಲ ತಿಂತಾರೆ, ಬಟ್ ಅದನ್ನ ಎಲ್ಲ ಬ್ಯಾಲೆನ್ಸ್ ಮಾಡ್ಕೊಂಡು ತಿಂತಾರೆ. ಅಂಡ್ ಬೆಳಿಗ್ಗೆ ರಾತ್ರಿ ಎಷ್ಟೇ ಲೇಟ್ ಆದ್ರೂ ಬೆಳಿಗ್ಗೆ 5 ಗಂಟೆಗೆ ಎದ್ದು ಹೇಳ್ತಾರೆ. ಅಂಡ್ ಶೂಟಿಂಗ್ ಅಂತ ಬಂದಾಗ ನನಗೆ ಕೇಳ್ತಾ ಇದ್ರು, ಎಷ್ಟು ಗಂಟೆ ಬರ್ಬೇಕು ನಾಳೆ ಅಣ್ಣ? 8 ಗಂಟೆಗೆ ಪಕ್ಕನಾ? 8 ಗಂಟೆಗೆ ಪಕ್ಕ ಅಂದ್ರೆ 8 ಗಂಟೆಗೆ ಬರ್ತಾ ಇದ್ರು. ಸೊ ಈ ತರ ಒಂದು ಕಮಿಟ್ಮೆಂಟ್ ಇದೆ ಅಲ್ವಾ. ಸೊ ನನಗೆ ತುಂಬಾ ಕಲಿಯೋದಕ್ಕೆ ಸಿಕ್ತು. ಬಿಕಾಸ್ ನಮ್ದೊಂದು ಸಣ್ಣ ಸಿನಿಮಾ ಅಂತ ಅವ್ರು ಇಗ್ನೋರ್ ಮಾಡಿ, ನಾನಿಲ್ಲ 10 ಗಂಟೆಗೆ ಬರ್ತೀನಿ, ನಾಳೆ ಬರೋಕ್ಕಾಗಲ್ಲ, ಹೆಂಗು ನಿಮ್ಗೆ ಫ್ರೀ ಆಗಿ ಮಾಡ್ತಿರೋದು ಅಂತೆಲ್ಲ ಹೇಳ್ಬೋದಾಗಿತ್ತು. ಆದ್ರೂ ಅವ್ರು ತೋರಿಸಿರೋಂತಹ ಒಂದು ಡಿಸಿಪ್ಲಿನ್ ಇದೆ ಅಲ್ವಾ, ನಾವು ತುಂಬಾ ಕಲಿಯೋದಕ್ಕಿದೆ. ಅವ್ರಿಗೆ 65 ವರ್ಷ ಆದ್ರೂ ಕೂಡ ಅವ್ರು ಹಂಗೆ ಕಾಣ್ತಾ ಇದಾರೆ ಅಂತಂದ್ರೆ ಅದು ಇವತ್ತಿನ ಶ್ರಮ ಅಲ್ಲ ಅವ್ರದ್ದು. ಆ 65 ವರ್ಷದಲ್ಲೂ ಅವ್ರು ಡಿಸಿಪ್ಲಿನ್ ಆಗಿ ಇದ್ದಿದ್ದಕ್ಕೆ ಹಂಗಿದ್ದಾರೆ. ಸೊ ಅದನ್ನ ನಾವು ಅಳವಡಿಕೆ ಮಾಡ್ಕೊಂಡ್ರೆ ಬಹುಶಃ ನಮ್ಗೆ ತುಂಬಾ ಹೆಲ್ಪ್ ಆಗ್ಬೋದು ನಾವು ಲೈಫಲ್ಲಿ. ಐ ಥಿಂಕ್ ಅವ್ರು ಹೇಳಿದ್ರು ಒಂದು ಇಂಟರ್ವ್ಯೂಸ್ ಅಲ್ಲಿ, ಲೈಕ್ ನಾನು ಏನ್ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ ಕನ್ಸಿಸ್ಟೆನ್ಸಿ, ಅದನ್ನ ನಾನು ಮಿಸ್ ಮಾಡ್ಕೊಂಡಿಲ್ಲ. ಅದಕ್ಕೆ ಯಾಕಂದ್ರೆ ಮೊನ್ನೆನೂ ಟ್ರೇಲರ್ ಲಾಂಚ್ ಅಲ್ಲಿ ಕೇಳಿದ್ರು ಅನುಶ್ರೀ ಅವರು, ನಿಮ್ ಫಿಟ್ನೆಸ್ ಸೀಕ್ರೆಟ್ ಏನು ಎಲ್ಲರೂ ಕೇಳ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಐ ಥಿಂಕ್ ಅವ್ರು ಹೇಳಿದ್ರು ಇಟ್ಸ್ ಕನ್ಸಿಸ್ಟೆನ್ಸಿ, ಅಂದ್ರೆ ಯಾವಾಗ್ಲೂ ನಾನು ಏನ್ ರೂಟೀನ್ ಇದೆ ಅದನ್ನ ನಾನು ಫಾಲೋ ಮಾಡ್ತೀನಿ ಅಂತ. ಐ ಥಿಂಕ್ ವಿ ಹ್ಯಾವ್ ಟು ಆಲ್, ಅವ್ರ ಒಂಥರ ಇನ್ಸ್ಪಿರೇಷನ್ ತರ ಈ ವಿಷಯದಲ್ಲಿ, ಫಾರ್ ಎವರ್ ಯಂಗ್. ಅವ್ರ ವಾಯ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್, ಅಲ್ವಾ? ಯಾರು ಮ್ಯಾಚ್ ಮಾಡಕ್ಕಾಗಲ್ಲ ಅವ್ರ ವಾಯ್ಸ್ನ. ನಾನು ರಾಜ್ ದೀಪಕ್ ಶೆಟ್ಟಿ ಅವ್ರ ಬಗ್ಗೆ ಕೂಡ ಮಾತಾಡಬೇಕು. ಕನ್ನಡದ ಒಂದು ಸ್ಮಾರ್ಟ್ ವಿಲನ್ ಹೇಳ್ಬೋದು. ಅಂದ್ರೆ ರಾಜ್ ದೀಪಕ್ ಶೆಟ್ಟಿ ಅವ್ರನ್ನ ತುಂಬಾ ಅದ್ಭುತವಾಗಿ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದೀರಾ. ಆ ಪಾತ್ರಕ್ಕೆ ಅವರು ನ್ಯಾಯವನ್ನ ಕೂಡ ನೀಡಿರುವಂತದ್ದು, ಈ ಬಗ್ಗೆ ಹೇಳಿ. ಅಲ್ಲ, ರಾಜ್ ದೀಪಕ್ ಶೆಟ್ಟಿ ಅವರು ಇವಾಗ ಹೆಂಗಿದ್ದಾರೆ ಅಂತಂದ್ರೆ ಸೆಟ್ ಅಲ್ಲೇ ಬೇರೆ ತರ ಇದ್ರು, ಇವಾಗೇ ಬೇರೆ ತರ ಇದಾರೆ. ಅಂದ್ರೆ ಅವ್ರಿಗೆ ಸಿನಿಮಾ ನೋಡಿ ಅಷ್ಟು ಖುಷಿ ಆಗಿದೆ. ಅವರೇ ಹೇಳಿದ್ರು ಅವ್ರನ್ನ ಪೂರಿ ಜಗನ್ನಾಥ್ ಅವರ ಸಿನಿಮಾದಲ್ಲಿ ಅವ್ರಿಗೆ ಇಷ್ಟ ಆಗಿತ್ತು, ಅದಾದ್ಮೇಲೆ ನಮ್ಮ ಸಿನಿಮಾದಲ್ಲೇ ಅವ್ರಿಗೆ ಅವ್ರ ಪಾತ್ರ ಇಷ್ಟ ಆಗಿರೋವಂಥದ್ದು ಅಂತ. ಸೊ ಈಗ ಅವರೇ ಮರ್ತು ಬಿಟ್ಟಿದ್ದಾರೆ ಅವ್ರ ಆಕ್ಟರ್ ಅಂತ. ಅವರೇ ಅಲ್ಲಲ್ಲಿ ಓಡಾಡ್ತಾ ಇರ್ತಾರೆ, ಅವರೇ ಎಲ್ಲ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಸೆಟ್ ಅಲ್ಲಿ ನಾವು ತುಂಬಾ ಫೆಸಿಲಿಟೀಸ್ ಕೊಡ್ತಾ ಇದ್ವಿ. ಇವಾಗ ಅವರು ಸಖತ್ತಾಗಿ ಸಿನಿಮಾ ಬಂದಿದೆ, ನನ್ನ ಕ್ಯಾರೆಕ್ಟರ್ ಸಖತ್ತಾಗಿ ಇಷ್ಟ ಆಗಿದೆ. ಅವ್ರ ಸಿನಿಮಾ ತರನೇ, ಅಂದ್ರೆ ಅವರೇ ಪ್ರೊಡ್ಯೂಸರ್ ತರ ಫೀಲ್ ಮಾಡ್ತಾ ಇದ್ದಾರೆ, ಅವರೇ ಪಾಪ ಎಲ್ಲ ಅರೇಂಜ್ ಮಾಡ್ತಾ ಇದ್ದಾರೆ. ಅಂಡ್ ಆಸ್ ಅನ್ ಆಕ್ಟರ್ ಅಂತ ನೋಡ್ಬೇಕಾದ್ರೆ ನಾನು ಹೇಳೋದು ದೊಡ್ಡದಲ್ಲ, ನಾವು ಬರೆಯೋದು ದೊಡ್ಡದಲ್ಲ, ಅದನ್ನ ಡೆಲಿವರಿ ಮಾಡೋ ಅಂಥದ್ದು. ಅದು ಕೂಡ ಅವ್ರು ನನಗೆ ಒಂದೇ ಹೇಳಿದ್ರು, ನಾನು ಏನು ಪ್ರಿಪೇರ್ ಆಗಲ್ಲ ರೂಪೇಶ್, ನಾನು ಸ್ಪಾಟಿಗೆ ಬರ್ತೀನಿ, ನಿಮ್ದೇನು ಥಾಟ್ಸ್, ಅಂದರೆ ನನ್ನ ಥಾಟ್ಸ್ನ ಹಿಂದೆನೇ ಹೇಳಿದ್ದೆ, ನೀವು ಆ ಟೈಮಿಗೆ ನನಗೆ ಹೇಳಿ, ನಾನು ಮಾಡಿದ್ದು ಸರಿ ಇಲ್ಲ ಅಂತಂದ್ರೆ ನೀವು ಹೇಳಿ. ಸೊ ನಿಮ್ಮದೇ ಫುಲ್ ಟೇಕ್ ಓವರ್ ನಂದು, ನೀವು ಟೇಕ್ ಕೇರ್ ಮಾಡಿ, ನಿಮಗೇನು ಬೇಕು ನೀವು ತಗೊಳ್ಳಿ. ಸೊ ನಾನೇನು ನಂದು ಅಂತ ಮಾಡಲ್ಲ, ನೀವು ಏನು ಹೇಳ್ತೀರಾ ಅದ್ರ ರಿಫ್ಲೆಕ್ಷನ್ ನನ್ನಲ್ಲಿ ಬರುತ್ತೆ ಅಂತ. ಸೊ ಅದು ಆ ಒಂದು ಫ್ರೀಡಮ್ ನನಗೆ ಕೊಟ್ಟರಲ್ವ, ಅದು ತುಂಬ ಹೆಲ್ಪ್ ಆಯ್ತು ನನಗೆ. ನಾನು ಹೋಗ್ಬಿಟ್ಟು ಇಲ್ಲ ಸರ್ ಇದು ಹಿಂಗೆ ಬೇಕು, ಇಲ್ಲ ಸರ್ ಹಂಗೆ ಬೇಕು ಅಂತ ಹೇಳಿದಾಗ ಪ್ರತಿಯೊಂದನ್ನು ಅವ್ರ ವೇನಲ್ಲಿ ಮಾಡ್ತಾ ಇದ್ರು. ನಂಗೆ ತುಂಬ ಖುಷಿ ಆಯ್ತು. ಏನು ಅಂತಂದರೆ ಇವಾಗ ಈ ಒಂದು ಪೊಲಿಟಿಕಲ್ ಡ್ರಾಮಾ ಅಂತ ಬಂದಾಗ ಒಂದು ಸ್ವಲ್ಪ ಜಾಸ್ತಿ ಆದರೂ, ಇವಾಗ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡೋರು ಒಂದು ಸ್ವಲ್ಪ ಜಾಸ್ತಿ ಆದರೂ ಅದು ಒಂದು ಸ್ವಲ್ಪ ಓಲ್ಡ್ ವರ್ಷನ್ ಥರ ಕಂಡುಬಿಡುತ್ತೆ ನಿಮಗೆ. ಬಿಕಾಸ್ ತುಂಬ ಈ ಥರ ಸಿನಿಮಾಗಳು ಹಿಂದೆ ಬಂದಿರ್ಬೋದೇನೋ ಅದಕ್ಕೆ. ಬಟ್ ಅವರು ಅದನ್ನು ತುಂಬ ನ್ಯಾಚುರಲ್ ಆಗಿ ಒಬ್ಬ MLA ಹೆಂಗೆ ಬಿಹೇವ್ ಮಾಡ್ತಾನೆ ಅದನ್ನು ಆನ್ ಪಾಯಿಂಟ್ ಮಾಡಿದ್ರು ಅವರು. ಕೆಲವೊಂದೆಲ್ಲ ನಾನು ಹೇಳಿದೆ ಅವ್ರು ಮಾಡಿರೋವಂಥದ್ದಿದೆ. ಸೊ ಅವಾಗ ನನಗೆ ಅನ್ನಿಸ್ತು, ಓಕೆ MLA ಇದನ್ನ ಹಿಂಗೆ ಹೇಳಲ್ಲ, ಬೇಬಿ ಇದನ್ನ ಹಿಂಗೆ ಮಾಡಬೇಕು ಅಂತ ಆವಾಗ ಥಾಟ್ ಬಂದಿದ್ದು ಇದೆ. ಅವ್ರ ಕ್ಯಾರೆಕ್ಟರ್ ಅಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಅವರ ಡೆಡಿಕೇಶನ್ ಆ್ಯಂಡ್ ಅವ್ರು ಕೊಟ್ಟಿರೋ ಫ್ರೀಡಮ್, ಅದು ತುಂಬ ದೊಡ್ಡ ಕಾರಣ. ಓಕೆ, ಇಡೀ ಟೀಮ್ ಇಷ್ಟೊಂದು ಸಹಕಾರ ಬೆಂಬಲವನ್ನ ಕೊಟ್ಟಿರುವಂಥದ್ದು ಹೇಗೆ ಅನಿಸ್ತಾ ಇದೆ? ಇಲ್ಲ, ತುಂಬ ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀನಿ. ಬಿಕಾಸ್ ನಮ್ದೊಂದು ಸಣ್ಣ ತಂಡ, ಬಿಕಾಸ್ ಇವಾಗ ದೊಡ್ಡ ತಂಡ ಅಥವಾ ಒಂದು ದೊಡ್ಡ ಬಜೆಟ್ ಸಿನಿಮಾ, ಬಹುಶಃ ಇದಕ್ಕೆ ಬಜೆಟ್ ದೊಡ್ಡದಾಗಿ ಹೋಗಿದೆ ಹೌದು, ಆದರೆ ನಮ್ಮ ತಂಡ ಹಿಂದೆ ಇದ್ದಿದ್ದೇ ಸಣ್ಣ ತಂಡ. ಸೊ ಕೆಲವೊಂದೆಲ್ಲ ನಾವೇ ಮ್ಯಾನೇಜ್ ಮಾಡ್ಕೊಂಡು ಮಾಡೋವಂಥದ್ದಿದೆ. ಸೊ ಇಷ್ಟೊಂದೆಲ್ಲ ಆರ್ಟಿಸ್ಟ್ಗಳನ್ನು ಹಾಕ್ಕೊಂಡಾಗ ಎಲ್ಲರಿಗೂ ಎಲ್ಲ ಫೆಸಿಲಿಟಿನೂ ಕೊಡೋಕ್ಕಾಗಲ್ಲ. ಕೆಲವೊಂದ್ಸಲ ಆ ಬೇಜಾರುಗಳು ಇರುತ್ತೆ ಕೆಲವೊಂದ್ಸಲ. ಆದರೆ ಒಂದು ದಿನಾನು ಯಾರಿಂದಾನು ಒಂದು ಕಂಪ್ಲೇಂಟ್ ಬಂದಿಲ್ಲ. ಎಲ್ಲರೂ ಬಂದು ಅವರ ಕ್ಯಾರೆಕ್ಟರ್ ಬಗ್ಗೆನೇ ಮಾತಾಡ್ತಾ ಇದ್ರು. ನಾನು ಏನಿನ್ ಬೆಟರ್ ಮಾಡ್ಬೋದು, ನಾನು ಏನಿನ್ ಕೊಡ್ಬೋದು. ಇವಾಗ ಕಾಮಿಡಿ ಆರ್ಟಿಸ್ಟ್ಗಳು ಅಂತ ಬಂದಾಗ ಪಾಪ ಅವ್ರು ಸಖತ್ ಬಿಸಿ ಇರೋವಂಥ ಆರ್ಟಿಸ್ಟ್ಗಳು, ಆದರೂ ಅವರಿಂದ ಏನು ಇನ್ಪುಟ್ಸ್ ಕೊಡ್ಬೋದು, ಅವ್ರ ಕ್ಯಾರೆಕ್ಟರ್ನ ಹೆಂಗೆ ಇನ್ನೂ ಡೆವಲಪ್ ಮಾಡ್ಬೋದು. ಅಥವಾ ಕೆಲವೊಂದು ದಿನ ಹೆಂಗಿರ್ತಿತ್ತು ಅಂತಂದರೆ ನಮ್ಮ ಸೆಟ್ಟಲ್ಲಿ 600-700 ಜನ ಜೂನಿಯರ್ ಆರ್ಟಿಸ್ಟ್ ಇರ್ತಾ ಇದ್ರು.
ಸೊ ಆವಾಗೆಲ್ಲ ಆ ಟೈಮಿಗೆ ಅವರೇ ಮ್ಯಾನೇಜ್ ಮಾಡ್ಕೊಂಡು ಬರೋದು, ಅವರೊಂದು ಸೀನಿಯರ್ ಆರ್ಟಿಸ್ಟ್ ಅನ್ನೋವಂಥ ತಲೆಯಲ್ಲಿ ಇಲ್ಲದೆ, ಸೊ ನನಗೆ ಸಪೋರ್ಟ್ ಮಾಡೋಕ್ಕೆ ಪಕ್ಕದಲ್ಲೇ ಬಂದು ನಿಲ್ತಾ ಇದ್ರು, ನೀನು ಹೇಳು, ನೀನು ಯಾವಾಗ ಹೇಳ್ತೀಯ ನಾನು ಬರ್ತೀನಿ ಅಂತ. ಸೊ ದ ಹೋಲ್ ಟೀಮ್, ಟೆಕ್ನಿಕಲ್ ಆಗಿರ್ಬೋದು ಇಲ್ಲ ಆರ್ಟಿಸ್ಟ್ಗಳ ತಂಡ ಇರ್ಬೋದು, ಅವ್ರ ಸಪೋರ್ಟ್ ಇಲ್ಲದೆ ಇಂಥ ಒಂದು ಪ್ರಾಡಕ್ಟ್ ಬರೋದಕ್ಕೆ ಸಾಧ್ಯನೇ ಇಲ್ಲ. ಹೌದು. ಈಗ ಬಿಗ್ ಬಾಸ್ ಬಗ್ಗೆ ನಾನು ಮಾತಾಡಿಲ್ಲ ಅಂತಂದ್ರೆ ಏನೋ ಒಂದು ಮಿಸ್ ಆದಂಗೆ ಆಗ್ಬಿಡುತ್ತೆ. ಸೊ ಬಿಗ್ ಬಾಸ್ ಸೀಸನ್ ವಿನ್ನರ್ ನೀವು. ಈ ಒಂದು ಸೀಸನ್ ನೋಡ್ತಾ ಇದ್ದೀರಾ ಅಥವಾ ಏನಾದ್ರು ಒಂದ್ ಸ್ವಲ್ಪನಾದ್ರೂ ಕೇಳಿದೀರಾ? ನಾನು ಅಂದ್ರೆ ಟಿವಿನಲ್ಲಿ ನೋಡಿಲ್ಲ, ಬಿಕಾಸ್ ನಾನು ಸಿನಿಮಾದ ವರ್ಕ್ ಹೆವಿ ಕೆಲಸ ಇದ್ದಿದ್ರಿಂದ. ಬಟ್ ವಿಡಿಯೋಗಳು, ಪ್ರೊಮೋಗಳು ಇದೆಲ್ಲ ನೋಡ್ತಾ ಇದ್ದೀನಿ, ಅಂದ್ರೆ ಅಪ್ಡೇಟ್ಗಳೆಲ್ಲ ಬರ್ತಾ ಇರುತ್ತೆ ನನಗೆ. ಸೊ ನನಗೆ ಗೊತ್ತಿದೆ ಏನಾಗ್ತಾ ಇದೆ ಈ ಸೀಸನ್ ಅಲ್ಲಿ ಅಂತ. ನಿಮ್ಗೆ ಯಾರಾದ್ರೂ ಪರಿಚಯದವ್ರು ಇದ್ದಾರಾ ಒಳಗಡೆ? ನನಗೆ ಪರಿಚಯ ಅಂತ ಒಂದಿಬ್ರು ಮೂವರು ಇದ್ದಾರೆ. ಜಾನ್ವಿ ಅವರು ನನ್ನ ಪರಿಚಯ, ರಾಶಿಕ್ ಅವರು ನನ್ನ ಪರಿಚಯ, ಅಂಡ್ ಬೇರೆ ಯಾರು, ಬೇರೆ ರಕ್ಷಿತಾ ನಮ್ಮ ಊರವ್ರು, ನಂಗೆ ಪರಿಚಯ ಇಲ್ಲ, ಅಂದ್ರೆ ಅವ್ರನ್ನ ನೋಡಿದೀನಿ, ಗೊತ್ತು, ನಮ್ಮ ಊರವರು. ಸೊ ಅವ್ರ ಪರಿಚಯ ಅಂತಾನೆ ಹೇಳ್ಬೋದಲ್ಲ, ನಮ್ಮ ಊರವ್ರು ಆದ್ಮೇಲೆ. ರಕ್ಷಿತಾ ಅವರ ಆಟವನ್ನ ವೀಕ್ಷಕರು ಮೆಚ್ಕೊಂಡಿರುವಂತದ್ದು ಏನ್ ಹೇಳ್ತೀರಾ? ಇಲ್ಲ, ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ್ದೆ, ಸ್ಟಾರ್ಟಿಂಗ್ ಅಲ್ಲೆಲ್ಲ ಒಂದು ಮೀಡಿಯಾದಲ್ಲಿ ಹೇಳಿದ್ದೆ, ರಕ್ಷಿತಾ ಅವರು ತುಂಬಾ ದಿನ ಉಳ್ಕೋತಾರೆ ಅಂಡ್ ಅವ್ರು ಆಡ್ತಾ ಇರೋಂತಹ ರೀತಿ, ಆ ಒಂದು ಇನೋಸೆನ್ಸ್ ಇದೆ ಅಲ್ಲಿ ಕ್ಯಾಲ್ಕುಲೇಷನ್ಸ್ ಗಿಂತ ಜಾಸ್ತಿ ಇನೋಸೆನ್ಸ್ ವರ್ಕ್ ಆಗುವಂಥದ್ದು. ಆ ಇನೋಸೆನ್ಸ್ ಅವರಲ್ಲಿ ಕಾಣ್ತಾ ಇದೆ. ನನಗೂ ಖುಷಿ ಆಯ್ತು, ಬಿಕಾಸ್ ನಮ್ಮ ಊರಿಂದ ಹೋಗಿ ಪಾಸಿಟಿವ್ ಆಗಿ ಹೊರಗೆ ಬರೋದು ಅಂದ್ರೆ ಅದೊಂದು ದೊಡ್ಡ ಸಾಧನೆ. ಬಿಗ್ ಬಾಸ್ ಹೋಗಿ ಜನರ ಪ್ರೀತಿನ ಪಡ್ಕೊಂಡು ಹೊರಗೆ ಬರೋದಿದೆ ಅಲ್ವಾ, ಅದು ದೊಡ್ಡ ಸಾಧನೆ. ಅದು ಪ್ಲಾನ್ ಮಾಡಿ ಆಗಲ್ಲ, ಪ್ಲಾನ್ ಮಾಡ್ಕೊಂಡು ಅಲ್ಲಿ ಹಿಂಗಿದ್ರೆ ಹಿಂಗಾಗತ್ತೆ, ಅದಾಗಲ್ಲ. ಅದೊಂದು ಫ್ಲೋನಲ್ಲಿ ನಿಮ್ಮ ನ್ಯಾಚುರಲ್ ಗುಣ ಏನಿದೆ ಅದು ಹೊರಗೆ ಬಂದೇ ಬರುತ್ತೆ. ಸೊ ರಕ್ಷಿತಾ ಹೋಗೋದಕ್ಕಿಂತ ಮುಂಚೆ ಬಹುಶಃ ನಮ್ಮೂರಲ್ಲೂ ಕೆಲವರು ಅವ್ರನ್ನ ಒಂದ್ ಸ್ವಲ್ಪ ನೆಗೆಟಿವ್ ಆಗಿ ನೋಡ್ತಾ ಇದ್ರು, ಕೆಲವು ವಿಡಿಯೋಗಳು ಏನೇನೋ ಮಾಡ್ತಿದ್ದಾರೆ ಇವರು ಅಂತ. ನನಗೂ ಗೊತ್ತಿರ್ಲಿಲ್ಲ, ಕೆಲವು ವಿಡಿಯೋಗಳಷ್ಟೇ ನೋಡಿದ್ದೆ ನಾನು. ಬಟ್ ಈಗ ಅವ್ರ ರಿಯಲ್ ಕ್ಯಾರೆಕ್ಟರ್ ಏನು, ಅವ್ರ ಏಜ್ ಏನು ಅಂತ ನನಗೆ ಗೊತ್ತಿಲ್ಲ. ನಮಗ್ ನೋಡಿದಾಗ ಒಂದು ಸಿಸ್ಟರ್ನ ನೋಡಿದಾಗ, ಒಂದು ತಂಗಿನ ನೋಡಿದಾಗ ಫೀಲ್ ಆಗುತ್ತೆ. ಅಂಡ್ ಆ ಎನರ್ಜಿ ಅಂಡ್ ಯಾವುದೇ ಫಿಲ್ಟರ್ ಇಲ್ಲದೆ ಮನ್ಸಲ್ಲಿ ಏನ್ ಬರುತ್ತೆ ಅದನ್ನ ಹೇಳ್ತಾ ಹೋಗ್ತಾ ಇರ್ತಾರೆ. ಒಟ್ಟಲ್ಲಿ ಮಜಾ ಕೊಡ್ತಾ ಇದಾರೆ. ಸೊ ಅವರು ಗೆಲ್ಲಿ ಅಂತ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ. ಬಿಗ್ ಬಾಸ್ ಮನೆಯಲ್ಲಿ ಎಂತ ಗೊತ್ತುಂಟಾ ಅನ್ನೋದೇ ತುಂಬಾ ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡ್ತಿರೋದು. ಕೆಲವರು ಈಗ ಧ್ರುವಂತ್ ಅವರೇ ಹೇಳ್ತಾರೆ ಎಂತ ಗೊತ್ತುಂಟಾ ಅನ್ನೋದು ನಮ್ಮ ಮಂಗ್ಳೂರಲ್ಲಿ ಹೇಳದೇ ಇಲ್ಲ ಅಂತ. ಹೌದಾ, ಏನ್ ಕತೆ ಅಂತ? ಧ್ರುವಂತ್ ಅವ್ರ ಹಂಗೆ ಹೇಳಿರೋದು ನಮ್ಮ ಕಡೆಯಲ್ಲಿ ಆ ಸ್ಲ್ಯಾಂಗು, ಆ ವರ್ಡ್ಸ್ ಬರ್ತಾನೆ ಇರುತ್ತೆ. ಇಲ್ಲ ಅಂದ್ರೆ ಪ್ರಾಪರ್ ಆಗಿ ಬೆಂಗಳೂರು ಕನ್ನಡ ಮಾತಾಡೋರು ಹಂಗ್ ಮಾತಾಡಲ್ಲ. ಬಟ್ ನಮ್ಮ ಮಂಗಳೂರಲ್ಲೇ ಇದ್ದು ನಮ್ ಫ್ರೆಂಡ್ಸ್ ಹತ್ರ ನಾವ್ ಎಂತ ಗೊತ್ತುಂಟು ಅಂತಾನೆ. ಅಯ್ಯೋ, ನಮ್ಮ ಅಮ್ಮನು ಅಷ್ಟೇ, ಅರ್ಧ ಅವ್ರದ್ದು ಹಂಗೆ ಇರುತ್ತೆ. ಅದು ನಮ್ ಸ್ಲ್ಯಾಂಗ್. ಧ್ರುವಂತ್ ಅವ್ರು ಮೇ ಬಿ ಅವ್ರ ಬ್ಯಾಂಗ್ಳೂರ್ ಸ್ಲ್ಯಾಂಗ್ ಜಾಸ್ತಿ ಬಳಸ್ತಾರೆ. ಆಕ್ಚುಲಿ ಧ್ರುವಂತ್ ಅವರು ಕೂರ್ಗ್ ಅವ್ರಲ್ವಾ, ಸೊ ಮೇ ಬಿ ಅವ್ರಿಗೆ ಅದ್ರ ಬಗ್ಗೆನೂ ಒಂದಷ್ಟು ಚರ್ಚೆ ನಡೀತಾ ಇದೆ. ಅವರು ಮಂಗಳೂರಿನವರು ಅಂತ ಹೇಳ್ತಾರೆ, ಗೊತ್ತಿಲ್ಲ. ನನಗ್ ಗೊತ್ತಿರೋದು ಇಷ್ಟೇ, ರಕ್ಷಿತಾ ಅವರು ತುಂಬಾ ಚೆನ್ನಾಗಿ ಆಡ್ತಿದ್ದಾರೆ. ಅಂಡ್ ಐ ಥಿಂಕ್ ಧ್ರುವಂತ್ ಅವ್ರಿಗೂ ಒಳ್ಳೇದಾಗ್ಲಿ. ಬಿಕಾಸ್ ಎಲ್ಲ ಏನು ಒಳಗಡೆ ಯಾರೆಲ್ಲ ಹೋಗಿರ್ತಾರೆ ಪಾಪ, ಅವರು ಏನೋ ಒಂದ್ ಕನಸು ಕಟ್ಕೊಂಡು ಹೋಗಿರ್ತಾರೆ. ಸೊ ಅದ್ರ ಒಳಗಡೆ ಇರೋ ಪ್ರಪಂಚ ಏನು ಅಂತ ಒಳಗಡೆ ಹೋಗಿ ಬಂದವ್ರಿಗೆ ಅಷ್ಟೇ ಗೊತ್ತು. ಸೊ ಹಾಗಾಗಿ ಅಂದ್ರೆ ರೈಟ್ ಪರ್ಸನ್, ಇಲ್ಲಿ ಯಾರು ಒಳಗೋಗಿರೋದಿಲ್ಲ, ನಾನೊಬ್ಬನೇ ಇರೋದು. ಸೊ ಹಾಗಾಗಿ ಹೊರಗಿಂದ ನೀವ್ ಏನೇ ಜಡ್ಜ್ ಮಾಡಿದ್ರು ಪಾಪ ಅಲ್ಲಿ ಒಳಗಡೆ ಅದೊಂದು ಬೇರೆನೆ ಪ್ರಪಂಚ. ಬಿಕಾಸ್ ಅಲ್ಲಿ ಏನಾಗ್ತಿದೆ ಅವ್ರಿಗೆ ಐಡಿಯಾ ಇಲ್ಲ, ಹೊರಗಡೆ ಏನಾಗ್ತಿದೆ, ಯಾವ ಮಾತು ತಪ್ಪಾಗಿ ಆಡಿದೀನಿ, ಯಾವ್ದೋ ಒಂದು ಫ್ಲೋ ಅಲ್ಲಿ. ಇವಾಗ ನೋಡಿ, ಆಫ್ ದ ಕ್ಯಾಮ್ರಾ ನಾವ್ ಎಷ್ಟೋ ಮಾತಾಡಿರ್ತೀವಿ, ಕ್ಯಾಮ್ರಾ ಆನ್ ಆದಾಗ ನಾವು ತುಂಬಾ ಅಲರ್ಟ್ ಆಗಿ ಮಾತಾಡ್ತೀವಿ. ಸೊ ಅಲ್ಲಿ ಕ್ಯಾಮ್ರಾ ಇದೆ ಅನ್ನೋಂಥದ್ದೇ ಒಂದ್ 2-3 ವಾರಕ್ಕೆ ಮರ್ತೋಗ್ಬಿಡುತ್ತೆ, ಬಿಕಾಸ್ ಅದು ನಾರ್ಮಲ್ ಆಗ್ಬಿಡುತ್ತೆ. ಹಾಗಾಗಿ ಪಾಪ ಅವ್ರಿಗೆ ಹೊರಗಡೆ ಏನಾಗ್ತಿದೆ ಅಂತ ಗೊತ್ತಿಲ್ಲ. ಈಗಲೂ ನೀವು ಈ ಆಂಗ್ಲಲ್ಲಿ ನೋಡಿ, ಪಾಪ ಧ್ರುವಂತ್ ಇರ್ಲಿ, ಫಾರ್ ಎಕ್ಸಾಂಪಲ್ ಹೇಳ್ತಿರೋದು, ಧ್ರುವಂತ್ ಅವ್ರಿಗೆ ಪಾಪ ಹೊರಗಡೆ ಏನಾಗ್ತಿದೆ ಅಂತಾನೆ ಗೊತ್ತಿಲ್ಲ. ಪಾಪ ಅವ್ರು ಹಿಂಗ್ ಮಾತಾಡ್ತಿದ್ದಾರೆ ಅಂತ ಅನ್ಕೊಂಡ್ರೆ ನಿಮ್ಗೆ ಒಂದ್ ಸ್ವಲ್ಪ ಇನೋಸೆನ್ಸ್ ಫೀಲ್ ಆಗುತ್ತೆ ಅಲ್ಲಿ. ಹೌದೌದು. ಈಗ ನೀವು ಹೇಳಿದ್ರಿ ನೆಗೆಟಿವಿಟಿ ಇಟ್ಕೊಂಡವ್ರು ಒಳಗಡೆ ಪಾಸಿಟಿವ್ ಆಗ್ಬೋದು, ಪಾಸಿಟಿವ್ ಇರೋರ್ದು ನೆಗೆಟಿವಿಟಿ ಆಗಬಹುದು ಅಂತ. ಇದನ್ನ ನಾವು ಬ್ಯಾಲೆನ್ಸ್ ಮಾಡೋದು ಹೇಗೆ? ಈಗ ಹೊರಗಡೆ ಬಂದ ಅಂತರದಲ್ಲಿ ಹೇಗೆ ಬ್ಯಾಲೆನ್ಸ್ ಮಾಡೋದು, ಹೇಗೆ ರಿಸೀವ್ ಮಾಡೋದು ಅಂತ? ಪಾಪ್ಯುಲಾರಿಟಿನೂ ಇರ್ಬೋದು. ಹೌದು. ಈಗ ನೋಡಿ, ಒಂದೇನು ಅಂತಂದ್ರೆ ನಿಮ್ಮ ರೀಚ್ ಒಂದ್ ಅರ್ಥ ಮಾಡ್ಕೋಬೇಕು ನಾವು. 100 ಜನರಿಗೆ ನಾವು ರೀಚ್ ಆದಾಗ ಒಂದು 10 ಜನ ನಿಮ್ಗೆ ನೆಗೆಟಿವ್ ಮಾತಾಡಿದ್ರೆ, 1,000 ಜನರಿಗೆ ನೀವು ರೀಚ್ ಆದಾಗ 100 ಜನ ಆಗುತ್ತೆ. ಆ ಪರ್ಸೆಂಟೇಜ್ 10% ಅಂತ ಬಂದಾಗ. ಅದೇ ನೀವು 1,00,000 ಜನರಿಗೆ ರೀಚ್ ಆದಾಗ ಅದು ಮೇ ಬಿ ಒಂದು 10,000 ಏನೋ ಆಗ್ಬೋದು ಆ ಕೌಂಟು. ಸೊ ನೀವು ಜಾಸ್ತಿ ಜನರಿಗೆ ರೀಚ್ ಆಗ್ತಾ ಇದ್ದಂಗೆ ನಿಮಗೆ ಪಾಸಿಟಿವ್ಗಳು ಬರುತ್ತೆ, ನೆಗೆಟಿವ್ಗಳು ಜಾಸ್ತಿ ಬರುತ್ತೆ. ಸೊ ನೀವು ಫೇಮಸ್ ಇಲ್ಲದೆ ಇದ್ರೆ ನಿಮ್ ಬಗ್ಗೆ ಮಾತಾಡಕ್ಕೆ ಹೋಗಲ್ಲ ಯಾರು ಅಂತ, ನೆಕ್ಸ್ಟ್ ರೀಲ್ಗೆ ಹೋಗ್ಬಿಡ್ತಾರೆ. ಸೊ ಬಿಗ್ ಬಾಸ್ಗೆ ಹೋದಾಗ ಫೇಮ್ ಬಂದೇ ಬರುತ್ತೆ. ಕೆಲವೊಂದ್ಸಲ ಜಾಸ್ತಿ ಪಾಸಿಟಿವ್ಸ್ ಇರ್ಬೋದು, ಕಡಿಮೆ ನೆಗೆಟಿವ್ ಇರ್ಬೋದು. ಕೆಲವೊಂದ್ಸಲ ಒಳಗಡೆ ಆಗಿರುವಂತ ಕೆಲವು ಸನ್ನಿವೇಶದಿಂದ ಜಾಸ್ತಿ ನೆಗೆಟಿವ್ಗಳು ಬರ್ಬೋದು. ಆದ್ರೆ ಒಂದ್ ಅರ್ಥ ಮಾಡ್ಕೊಳ್ಳಿ, ಬಿಗ್ ಬಾಸ್ ಅನ್ನೋಂಥ ಒಂದು ಫೇಮ್ ಇದೆ ಅಥವಾ ಅಲ್ಲಿ ಆದಂತಹ ಘಟನೆಗಳು ವೆರಿ ವೆರಿ ಟೆಂಪ್ರರಿ.
ತುಂಬಾ ಏನು ತಾತ್ಕಾಲಿಕವಾದಂಥದ್ದು. ಸೊ ನನಗೂ ಹೊರಗಡೆ ಬಂದಾಗ ಕೆಲವೊಂದೆಲ್ಲ ನೆಗೆಟಿವ್ಗಳು ಬರ್ತಾ ಇತ್ತು. ನಾನು ಕಮೆಂಟ್ ನೋಡಿ, ಅಯ್ಯೋ ನನ್ನ ಜೀವನದಲ್ಲಿ ಹೆಂಗ್ ಪಾಸಿಟಿವ್ ಇತ್ತು ಎಲ್ಲ, ನನಗೆ ಇದು ಬೇಕಿರ್ಲಿಲ್ಲ, ಎಷ್ಟು ಜನ ಬೈತಿದ್ದಾರೆ, ಬೈಕ್ ಬಂದಿಗೆಲ್ಲ ಬೈತಿದ್ರು. ಅಲ್ಲೇ ಅಂದ್ರೆ ಕೆಲವರೆಲ್ಲ ಹೇಳ್ತಿದ್ರು, ಅಯ್ಯೋ ಇವ್ನು ಹಂಗಾಡ್ದ ಹಿಂಗಾಡ್ದ, ಲವ್ ಮ್ಯಾಟ್ರ್ ಎಲ್ಲ ಇರ್ತಾ ಇದ್ರು, ಇವ್ನು ಡಿಸರ್ವಿಂಗ್ ಅಲ್ಲ, ಹಿಂಗೆಲ್ಲ ಅದೆಲ್ಲ ಬರ್ತಾ ಇತ್ತು. ಫಸ್ಟ್ ಎಲ್ಲ ಅಯ್ಯೋ ಯಾಕೆ ಹಿಂಗಾಯ್ತು, ನಾನೇನ್ ತಪ್ಪು ಮಾಡಿದೆ, ಹಿಂಗೆಲ್ಲ ಆಗ್ತಾ ಇದ್ದೆ. ಹೋಗ್ತಾ ನಂಗೆ ಅನ್ನಿಸ್ತು, ಅಂದ್ರೆ ಅವ್ರ ಸಂಖ್ಯೆನೂ ಕಡಿಮೆ ಆಗ್ತಾ ಬಂತು. ನಾನ್ ಕೆಲ್ಸದಲ್ಲಿ ಬ್ಯುಸಿ ಆದೆ. ನನ್ಗೆ ಅನ್ನಿಸ್ತು ಅಯ್ಯೋ ಇವಾಗ ಏನಾಗುತ್ತೆ ಅಂದ್ರೆ ನೆಗೆಟಿವ್ ಕಮೆಂಟ್ ಬಂದ್ರೆ ನಾನು ನಗ್ತೀನಿ, ನಕ್ಬಿಟ್ಟು ಒಂದು ಡಿಲೀಟ್ ಅಂತ ಬಟನ್ ಇದೆ, ಡಿಲೀಟ್ ಮಾಡಿದ್ರೆ ಮುಂದೆ ಹೋಗ್ತಾ ಇರ್ತೀನಿ. ಬಿಕಾಸ್ ಅಲ್ಲಿ ಕಮೆಂಟ್ ಹಾಕೋನ್ ಪಾಪ ಅವನ್ ಲೈಫಲ್ಲಿ ಏನ್ ಸ್ಟ್ರೆಸ್ ಅಲ್ಲಿ ಇದಾರೋ ಗೊತ್ತಿಲ್ಲ. ನೋಡ್ದ ಹಿಂದೆ ಆದ್ರೆ ಅವ್ನ ಫ್ರೆಂಡ್ಗೆ ಹೇಳ್ತಾ ಇದ್ದ ಪೇಪರ್ ಟಿವಿ ಟೈಮಲ್ಲಿ, ಏನ್ ಮಗ ನಿಂಗೆ ಅಂತ. ಈಗ ಬರಿಬೋದಲ್ವಾ ಅಂತ ಬರ್ದ್ಬಿಡ್ತಾನೆ. ಅವ್ನ್ ಬರ್ದ್ಬಿಟ್ಟು ಪಾಪ ಅವ್ನ ಪಾಡಿಗೆ ಕೆಲ್ಸಕ್ಕೆ ಹೋಗಿರ್ತಾನೆ, ಆರಾಮಾಗಿರ್ತಾನೆ. ನಾವು ಅದನ್ನ ನೋಡ್ಕೊಂಡು ಅಯ್ಯೋ ಇವ್ನ್ ಏನ್ ಅನ್ಕೊಂಡ್ ಬರ್ದ, ಅಯ್ಯೋ ಇವನ್ಗೆ ನನ್ನ ಮೇಲೆ ಏನ್ ಅಭಿಪ್ರಾಯ ಇರ್ಬೋದು, ಏನಕ್ಕೆ ಅವ್ರು ಅಷ್ಟೊಂದು ಥಿಂಕ್ ಮಾಡಲ್ಲ. ಅವ್ರು ಬರ್ದ್ರು ನೆಕ್ಸ್ಟ್ ರೀಲ್ಗೆ ಹೋದ್ರು, ಇದು ಇಲ್ಲಿ ಇವ್ನ್ ಬೈದೆ, ಓಕೆ ನೆಕ್ಸ್ಟ್ ಇಲ್ಲಿ ಯಾರಿಗೆ ಬೈಬಹುದು, ಈ ಕೆಲಸದಲ್ಲಿ ಇರ್ತಾರೆ. ನಾವು ನೆಗೆಟಿವ್ ಇರ್ಲಿ ಪಾಸಿಟಿವ್ ಎರಡೂ ಹೇಳ್ತಿರೋದು. ಅದನ್ನ ನೀವು ಕಮೆಂಟ್ ನ ನೋಡಿ ಯಾವಾಗ ನಿಮ್ ತಲೆಯಲ್ಲಿ ಡಿಸಿಷನ್ಸ್ ಅನ್ನ ಮಾಡ್ಕೋತೀರಾ ತುಂಬಾ ಕಷ್ಟ ಆಗ್ಬಿಡುತ್ತೆ. ಬಿಕಾಸ್ ನಾನು ಅದೇ ತಪ್ಪು ಮಾಡಿದ್ದೆ. ಸೊ ನಾನು ಈಗ ಅದನ್ನ ಆಲೋಚನೆ ಮಾಡಿದೆ, ಏನಕ್ಕೆ ಅಷ್ಟೊಂದೆಲ್ಲ ಟೆನ್ಷನ್ ಮಾಡಿದ್ದೆ. ಇವಾಗ ನೋಡಿ, ಇವಾಗ ಇಲ್ಲಿದೆ ನೆಗೆಟಿವ್. ಇವಾಗ ಬಿಗ್ ಬಾಸ್ ಬಗ್ಗೆ ನೆಗೆಟಿವ್ ಯಾರು ಮಾತಾಡ್ತಾರೆ? ಯಾರು ಮಾತಾಡಲ್ಲ. ಅದು ತುಂಬಾ ತಾತ್ಕಾಲಿಕ. ನನ್ನ ರಿಕ್ವೆಸ್ಟ್ ಇಷ್ಟೇ, ನಿಮಗೆ ಫೇಮ್ ಬಂದಿದೆ, ಅದೂ ತಾತ್ಕಾಲಿಕ. ಸೊ ನೀವೇನ್ ಮಾಡಿ, ಹೊರಗೆ ಬಂದ ತಕ್ಷಣ ಈ ರಿಬನ್ ಕಟ್ಟಿಂಗು ಅಥವಾ ಓಪನಿಂಗು, ಗೆಸ್ಟ್ ಇದೆಲ್ಲ ತುಂಬಾ ಬರುತ್ತೆ. ಅದ್ರಲ್ಲಿ ಅಯ್ಯೋ ನಾನು ಬಿಗ್ ಬಾಸ್ ಫೇಮು ಅದು ಹಿಂಗೆ ಇನ್ನು ಲೈಫ್ ಲಾಂಗ್ ಹಿಂಗೆ ಬರ್ತಾ ಇರುತ್ತೆ, ಒಳ್ಳೆ ದುಡ್ಡು ಬರುತ್ತೆ ಅಂದ್ರೆ ಖಂಡಿತ ಬರಲ್ಲ. ಅದೊಂದು ಟೈಮ್ ತನಕ ಬರುತ್ತೆ. ಇದು ಆಕ್ಚುಲಿ ಸಾರ್ವಕಾಲಿಕ ಸತ್ಯ. ಬಟ್ ಯಾರು ಅರ್ಥ ಮಾಡ್ಕೊಂಡಿಲ್ಲ, ಎಲ್ರಿಗೂ ಅರ್ಥ ಬಂದ್ಬಿಟ್ಟು. ಬಟ್ ನಾನೊಂದು ಒಳ್ಳೆ ಕೆಲಸ ಏನ್ ಮಾಡಿದೆ ಅಂದ್ರೆ, ನಾನ್ ಸಡನ್ ಆಗಿ ಕೆಲ್ಸಕ್ಕೆ ಫೋಕಸ್ ಮಾಡಿದೆ. ನಾನು ಸರ್ಕಸ್ ಅಂತ ಸಿನಿಮಾ ಇತ್ತು, ಅದರಿಂದ ಹೋದೆ. ಇವಾಗ ಜೈ ಮಾಡ್ತಾ ಇದ್ದೀನಿ. ನೀವು ಅಷ್ಟೇ, ನಿಮ್ಮ ಉದ್ದೇಶ ಏನು ಅಂತ ನೀವು ತಿಳ್ಕೊಳ್ಳಿ. ನೀವು ಬಿಗ್ ಬಾಸ್ ಒಳಗಡೆ ಹೋಗಿರೋದು ಹೊರಗೆ ಬಂದ್ಮೇಲೆ ಇನ್ನಷ್ಟು ಕೆಲಸ ಸಿಗ್ಲಿ ಅಂತ. ನಾನು ಹೋಗಿರೋದು ಅದೇ ಉದ್ದೇಶಕ್ಕೆ. ಸೊ ಹೊರಗೆ ಬಂದಾಗ ಆ ಫೇಮ್ ನ ಕೆಲ್ಸಕ್ಕೆ ಕನ್ವರ್ಟ್ ಮಾಡ್ಕೊಳ್ಳಿ, ಇನ್ನಷ್ಟು ಕೆಲಸ ಮಾಡೋ ತರ, ಇನ್ನಷ್ಟು ಸಿನಿಮಾ ಮಾಡೋ ತರ. ಬಿಕಾಸ್ ಆವಾಗಷ್ಟೇ ಆ ಫೇಮ್ ಕ್ಯಾರಿ ಆಗುತ್ತೆ. ನೆಕ್ಸ್ಟ್ ಸಿನಿಮಾ ಬಂದಾಗ ಹಿಂಗ್ ಇಂಟರ್ವ್ಯೂ ಕೂತ್ಕೊಂಡು ಮತ್ತೆ ಮಾತಾಡ್ಬೋದು. ಇಲ್ಲಾಂದ್ರೆ ಇನ್ನೊಂದ್ ಸೀಸನ್ ಬರೋದಾಗ ಬಿಗ್ ಬಾಸ್ ಅಂತ ಹೇಳ್ತಾರೆ. ಇನ್ನೊಂದ್ ಸೀಸನ್ ಬಂದಾಗ ಇವ್ನು ಆ ಬಿಗ್ ಬಾಸ್ ಅಲ್ಲಿ ಇದ್ದ ಅಂತ ಅನ್ಕೋತಾರೆ. ಇನ್ನೊಂದ್ ಸೀಸನ್ ಬಂದಾಗ ಯಾವ ಸೀಸನ್ ಅಲ್ಲಿ ಇದ್ದ ಅಂತ ಅನ್ಕೋತಾರೆ. ಇನ್ನೊಂದ್ ಸೀಸನ್ ಬಂದಾಗ ಇವ್ನ ಎಲ್ಲೋ ನೋಡಿರ್ಲಿಲ್ಲ ಅಂತ ಹಂಗಿರುತ್ತೆ. ಸೊ ಹಾಗಾಗಿ ಕೆಲ್ಸಕ್ಕೆ ಫೋಕಸ್ ಕೊಡಿ, ಆವಾಗ ಎಲ್ಲಾನು ಸರಿ ಆಗುತ್ತೆ. ಬಟ್ ಇದು ಶೋ ಮಾತ್ರ ಜೈ ಬಗ್ಗೆ, ಆಯ್ತಾ? ಓಕೆ, ಈಗ ಜೈ ಸಿನಿಮಾವನ್ನ ಪ್ರೇಕ್ಷಕರ ಮಡಿಲಿಗೆ ಹಾಕಿದ್ದೀರಾ, ವೀಕ್ಷಕರು ಕೂಡ ತುಂಬಾ ಇಷ್ಟಪಟ್ಟಿರುವಂತದ್ದು. ಈಗ ಕೊನೆಯದಾಗಿ ಏನ್ ಹೇಳ್ತೀರಾ? ಹೇಳೋವಂಥದ್ದು ಏನೂ ಇಲ್ಲ. ಅಂದ್ರೆ ಜೈ ಸಿನಿಮಾ ನಾವು ರಿಲೀಸ್ಗೆ ಮುಂಚೆನೆ ತುಂಬಾ ದೊಡ್ಡ ಮಟ್ಟದಲ್ಲಿ ಪ್ರೀಮಿಯರ್ಸ್ ಎಲ್ಲ ಮಾಡಿದ್ವಿ. ಒಂದು ರೇಂಜ್ಗೆ ಪಾಪ ಪ್ರೀಮಿಯರ್ ಅಲ್ಲೇ ನಮಗೆ ನಾವು ಹಾಕಿರೋ ಬಂಡವಾಳದ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಜನರು ಆಲ್ರೆಡಿ ಕೊಟ್ಟಿದ್ರು ನಮ್ಗೆ, ದುಬೈಯಲ್ಲಿ, ಮಸ್ಕತ್ತಲ್ಲಿ, ಅಲ್ಲಿ ಇಲ್ಲಿ ಎಲ್ಲ. ಈಗ ರಿಲೀಸ್ ಆದ್ಮೇಲೆ 3 ದಿನ ನಾವೊಂದು 103 ಹೌಸ್ಫುಲ್ ಶೋನ ಕಂಡಿದೀವಿ. ಸೊ ಈಗಿನ ಸಿಚುವೇಶನ್ ನೋಡ್ಬೇಕು ನಾವು. ಅಂದ್ರೆ ಈಗ ಸೂಫ್ರಮ್ಸು, ಕಾಂತಾರಾಗೆಲ್ಲ ನಮ್ಮನ್ನು ಕಂಪೇರ್ ಮಾಡೋಕ್ಕಾಗಲ್ಲ. ಇಟ್ಸ್ ಅ ತುಳು ಮೂವಿ, ತುಳು ಕನ್ನಡದಲ್ಲಿ ರಿಲೀಸ್ ಆಗ್ತಾ ಇರೋವಂಥದ್ದು. ಸೊ ನಮ್ಮ ಲೆವೆಲ್ಗೆ 103 ಹೌಸ್ಫುಲ್ ಶೋ ಅನ್ನೋವಂಥದ್ದು ಅದೊಂದು ದೊಡ್ಡ ಸಾಧನೆ. ಅಂಡ್ ಈಗಿನ ವಿದ್ಯಮಾನ ನೋಡ್ತಾ ಇದ್ರೆ ತುಳು ಸಿನಿಮಾಗಳಂತೂ, ನನ್ನ ಸರ್ಕಸ್ ಬಂದ ಮೇಲೆ, ಅದಾದ್ಮೇಲೆ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅಂತ ಬಂತು. ಸೊ ಅದಾದ್ಮೇಲೆ ತುಳು ಸಿನಿಮಾಗಳಿಗೆ ತುಂಬಾ ಕಡಿಮೆ ಆಗ್ಬಿಟ್ಟಿದ್ದಾರೆ ಜನ. ಸೊ ಆ ಆಂಗಲ್ ಅಲ್ಲಿ ನೋಡೋದಾದ್ರೆ 103 ಹೌಸ್ಫುಲ್ ಶೋಗಳಿದೆ ಅಲ್ವಾ, ಅದು ಮತ್ತೆ ಬೂಸ್ಟ್ ಕೊಟ್ಟಿದೆ. ಸೊ ಜನರು ಮತ್ತೆ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಬಿಕಾಸ್ ಒಂದು ಕನ್ನಡ ಸಿನಿಮಾ ನೋಡೋದು ಬೇರೆ, ನಮ್ಮ ಕಡೆ ತುಳು ನೋಡೋದು ಬೇರೆ. ಬಿಕಾಸ್ ಕನ್ನಡ ಅದು ಆ ಕ್ಯಾಲ್ಕುಲೇಷನ್ ಗೊತ್ತಿಲ್ಲ ಏನಕ್ಕೆ ಅಂತ. ಕನ್ನಡಗೆ ಜನ ಬಂದರೂ ಕೂಡ ಕೆಲವೊಂದ್ಸಲ ತುಳುಗ್ ಬರ್ತಾ ಇರಲಿಲ್ಲ. ಸೊ ಅಂತ ಸಿಚುವೇಶನ್ ಮತ್ತೆ ಕ್ರಿಯೇಟ್ ಆಗಿತ್ತು. ಸೊ ಜೈಯಿಂದಾಗಿ ಮತ್ತೆ ಥಿಯೇಟರ್ಗೆ ಜನ ಬರ್ತಾ ಇದ್ದಾರೆ, ಅದು ಖುಷಿ ಇದೆ. ಆ್ಯಂಡ್ ಒಂದು ತುಳು ಸಿನಿಮಾ ದೊಡ್ಡದಾಗಿ ರಿಲೀಸ್ ಆಗಬೇಕು ಅಂತ ನಾನು ಎಷ್ಟೋ ವರ್ಷಗಳಿಂದ ಕನಸು ಕಾಣ್ತಾ ಇದ್ದೆ. ಬಿಗ್ ಬಾಸ್ ಅಲ್ಲೂ ಹೇಳಿದ್ದೆ, ಸೊ ತುಳು ಸಿನಿಮಾಗೂ ಒಂದು ದಿನ ಬರುತ್ತೆ, ದೊಡ್ಡದಾಗಿ ರಿಲೀಸ್ ಆಗುತ್ತೆ ಅಂತ. ಆ್ಯಂಡ್ ಈ ಸಿನಿಮಾ 100ಕ್ಕಿಂತ ಹೆಚ್ಚು ಥಿಯೇಟ್ರಲ್ಲಿ ಒಂದೇ ದಿನ ರಿಲೀಸ್ ಆಯಿತು. ಆ್ಯಂಡ್ ಕನ್ನಡದಲ್ಲೂ ರಿಲೀಸ್ ಆಯಿತು. ಅದು ಎಷ್ಟೇ ವರ್ಷ ಆದರೂ, ಇನ್ನು ಎಷ್ಟೇ ಜನ ಸಿನಿಮಾ ಮಾಡಿದ್ರು, ತುಳು ಹಾಗೂ ಕನ್ನಡದಲ್ಲಿ ರಿಲೀಸ್ ಆಗಿರೋವಂಥ ಒಂದು ಹೆಜ್ಜೆ ಇಟ್ಟಿರೋದು ಯಾರು ಅಂತ ಕೇಳಿದ್ರೆ ಜೈ ಸಿನಿಮಾ ತಂಡದವರು ಅಂತ ಹೇಳ್ತಾರಲ್ವ, ಅದು ಬಹುಶಃ ಇನ್ನಷ್ಟು ಜನರಿಗೆ ಒಳ್ಳೆ ವೇದಿಕೆಯನ್ನ ಸೃಷ್ಟಿ ಮಾಡಿ ಕೊಡ್ಲೂಬಹುದು. ಸೊ ಈ ಸಿನಿಮಾನ ಈಗಾಗಲೇ ದೊಡ್ಡದಾಗಿ ಸ್ವೀಕಾರ ಮಾಡಿರುವಂತಹ ಎಲ್ಲರಿಗೂ ಥ್ಯಾಂಕ್ ಯು. ಆ್ಯಂಡ್ ಇನ್ನಷ್ಟು ಜನ ನೋಡಬೇಕು. ಬಿಕಾಸ್ ತುಳು ಎಕ್ಸ್ಟ್ರಾಡಿನರಿ ಆಗಿ ಹೋಗ್ತಾ ಇದೆ. ಕನ್ನಡ ನಾವು ಜಸ್ಟ್ ಟ್ರೈ ಮಾಡ್ತಿರೋವಂಥದ್ದು. ಸೊ ಇನ್ನಷ್ಟು ಜನರಿಗೆ ರೀಚ್ ಆಗಲಿ ಅಂತ. ಕನ್ನಡ ಇನ್ನೊಂದು ಸ್ವಲ್ಪ ಜಾಸ್ತಿ ಜನ ನೋಡಬೇಕು, ಆವಾಗ ಇನ್ನಷ್ಟು ಪ್ರೋತ್ಸಾಹ ಸಿಗುತ್ತೆ.
ಇವಾಗ ಯಾರೆಲ್ಲ ನೋಡಿದೀರಾ ಧನ್ಯವಾದಗಳು. ಅದಕ್ಕಿಂತ ದೊಡ್ಡದಾಗಿ ಏನ್ ಹೇಳ್ಬೋದು, ಐ ಆಮ್ ರಿಯಲಿ ಗ್ರೇಟ್ಫುಲ್ ಅಂತ ಹೇಳ್ತೀನಿ. ಮೇಡಮ್ ಏನ್ ಹೇಳ್ತೀರಾ? ನಮ್ಮ ಸಿನಿಮಾದ ಬಗ್ಗೆ ನಾವೇನು ಈ ಥರ ಇದೆ ಆ ಥರ ಇದೆ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಪ್ರೀಮಿಯರ್ ಶೋಸ್ ಆಯಿತು, ಫಸ್ಟ್ ಶೋ ಇಂದ 3 ದಿನ 4 ದಿನ ಇವಾಗ ಏನು ನಡೀತು, ರಿವ್ಯೂಸ್ಗಳು ಅದ್ಭುತವಾಗಿ ಬಂದಿದೆ. ಸೊ ನೀವೇ ಇವಾಗ ಹೇಳಿದ್ರಿ ಚೆನ್ನಾಗಿದೆ ಮೂವಿ ಅಂತ. ಐ ಥಿಂಕ್ ಒಂದು ಒಳ್ಳೆಯ ಕಾಂಟೆಂಟ್ ಇರುವಂಥ ಸಿನಿಮಾನ ಜನ ಇಷ್ಟಪಟ್ಟೇ ಪಡ್ತಾರೆ. ಆ್ಯಂಡ್ ಇದರಲ್ಲಿ ಬರೀ ಒಂದು ಜಾನರ್ ಆಫ್ ಇದಿಲ್ಲ, ಅಂದರೆ ಒಂದು ಸೀರಿಯಸ್ ಸಬ್ಜೆಕ್ಟ್ ಅಂತ ಅಲ್ಲ. ಇದರಲ್ಲಿ ನೀವು ಹೇಳ್ದಂಗೆ ಲವ್ ಇದೆ, ಕಾಮಿಡಿ ಇದೆ, ಎಮೋಷನ್ಸ್ ಇದೆ, ಫೈಟ್ ಇದೆ, ಸಾಂಗ್ಸ್ ಇದೆ, ಲವ್ ಇದೆ, ಎಲ್ಲದೂ ಇದೆ. ಸೊ ಐ ಥಿಂಕ್ ಒಂದಿಷ್ಟು ಸ್ಟ್ರೆಸ್ಸಲ್ಲಿ ಇದ್ದಿದ್ದು ನನಗೆ ನಿನ್ನೆ ಒಬ್ಬರು ಮೆಸೇಜ್ ಮಾಡಿದರು. ಇನ್ಫ್ಯಾಕ್ಟ್ ಬೆಳಿಗ್ಗೆಯಿಂದ ಆಫೀಸಲ್ಲಿ ಸಿಕ್ಕಾಪಟ್ಟೆ ಬ್ಯಾಡ್ ಡೇ ಇತ್ತು ಮ್ಯಾಮ್, ಥ್ಯಾಂಕ್ ಯು ನಿಮ್ಮ ಇಡೀ ಜೈ ಟೀಮ್ಗೆ ಇಂಥ ಒಂದು ಸಿನಿಮಾ ಕೊಟ್ಟಿದ್ದಕ್ಕೆ. ನಾನು ನಿಮ್ಮ ಸಿನಿಮಾ ಹೋಗಿ ನೋಡಿದೆ, ನಾನು ನಿಜ ತುಂಬ ಖುಷಿಯಾಗಿ ಮಲ್ಕೋತೀನಿ ನಾನು ಅಂತ. ಐ ಥಿಂಕ್ ನಾವು ನಮ್ಮ ಸಿನಿಮಾದ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಅಯ್ಯೋ ನಾವು ಹೇಳ್ತಿದ್ವಿ ಅಂತ, ಬಟ್ ಆಡಿಯನ್ಸ್ ಅದನ್ನು ಇಷ್ಟಪಡ್ತಿದ್ದಾರೆ. ಬಟ್ ಸಾಕಷ್ಟು ಜನ ಕನ್ನಡ ಆಡಿಯನ್ಸ್ ಕೂಡ ಹೋಗಿ ಸಿನಿಮಾನ ನೋಡಿ ಡೆಫಿನೆಟ್ ಆಗಿ ನಿಮ್ಮ ಏನೇ ಸ್ಟ್ರೆಸ್ ಬಸ್ಟರ್ ಇದ್ರೂ ಒಂದು ಪೀಸ್ಫುಲ್ಲಾಗಿ ಎಂಜಾಯ್ ಮಾಡ್ಕೊಂಡು ಬರ್ತೀರಾ ಸಿನಿಮಾನ. ಆ್ಯಂಡ್ ಆಲ್ರೆಡಿ ಇದನ್ನು ಇಷ್ಟು ಜನ ನೋಡಿರೋರಿಗೆ ನಮ್ಮ ಕಡೆಯಿಂದ ಥ್ಯಾಂಕ್ ಯು. ಆ್ಯಂಡ್ ಇನ್ನೂ ನೋಡಿಲ್ಲ ಅಂದರೆ ಸಿನಿಮಾ ದಯವಿಟ್ಟು ಹೋಗಿ ಸಿನಿಮಾ ನೋಡಿ ಜೈ ಟೀಮ್ಗೆ ಸಪೋರ್ಟ್ ಮಾಡಿ. ಜೈ ಸಿನಿಮಾವನ್ನ ವೀಕ್ಷಕರು ಕೂಡ ಇಷ್ಟಪಟ್ಟಿರುವಂಥದ್ದು 100 ಅಲ್ಲ 1000 ಹೌಸ್ಫುಲ್ ಶೋಗಳು ಆಗಲಿ ಅಂತ ನಾನು ಹಾರೈಸ್ತೀನಿ. ಇಷ್ಟೊತ್ತು ಏಷ್ಯಾನೆಟ್ ಸುವರ್ಣ ನ್ಯೂಸ್ ಟೀಮ್ ಜೊತೆಗೆ ನಿಮ್ಮ ಜೈ ಸಿನಿಮಾದ ಯಶಸ್ಸನ್ನ ಹಂಚ್ಕೊಂಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.